ಎಲ್ರಿಗೂ ನಮಸ್ಕಾರ. ಒಂದಷ್ಟು ಮುಖ ಗೊತ್ತಿರೋರಿದ್ದಾರೆ, ಒಂದಷ್ಟು ಹೊಸ ಮುಖಗಳಿದೆ. ನಾನು ಬಂದಿರೋ ಉದ್ದೇಶ ಮಕ್ಕಳ ಮನಸ್ಸಿನ ಬೆಳವಣಿಗೆ ಹೇಗಾಗುತ್ತೆ, ಶಾರೀರಿಕ ಬೆಳವಣಿಗೆ ಬಗ್ಗೆ ನಿಮ್ಗಳಿಗೆಲ್ಲ ಗೊತ್ತಿರುತ್ತೆ. ಅದ್ರ ಬಗ್ಗೆ ನೀವು ಯಾವುದೇ ಡಾಕ್ಟ್ರುಗಳ ಹತ್ರ ಜ್ವರ, ವಾಂತಿ, ಭೇದಿ ಏನಕ್ಕೆ ಕರ್ಕೊಂಡು ಹೋದ್ರೂ ನಿಮಗೆ ವಿಚಾರ ತಿಳಿಸ್ತಾರೆ. ಆದರೆ ಮಾನಸಿಕ ಬೆಳವಣಿಗೆ, ಮಕ್ಕಳ ಭಾವನಾತ್ಮಕ ಬೆಳವಣಿಗೆ ಬಗ್ಗೆ ನಾನು ಹೆಚ್ಚು ಆದ್ಯತೆನ ಕೊಟ್ಟು ನಾನು ಮಾತಾಡ್ತೀನಿ. ಶುರುನಲ್ಲಿ ಒಂಚೂರು ಮಾತಾಡ್ತೀನಿ, ನಂತರ ನಿಮ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ನೀವೇ ದಿನನಿತ್ಯ ಅನುಭವಿಸ್ತೀರ, ನೋಡ್ತಿರ್ತೀರ, ಏನು ಮಾಡೋದು ಕೆಲವು ಸತಿ ಗೊತ್ತಾಗಲ್ಲ, ಆ ಸ್ಥಿತಿನಲ್ಲಿ ಇರ್ತೀವಿ. ಆ ಥರದ್ದು ಏನೇ ಇದ್ರೂ ಸಂಕೋಚ ಪಡ್ದೇನೆ ಅದು ನಿಮ್ಮ ಮಗುನ, ಪಕ್ಕದ ಮನೆದ, ನೆಂಟ್ರಿಷ್ಟ್ರದ, ಅಣ್ಣ ತಮ್ಮಂದಿರ್ದ, ಯಾರದೇ ಮಗು ಉದಾಹರಣೆ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳಿ. ಸೊ ನಾನು ಎಷ್ಟೊಂದು ವಿಚಾರಗಳನ್ನ ಒಂದೇ ಸತಿ ಮಾತಾಡೋಕ್ಕಾಗಲ್ಲ, ಬಿಟ್ಟಿದ್ರೆ ನೀವು ಕೇಳೋ ಪ್ರಶ್ನೆಗಳ ಮೂಲಕ ಅದನ್ನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಎಷ್ಟೊಂದು ಜನಕ್ಕೆ ಅದು ಕ್ಲಿಯರ್ ಆಗುತ್ತೆ ಆ ಡೌಟ್ಗಳು ಅಂತ. ಪ್ರಪಂಚದಲ್ಲಿ ಅತ್ಯಂತ ಚಾಲೆಂಜಿಂಗ್ ಕೆಲಸ ಯಾವುದಿರ್ಬೋದು? ಕೆಲಸ ಅನ್ನೋಕ್ಕಿಂತ ಹುದ್ದೆ, ಒಂದು ಪ್ರೊಫೆಷನ್ ಯಾವುದಿರ್ಬೋದು? ಪೇರೆಂಟಿಂಗ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್ ಟಾಸ್ಕ್. ಮದುವೆ ಮಾಡ್ಕೊಳ್ಳೋದು, ಮಕ್ಕಳು ಮಾಡ್ಕೊಳ್ಳೋದು, ಕೆಲಸ ಮಾಡೋದು, ದುಡಿಮೆ ಮಾಡೋದು, ಮನೆ ಕಟ್ಟೋದು, ಕಾರ್ ತಗೊಳೋದು, ಮದುವೆ ಮಾಡೋದು, ಏನಾದರೂ ಮಾಡ್ಬೋದು. ಆ ಮಕ್ಕಳ ಬೆಳವಣಿಗೆ, ಈಗ ಇಬ್ಬರು ಮಕ್ಳುಗಳು, ಒಂದೇ ತಾಯಿಗೆ ಇಬ್ಬರು ಮಕ್ಕಳಿದ್ರೆ ನಿಮಗೆ ಗೊತ್ತಿರುತ್ತೆ, ಒಂದು ಮಗು ಇದ್ದಂಗೆ ಇನ್ನೊಂದು ಮಗು ಇರಲ್ಲ. ಸೊ ಒಂದು ಮಗುಗೆ ನಾನು ತಾಯಿಯಾಗಿ ಅದೇ ಶಿಸ್ತು ಅಥವಾ ಅದೇ ಸ್ಕಿಲ್ನ ನಾನು ಇನ್ನೊಂದು ಮಗುಗೂ ನಾನು ಅಪ್ಲೈ ಮಾಡ್ತೀನಿ ಅಂದರೆ ಅದು ನಡೆಯಲ್ಲ. ಯಾಕಂದರೆ ಪ್ರತಿಯೊಂದು ಮಗುನೂ ವಯರಿಂಗ್ ಆಗಿರೋದೇ ಬೇರೆ. ಒಂದೊಂದು ಮಗುನೂ ಒಂದೊಂದು ಅನ್ಯೋನ್ಯವಾದಂಥ ಒಂದು ಒಂದು ಭಂಡಾರ ಹೊಂದಿರುವಂಥದ್ದು. ಅದು ದೇವರ ಸೃಷ್ಟಿ, ಗಿಫ್ಟು, ಸೃಷ್ಟಿ, ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಒಂದೊಂದು ಮಗುದು ಸ್ವಭಾವ ಒಂದೊಂದು ಥರ ಇರುತ್ತೆ. ನಾವು ಹೇಗಿರ್ತೀವಿ? ನಾವಿರೋದು ಒಂದೇ ಥರ, ಗಂಡನ ಹತ್ರನೂ ಒಂದೇ, ಮಕ್ಳ ಹತ್ರನೂ ಒಂದೇ, ಫ್ರೆಂಡ್ಸ್ ಹತ್ರನೂ ಒಂದೇ. ಆದರೆ ನಮ್ಮ ಮಕ್ಳ ಹತ್ರ ನಾವು ಅದೇ ಥರ ಇದ್ದರೆ ಮಕ್ಳುಗಳು ಇಷ್ಟ ಆಗಲ್ಲ. ಅವ್ರ ಬೆಳವಣಿಗೆನೇ ಕುಂಠಿತ ಆಗುತ್ತೆ. ಇವತ್ತು ಆ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಇವತ್ತು ನೋಡಿ ಒಂದು ಮಗು ಅಂದರೆ ಅವಳು 21 ವರ್ಷದ ಹುಡುಗಿದು ಎಕ್ಸಾಂಪಲ್ ಕೊಟ್ಟು ನಾನು ಶುರು ಮಾಡ್ತೀನಿ. ಯಾಕಂದರೆ ಸುಮ್ಮನೆ ನಾನು ಹೇಳಿದ್ರೆ ನಿಮ್ಗಳಿಗೆ ಅರ್ಥ ಆಗಲ್ಲ. ವಾಸ್ತವ ಏನು ಅಂತ ಅರಿವಿಗೆ ಬರಬೇಕಂದ್ರೆ ಉದಾಹರಣೆ, ಅದು ನಿಮ್ಮ ಮನೇಲೂ ಆಗ್ತಿರುತ್ತೆ, ನನ್ನ ಮನೇಲೂ ಆಗ್ತಿರುತ್ತೆ, ಎಲ್ಲರ ಮನೇಲೂ ಆಗ್ತಿರುವಂಥದ್ದು. ಇವತ್ತು ತಂದೆ ತಾಯಿ ಹುಡುಗಿನ ಕರ್ಕೊಂಡು ಬಂದಿರೋ, ಅವಳು ಇಂಜಿನಿಯರಿಂಗ್ ಫೈನಲ್ ಇಯರ್ ಅನಿಸುತ್ತೆ, ಓದ್ತಿದ್ದಾಳೆ. ಅವಳಿಗೆ 1-1.5 ವರ್ಷದಿಂದ ಭಯಂಕರ ಸಿಟ್ಟು, ಅಪ್ಪ ಅಮ್ಮಂಗೆ ತಿರುಗಿಸಿ ಮಾತಾಡೋದು, ಏನು ಕೇಳೋರು ಉಲ್ಟಾ ಹೊಡೆಯೋದು, ಫೋನ್ ನೋಡೋದು, ರೂಮಿಂದ ಆಚೆ ಬರಲ್ಲ, ಓದೋದು, ಕಾಲೇಜ್ಗೆ ಹೋಗೋದು, ಬರೋದು, ಆಮೇಲೆ ಯಾರ ಜೊತೆನೂ ಬೆರೆಯಲ್ಲ. ಅವಳಾಯಿತು, ಅವಳ ಮೊಬೈಲ್ ಆಯಿತು, ಅವಳ ಮನೆ ಆಯಿತು. ಇದು ಕರ್ಕೊಂಡು ಬಂದಿರೋ. ಅವ್ರು ಇವತ್ತು ಕರ್ಕೊಂಡು ಬಂದಿದ್ದ ಉದ್ದೇಶ ವಿಪರೀತ ಸಿಟ್ಟು. ಅಪ್ಪ ಅಮ್ಮಂಗೆ ಇಷ್ಟು ದಿವಸ ಹೇಳಿದ್ದನ್ನು ಕೇಳ್ತಿದ್ದವಳು, ಮರ್ಯಾದೆ ಕೊಡ್ತಿದ್ದವಳು, ಈ ನಡುವೆ ತಿರುಗಿಸಿ ಉಲ್ಟಾ ಮಾತಾಡೋದು, ಯಾವುದೋ ಟೈಮಿಗೆ ಎದ್ದೇಳೋದು, ಯಾವುದೋ ಟೈಮಿಗೆ ಊಟ ತಿಂಡಿ ತಿನ್ನೋದು. ಆ ಗಡಿಯಾರ ಇದೆ, ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಅಂತೀವಿ, ಆ ಗಡಿಯಾರ ಫುಲ್ಲು ಏರುಪೇರು, ಅಸ್ತವ್ಯಸ್ತ ಆಗಿದೆ. ಹಾಗಾಗಿ ಕರ್ಕೊಂಡು ಬಂದರು. ಅವಳನ್ನ ನಾನು ಮಾತಾಡಿಸಿದಾಗ ಅವಳಲ್ಲಿ ಒಂದು ಸಮಸ್ಯೆ ಇದೆ. ಅದಕ್ಕೆ ಕನ್ನಡದಲ್ಲಿ ಗೀಳು ಅಂತೀವಿ, ಇಂಗ್ಲೀಷಲ್ಲಿ OCD ಅಂತ ಹೇಳ್ತೀವಿ. ತೊಳೆದಿದ್ದನ್ನೇ ತೊಳೆಯೋದು, ಜೋಡಿಸಿದ್ದನ್ನೇ ಜೋಡಿಸೋದು, ತುಂಬ ಅಚ್ಚುಕಟ್ಟತನ, ಸ್ನಾನಕ್ಕೆ ಹೋದರೆ ಗಂಟೆಗಟ್ಟಲೆ ಮಾಡುವಂಥದ್ದು, ಪದೇ ಪದೇ ಮುಖ ನೋಡೋದು, ಪದೇ ಪದೇ ಬಟ್ಟೆ ಹಾಕ್ಕೊಂಡಿರೋದನ್ನು ಸರಿ ಮಾಡ್ಕೊಳೋದು, ಯಾರೂ ಅವಳ ವಸ್ತು ಮುಟ್ಟಕ್ಕೆ ಕೊಡೋದು, ಇದು ಒಂದು ಸಮಸ್ಯೆ ಅವಳಲ್ಲಿ ಇದೆ. ಅದರಿಂದ ಅವಳಿಗೆ ಏನೇ ಮಾತಾಡಿದ್ರು, ಯಾರೇ ಚೂರು ಮನಸ್ಸಿಗೆ ನೋವಾಗುವಂಥದ್ದು ಅಥವಾ ಧ್ವನಿಲಿ ಮಾತಾಡೋದನ್ನು ಸಹಿಸ್ಕೊಳಕ್ಕಾಗಲ್ಲ. ವಿಪರೀತ ಸಿಟ್ಟು. ತಂದೆ ಅಥವಾ ತಾಯಿ ಏನಾದ್ರು ಬುದ್ಧಿ ಹೇಳಿದ್ರೆ ನಾನು ಸಾಯ್ತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಪರಿಸ್ಥಿತಿಲಿದ್ಲು. ಕರ್ಕೊಂಡು ಬಂದರು. ನಾವು ಮಾತಾಡಿಸಿ ಆ ಮಗುನ ಆಚೆ ಕೂರಿಸಿ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ರೆ, ಇದನ್ನು ನೀವುಗಳು ಕೇಳ್ಕೊಳ್ಳಿ. ತಂದೆ ತಾಯಿಗೆ 2 ಮಕ್ಕಳು, ಈಕೆ ದೊಡ್ಡವಳು, ಇನ್ನೊಂದು ಹೆಣ್ಮಗಳು, ಅವಳು ಎಂಜಿನಿಯರಿಂಗ್ ಫಸ್ಟ್ ಇಯರ್ ಏನೋ ಇದೆ, ಓದ್ತಿದ್ದಾಳೆ. ತಂದೆ ತಾಯಿಗೆ ಮದುವೆ ಆದಾಗಿಂದನೂ ಅವರಿಬ್ಬರ ಮಧ್ಯೆ ಅನ್ಯೋನ್ಯತೆಯೇ ಇಲ್ಲ. ಅವರಿಬ್ಬರು ಮಧ್ಯೆ ಕಿರಿಕಿರಿ, ಜಗಳ. ತಾಯಿ ಹಠಮಾರಿ, ತಾಯಿಗೆ ವಿಪರೀತ ಸಿಟ್ಟು, ತಾಯಿನೂ ತುಂಬ ಅಚ್ಚುಕಟ್ಟತನ, ಇದಿಡಬೇಕು ಅಲ್ಲೇ ಇಡಬೇಕು. ಏನಾದರೂ ಗಂಡ ಒಂದು 10 ನಿಮಿಷ ಬರೋದು ಲೇಟಾದರೂ ಗಂಡನ್ನು ಸಹಿಸ್ಕೊಳಕ್ಕಾಗಲ್ಲ, ಸಿಟ್ಟು.
ಇದನ್ನು ಮಕ್ಕಳು ಎಷ್ಟು ವಯಸ್ಸಿಂದ ನೋಡ್ಕೊಂಡು ಬಂದಿದ್ದಾರೆ? ಹುಟ್ಟಿದಾಗಿಂದನೂ ನೋಡ್ಕೊಂಡು ಬಂದಿದ್ದಾರೆ. ಬುದ್ಧಿ ಬರೋದಂದರೆ ನಮಗೆ ತಿಳುವಳಿಕೆ ಬರೋದು ಒಂದು 4 ವರ್ಷ 5 ವರ್ಷ ಅಥವಾ 1ನೇ ಕ್ಲಾಸ್ 2ನೇ ಕ್ಲಾಸಿಂದ ನಮಗೆ ನೆನಪಿರುತ್ತೆ. ಸೊ ನಮ್ಮ ಕಣ್ಣಲ್ಲಿ ನಾವು ಬುದ್ಧಿ ಬಂದಾಗಿರೋದು ಅಂದರೆ ಆ ವಯಸ್ಸಂತ. ಮಕ್ಕಳು ಆ ತಾಯಿ ಗರ್ಭ ಧರಿಸ್ತಾಳಲ್ಲ, ತಾಯಿ ಗರ್ಭಾವಸ್ಥೆಯಿಂದನೇ ಮಗು ತಾಯಿದನ್ನು ಅನುಭವಿಸ್ತಾ ಹೋಗ್ತಿರತ್ತೆ ಅನ್ನೋದು ಸಾಕಷ್ಟು ನಾವು ನೋಡಿದ್ದೀವಿ, ತಿಳಿದಿದ್ದೀವಿ. ಒಂದಷ್ಟು ಜನ ನಾವು ತಾಯಂದಿರಾಗ ಅನುಭವಿಸಿಯೂ ಇದ್ದೀವಿ. ಅದು ಆ ಮಗು ಅವತ್ತಿಂದನೂ ಅದು ಇವತ್ತಿನವರೆಗೂ ಯಾರನ್ನ ನೋಡಿ ಬೆಳೀತಿದೆ, ಯಾರನ್ನ ಗಮನಿಸಿ ಬೆಳೀತಿದೆ? ತಂದೆ ತಾಯಿನೇ ಅವ್ರದ್ದು ಮಾದರಿಗಳು. ತಾಯಿ ಹೇಗಿರ್ತಾಳೆ, ತಂದೆ ಹೇಗಿರ್ತಾನೆ ಎಲ್ಲನೂ ನೋಡಿ ಆ ಮಗು ಆಗುತ್ತೆ. ಅದ್ರ ಜೊತೆಗೆ ಪರಿಸರ, ಸುತ್ತಮುತ್ತ ಒಡನಾಟಗಳು, ಕಾಲೇಜು, ಫ್ರೆಂಡ್ಸು, ಟೀಚರ್ಸು, ನೆಂಟರಿಷ್ಟರು ಎಲ್ಲರದ್ದು ಸೇರುತ್ತೆ. ಆದರೆ ಹೆಚ್ಚು ಯಾರ್ದು? ತಂದೆ ತಾಯಂದಿರ್ದು. ಆಗ ತಂದೆ ತಾಯಿನ ಮಾತಾಡ್ಸಿದ್ರೆ ತಾಯಿ ಸಾಕಷ್ಟು ಬಾರಿ ಮಕ್ಕಳು ಮುಂದೆ ನಾನು ಇರಲ್ಲ, ನಾನು ಸಾಯ್ತೀನಿ ಅನ್ನುವಂಥದ್ದನ್ನು ಸಾಕಷ್ಟು ಬಾರಿ ವ್ಯಕ್ತಪಡಿಸಿದ್ದಾಳೆ. ತಂದೆ ಬೆಳಿಗ್ಗೆ ಹೋದರೆ ಮನೆಯಿಂದ ಆಚೆ ಹೋದರೆ ಸ್ನಾನ ಮಾಡಿ ತಿಂಡಿ ತಿಂದು ಆ ವ್ಯಕ್ತಿ ಬರದೇ ರಾತ್ರಿ 10:30 11 ಗಂಟೆ. ಯಾಕೆ ಅಂದರೆ ನಾನು ಮನೇಲಿದ್ದರೆ ನನಗೂ ನನ್ನ ಹೆಂಡತಿಗೂ ಜಗಳ ಆಗುತ್ತೆ. ಆ ಜಗಳ ನನ್ನ ಕೈಲಿ ಆಗಲ್ಲ, ಆಕೆಗೆ ನನ್ನನ್ನು ತಡ್ಕೊಳಕ್ಕಾಗಲ್ಲ. ನನ್ನ ಮನೇಲಿದ್ದರೆ ಪರಿಸರನೇ ಹಾಳಾಗುತ್ತೆ, ನನ್ನ ಆರೋಗ್ಯನೂ ಹಾಳಾಗುತ್ತೆ. ಸೊ ಆ ಮನುಷ್ಯ ಏನು ಕಲ್ತ್ಕೊಂಡ್ರು? ಅಲ್ಲಿಂದ ಪಲಾಯನ, ಎಸ್ಕೇಪಿಸಮ್ ಅಂತ ಹೇಳ್ತೀವಿ. ಆ ವ್ಯಕ್ತಿ ಸೇಫ್ ಆಯಿತು. ಆ ವ್ಯಕ್ತಿದು ಅವ್ರದ್ದು ಸೋಷಲ್ ಸರ್ವಿಸ್ಸು, ಅವ್ರ ಕೆಲಸ, ಬಿಸ್ನೆಸ್ಸು, ಫ್ರೆಂಡ್ಸು, ಸಾಕಷ್ಟು ಹುದ್ದೆಗಳನ್ನ ಸಮಾಜದಲ್ಲಿ ಹೊಂದಿದೆ ಆ ಮನುಷ್ಯ. ಆಯ್ತು, ಅವ್ರು ಹೆಂಗೋ ಜೀವನ ನಡೀತಿದೆ, ಆ ವ್ಯಕ್ತಿ ಆರೋಗ್ಯವಾಗಿದೆ. ತಾಯಿ ಆದವಳಿಗೆ ಏನಾಗುತ್ತೆ? ಗಂಡ ಅಂದರೆ ತಂದೆ ಆದವನು ಮಕ್ಕಳ ಜೊತೆ ಸಮಯ ಕೊಡ್ತಿಲ್ಲ. ಅವನು ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತಾನೆ. ಹೆಂಡತಿ ಹುಷಾರಾಗಿದ್ದಾಳ ಇಲ್ವಾ, ಊಟ ಮಾಡಿದ್ಲಾ ಇಲ್ವಾ, ಏನು ಕೇಳುವಷ್ಟು ಜವಾಬ್ದಾರಿತನ ಇಲ್ಲ ಅನ್ನೋದು ತಾಯಿಯ ಆರೋಪ. ತಂದೆ ಆರೋಪ, ನನ್ನ ಮನೇಲಿದ್ದರೆ ಕಿರಿಕಿರಿ ಆಗುತ್ತೆ, ನಾನು ಸುಮ್ಮನೆ ಏನೂ ನಾನು ಸಮಸ್ಯೆ ಮಾಡಲಿಲ್ಲ ಅಂದರೂ ನನ್ನ ಮೇಲೆ ಗೂಬೆ ಕೂರಿಸ್ತಾಳೆ, ಜಗಳ ಮಾಡ್ತಾಳೆ, ಮಕ್ಕಳು ಮುಂದೆ ನನ್ನನ್ನು ಹೀನಾಯವಾಗಿ ಏಕವಚನದಲ್ಲಿ ಮಾತಾಡಿಸ್ತಾಳೆ, ಹಾಗಾಗಿ ಮೇಡಮ್ ನಾನು ಇರಲ್ಲ. ತಾಯಿ ಆರೋಪ, ಗಂಡನ ಬಗ್ಗೆ ಟೈಮ್ ಕೊಡಲ್ಲ, ಜವಾಬ್ದಾರಿ ಇಲ್ಲ, ಬರೀ ದುಡ್ಡು ತಂದು ಕೊಟ್ಬಿಡ್ತಾರೆ. ನನಗೇನಾಗಿದೆ, ನನ್ನ ಮಕ್ಕಳಿಗೇನಾಗಿದೆ ಕೇಳ್ಕೊಳ್ಳುವಷ್ಟು ಅವ್ರಿಗೆ ಪುರ್ಸೊತ್ತಿಲ್ಲ. ಇಲ್ಲಿ ತಂದೆ ಸರಿ, ತಾಯಿ ಸರಿ, ಏನು ಹೇಳ್ತೀರಾ? ಹಾಂ, ಇಬ್ಬರದು ಸಮಸ್ಯೆ ಇದೆ. ಅನುಭವಿಸ್ತಿರೋದು ಯಾರು? ಇದು ಎಷ್ಟು ಜನದ ಮನೇಲಿದೆ? ಎಷ್ಟು ಜನದ ಮನೆಗಳಲ್ಲಿದೆ? ನೀವು ನಂಬಲ್ಲ, ನಿಮ್ಮ ಮನೆಗಳಲ್ಲಿ ಇಲ್ಲ ಅನಿಸ್ಬೋದು, ಇಲ್ಲ ಅಂದರೆ ದೇವ್ರಿಗೆ ಕೃತಜ್ಞತೆ ಸಲ್ಲಿಸಿ. ಆದರೆ 100ಕ್ಕೆ 75ರಿಂದ 85 ಜನ ಮನೆಗಳಲ್ಲಿ ಇದೇ ಪಿಕ್ಚರ್. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಈಗಿನ ಮಕ್ಕಳು ಯಾವ ಸ್ಥಿತಿಲಿ ಜೀವನ ಮಾಡ್ತಿರಬಹುದು. ಅದ್ರ ಜೊತೆ ಇನ್ನೊಂದು ಪೆಡಂಭೂತ ಮೊಬೈಲ್ ಬಂದಿದೆ. ಏನಾಗ್ತಿರ್ಬೋದು ಮಕ್ಕಳು ಮನಸ್ಸಿನ ಮೇಲೆ. ಇವತ್ತಲ್ಲೇನು ಇಲ್ಲಿ ಕೂತ್ಕೊಂಡಿದ್ವೋ ಮಕ್ಕಳುಗಳು, ಅವ್ರು ನೋಡೋರು ಏನು ಅನಿಸುತ್ತೆ? ಖುಷಿಯಾಗುತ್ತೆ. ನಿಮ್ಗೆ ಉದಾಹರಣೆ ಹೇಳಬೇಕಂದ್ರೆ, ಒಂದು ಉದ್ಯಾನವನ, ಒಂದು ಗಾರ್ಡನಲ್ಲಿ ಆ ಹೂಗಳು, ಕಲರ್ ಹೂಗಳು, ಒಂದಿನ ಒಂದು ಹೂ ಚೆನ್ನಾಗಿ ಕಾಣುತ್ತೆ, ಇನ್ನೊಂದು ದಿನ ಇನ್ನೊಂದು ಹೂ ಚೆನ್ನಾಗಿ ಕಾಣುತ್ತೆ, ಒಟ್ರಾಶಿ ಎಲ್ಲ ಹೂಗಳು ಚಂದ. ಅದನ್ನು ಹೇಗೆ ನಾವು ನೋಡ್ಕೋಬೇಕು? ನಾವು ನಮ್ಮ ಜೀವನದಲ್ಲಿ ಈ ಮಾಲಿ ಉದ್ಯಾನ ನೋಡ್ಕೊಳ್ಳೋ, ಗಾರ್ಡನ್ ನೋಡ್ಕೊಳ್ಳೋ, ತೋಟದ ಮಾಲಿ ಆದರೆ ನಮ್ಮ ಮಕ್ಕಳು ಸುಂದರ ಹೂಗಳು. ನಾವು ಮಾಲಿ ಆಗ್ದೇ ನಾವು ಆ ತೋಟದ ಓನರ್ ಅಂತ ಮಾಡಿದ್ರೆ ನಾನೇನಾಗ್ತೀನಿ? ನನ್ನ ಮಕ್ಕಳೇನಾಗ್ತಾರೆ? ನನ್ನ ಹೂಗಳೇನಾಗುತ್ತೆ? ನನ್ನ ಗಿಡಗಳೇನಾಗುತ್ತೆ? ಅದು 190 ಜನ ಪೇರೆಂಟ್ಸ್ ಮಾಡ್ತಿರೋ ವಿಧಾನ. ನಾನು ಓನರು, ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಕಂಟ್ರೋಲಲ್ಲಿರಬೇಕು. ಇದು ನೀವು ಯಾರಾದ್ರೂ ಮಾಡ್ತಿದ್ದೀರಾ ತಾಯಂದಿರ? ಅಲ್ಲ, ಸಂಕೋಚ ಬೇಡ. ಇಲ್ಲಿ ಯಾರೂ ಸರಿ ಯಾರೂ ತಪ್ಪಿಲ್ಲ, ನಾನು ತಪ್ಪು ನಾನು ಸರಿ, ನೀವು ಸರಿ ನೀವು ತಪ್ಪು. ಮಾಡೇ ಮಾಡಿರ್ತೀವಿ. ಇವತ್ತು ಇಷ್ಟು ಜನ ಇದ್ದೀರಾ, ಬೆಳಿಗ್ಗೆಯಿಂದ ಇವತ್ತು ನಾನೀಗ ನಿಮ್ಗಳನ್ನ ನೋಡೋವರೆಗೆ ಮಕ್ಕಳ ಜೊತೆ ಒಂದು ಸತಿನೂ ಸಿಟ್ಕೊಂಡಿಲ್ಲ. ಅದು ಇಷ್ಟ ಯಾರು ಇದ್ದೀರಾ? ನಾನು ಸಿಟ್ಕೊಂಡೇ ಇಲ್ಲಪ್ಪ ಯಾವುದಕ್ಕೂ. ಊಟ ತಿಂಡಿ ಆಟ ಅದೆಲ್ಲೋ ಎಸ್ತಿತ್ತು, ಏನೋ ಮಾಡ್ತಿತ್ತು, ಬಾ ಅಂದರೆ ಬರಲ್ಲ, ಕೂತ್ಕೊಂಡ್ರೆ ಕೂರಲ್ಲ, ತಿನ್ನಲ್ಲ. ಸಿಟ್ಕೊಳ್ಳದೇನೆ ಇರೋ ತಾಯಿಯಂದಿರು 2-3 ಜನ ತಂದೆಯಂದಿರು ಬಂದಿದ್ದೀರ. ಯಾರಾದರೂ ಇದ್ದೀರಾ? ಒಂದು ಜೀವ ಔಟ್ ಆಫ್ ಒಂದು 15-20 ಜನ, 15 ಜನ
ಇವತ್ತು ಬೆಳಿಗ್ಗೆಯಿಂದ ಇವತ್ತಿನವರೆಗೆ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಯಾವ ಥರ ನಮ್ಮ ಜೀವನ ನಡೀತಿದೆ. ಹಂಗನ್ಬಿಟ್ಟು ನಾವು ಸಿಟ್ಕೊಳ್ಳೋದೇ ಇಲ್ಲ ಅಂತ ಅಲ್ಲ. ಮತ್ತು ಅಲ್ಲಿಗೆ ಬರ್ತೀನಿ, ತೋಟದಲ್ಲಿ ಹೂಗಿಡಗಳು ಇರುತ್ತೆ, ಕಳೆನೂ ಇರುತ್ತೆ. ನೀವು ಯಾವುದಕ್ಕೆ ನೀರು ಎರಿತೀರಾ, ಯಾವುದಕ್ಕೆ ಗೊಬ್ಬರ ಹಾಕ್ತೀರಾ, ಯಾವುದಕ್ಕೆ ಗಮನ ಕೊಡ್ತೀರಾ, ಆ ಗಿಡ ಏನಾಗುತ್ತೆ? ಎಲ್ಲರ ಮನಸ್ಸಲ್ಲೂ ಅಂದರೆ ಎಲ್ಲ ವ್ಯಕ್ತಿನಲ್ಲೂ ಸಿಟ್ಟು, ಹಠ, ಪ್ರೀತಿ, ಅನುಕಂಪ, ದಯೆ, ಕರುಣೆ ಎಲ್ಲ ಮನುಷ್ಯಂಗೂ ಇರುತ್ತೆ. ನಾವೆಲ್ಲರೂ ಅದನ್ನು ಇರುವಂಥವ್ರೆ. ನಾವು ದೇವ್ರು ಯಾರಿಗೂ ಮೋಸ ಮಾಡಲ್ಲ. ನಾವಿದ್ದೀವಲ್ಲ ರಾಜಕಾರಣಿಗಳ ಥರ ತುಂಬ ಕರಪ್ಟ್ ಆಗಿಬಿಟ್ಟಿದ್ದೀವಿ. ನಾವು ಯಾವುದನ್ನು ಪೋಣಿಸ್ತೀವಂದರೆ ನನಗೆ ಯಾವ್ದು ಇಷ್ಟ ಅದೇ ಸೆಲ್ಫಿಶ್ಶು. ನನಗೆ ನನ್ನ ಗಂಡನ ಪ್ರೀತಿ ನಂಗೆ ಬೇಕು, ಏನಾದ್ರು ಮಾಡಲಿ ಅವನು ನನ್ನ ಕಡೆ ಗಮನ ಕೊಡಲೇಬೇಕು. ಅದನ್ನು ಏನು ಪೋಷಿಸ್ತಿದ್ದೀವಿ ನಾವು? ಹಠ, ಸಿಟ್ಟು, ಆ ಕಿರಿಕಿರಿ, ಇದನ್ನು ನಾವು ಮಕ್ಕಳಲ್ಲೂ ಪೋಷಿಸ್ತಾ ಇರ್ತೀವಿ. ನಮಗೆ ಅರಿವೇ ಇರಲ್ಲ. ನಮ್ಮ ಕಣ್ಣಲ್ಲಿ ನಾನು ತಾಯಿ, ನಾನು ಏನೇ ಮಗು ಜೊತೆ ಮಾತಾಡ್ತೀನೋ, ಮಗುಗೆ ನಾನು ಏನೇ ಹೇಳ್ಕೊಟ್ರು ಒಳ್ಳೆಯದೇ, ಅದು ನಾವೇ ಪಟ್ಟಿ ಕಟ್ಕೊಂಡ್ಬಿಟ್ಟಿರ್ತೀವಿ. ತಾಯಿ ಯಾವತ್ತೂ ಕೆಟ್ಟದ್ದು ಮಾಡಲ್ಲ ಮಕ್ಕಳಿಗೆ. ತಾಯಿ ಕನಸಲ್ಲೂ ಮಕ್ಕಳಿಗೆ ಕೆಟ್ಟದ್ದು ಬಯಸಲ್ಲ. ಆದರೆ ನಾವು ಮಾತಾಡ್ತಿರೋ ರೀತಿ, ನಾವು ನಡ್ಕೋತಿರೋ ರೀತಿ, ಮಕ್ಕಳ ಜೊತೆ ಸಂವಹನೆ ಮಾಡುವಂಥ ಕೌಶಲ್ಯ ಏನಾಗ್ತಿದೆ? ನಮಗೆ ಅರಿವಿಲ್ದೇ ನಾವು ಮಕ್ಕಳುಗಳನ್ನ ಕಟ್ಟಾಕ್ದಂಗೆ ಮತ್ತೇನೇನೆಲ್ಲ ಆಗ್ತಿದೆ. ಹಾಂ, ಇದಕ್ಕೆ ಜವಾಬ್ದಾರಿ ಯಾರೂ ತಗೊಳ್ಳಲ್ಲ. ಯಾರೇ ಪೇರೆಂಟ್ಸ್ ಬಂದ್ರೂ ಯಾರು ನಾನು ತಪ್ಪು ಮಾಡಿದೆ ಅಂತ ಎಷ್ಟು ಜನ ಹೇಳ್ತೀರಾ? ನಾವು ಬದುಕ್ತಿರೋದೆ, ನಾವು ದುಡಿತಿರೋದೆ, ನಾವು ಉಳಿಸ್ತಿರೋದೆ ಮಕ್ಕಳಿಗೆ. ನನಗೆ ಕಡಿಮೆ ಆದರೂ ಪರವಾಗಿಲ್ಲ, ನನ್ನ ಮಗುಗೆ ತೊಂದರೆ ಆಗಬಾರ್ದು, ನನ್ನ ಮಗುನ ಒಳ್ಳೆ ಶಾಲೆಗೆ ಕಳಿಸ್ಬೇಕು, ಆ ಫೀಸ್ ಎಷ್ಟಾದ್ರೂ ಸರಿ, ಬಡ್ಡಿ ಸಾಲನಾದ್ರು ತಂದು ನಾನು ತೀರಿಸ್ತೀನಿ, ಒಳ್ಳೆ ಶಾಲೆಗೆ ಕಳಿಸ್ಬೇಕು, ಪಕ್ಕದ ಮಕ್ಳಿಗಿನ್ನ ನನ್ನ ಮಗು ಎಲ್ಲದರಲ್ಲೂ ಮುಂದಿರಬೇಕು. ಬಟ್ಟೆಗಳಿಗೂ ಕೊಡಿಸ್ತೀವಿ, ಶೂಸು, ಚಪ್ಪಲಿ, ಬುಕ್ಸ್, ಏನು ಬೇಕಾದ್ರೂ. ಮಗುಗೆ ಬೇಕಾಗಿರೋದೇನು? ಪ್ರೀತಿ. ಅಮ್ಮ ವಿಪರೀತ ಕೊಡ್ತಿದ್ದೀರಾ, ಅದು ವಾಕ್ರಿಕೆ ಮಟ್ಟಕ್ಕೆ ಬರ್ತಾ ಇದೆ ಪ್ರೀತಿ. ಏನು ಬೇಕು? ಆಮೇಲೆ ಗಮನ. ಮಕ್ಕಳಿಗೆ ಇಲ್ಲ ಏನು ಹೇಳ್ತೀವಿ, ಸಕಾರಾತ್ಮಕವಾದ ಗಮನ ಇಲ್ಲ ನಕಾರಾತ್ಮಕ, ಎರಡರಲ್ಲಿ ಒಂದು ಕೇಳ್ತಿರತ್ವೆ. ಅದೇನೋ ಒಂದು ಕೆಲಸ ಮಾಡಿರುತ್ತೆ, ನಮಗೆ ಪುರ್ಸೊತ್ತಿರಲ್ಲ, ನಾವು ತುಂಬ ಬ್ಯುಸಿ. ಕೆಲಸ ಇದ್ದರೂ ಬ್ಯುಸಿ, ಕೆಲಸ ಇಲ್ಲದೇ ಇದ್ದರೂ ಬ್ಯುಸಿ. ತುಂಬ ಜನ ನಾನು ಹತ್ರದಿಂದ ನೋಡ್ತೀನಿ, ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು, ನಂಗೆ ತುಂಬ ಜನ ಬಳಗ ಇದೆ, ಸಾಕಷ್ಟು ಗುಂಪುಗಳಲ್ಲಿ ನಾನಿದ್ದೀನಿ, ಎಲ್ಲರನ್ನೂ ನಾನು ಗಮನಿಸ್ತಿರ್ತೀನಿ. ಏನೂ ಇಲ್ಲದೇ ಇದ್ರೂ ಅವ್ರು ಬ್ಯುಸಿಯಾಗಿರ್ತಾರೆ. ಆ ಮಕ್ಕಳ ಮನಸ್ಥಿತಿ ಏನಾಗ್ತಿರ್ಬೋದು? ಅದು ಒಂದು ಈಗ ಒಂದು ಸಣ್ಣ ಮಗು ಇಲ್ಲಿ ಯಾವುದೋ ಒಂದು ಕೈ ಏನೋ ಡಾನ್ಸ್ ಮಾಡ್ತಿತ್ತು, ಅದಕ್ಕೇನು ಒಂದು 2 ವರ್ಷನ 2.5 ವರ್ಷ ಇರ್ಬೋದು, 2 ವರ್ಷ. ಆ ಮಗು ಅದು ತಿಂದಿದ್ದ ತಟ್ಟೆನೋ ಲೋಟನೋ ತೊಗೊಂಡೋಗಿ ಸಿಂಕಲ್ಲಿಡತ್ತೆ. ಎಷ್ಟು ಜನ ಅದನ್ನು ಗಮನಿಸಿ, ಮಗು ನೀನು ತೊಗೊಂಡೋಗಿ ಇಟ್ಟಿಯಲ್ಲಪ್ಪ, ಗುಡ್, ಅವ್ನು ಮಾಡಿದ ಕೆಲಸನ ಹೇಳಿ ಎಷ್ಟು ಜನ ನಾವು ಐಡೆಂಟಿಫೈ ಮಾಡಿ ಅದನ್ನು ಇದೇ ಥರ ಮಾಡಪ್ಪ ಅಂತೀವಿ. ಅವನ ಎಫರ್ಟ್ ಏನು ಹಾಕ್ತಾನೆ, ಆ ಮಗು ತೊಗೊಂಡೋಗಿ ಇಟ್ಟಿದ್ದು ಆ ಶ್ರಮ ಹಾಕಿದೆ, ಅದನ್ನು ನಾವು ಗಮನಿಸೋದೇ ಇಲ್ಲ. ಅದೇ ಆ ಮಗು ತಟ್ಟೆನ ಜಾಡ್ಸಿ ಒದ್ರೆ ಏನು ಮಾಡ್ತೀವಿ? ಹಾಂ, ಮಕ್ಕಳಿಗೆ ಏನು ಬೇಕು? ಗಮನ ಬೇಕು. ಅಮ್ಮಂದು ಅಪ್ಪಂದು ನಮ್ಮ ಕಡೆ ಗಮನ ಬೇಕು. ನೀವು ಒಳ್ಳೇದಕ್ಕೆ ಕೊಟ್ಟರೆ ಅದು ಒಳ್ಳೇದನ್ನು ಮಾಡುತ್ತೆ, ಕೆಟ್ಟದ್ದಕ್ಕೆ ಕೊಟ್ಟರೆ ಸಮಸ್ಯೆ ಯಾರ್ದು? ಮಗುದ? ಎಷ್ಟನೇದಿದ್ದು ಸಮಸ್ಯೆ ಹೇಳ್ತಿರೋದು? ನೀವೇ ಎಣಿಸ್ಕೊಳ್ಳಿ. ಯಾಕಂದರೆ ನೀವು ಲೆಕ್ಕ ಮನಸ್ಸಲ್ಲಿ ಇಟ್ಕೋಬೇಕು. ಸುಮ್ಮನೆ ಬಂದು ಪಾಠ ಕೇಳಿದೆ, ಮನೆಗೆ ಹೋದೆ, ತುಂಬ ಚೆನ್ನಾಗಿ ಮಾತಾಡಿದ್ರು ಬೇಡ. ನೀವು ಅದನ್ನು ಗಮನಿಸಿ, ನೀವು ಕಲಿತು ಕೇಳಿಸ್ಕೊಂಡು ಎಷ್ಟು ನೀವು ಇಂಪ್ಲಿಮೆಂಟ್ ಮಾಡ್ಕೋತೀರ ನಿಮ್ಮ ನಿತ್ಯ ಜೀವನದಲ್ಲಿ ನಿಮ್ಮ ಮಕ್ಕಳ ಜೊತೆ, ಅದು ಇಂಪಾರ್ಟೆಂಟ್. ಅವಾಗ ನಾನು ವೀಣಂಗೆ ಥ್ಯಾಂಕ್ಸ್ ಹೇಳ್ತೀನಿ, ನಾನೇ ವೀಣಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟು ಮಕ್ಕಳು ತಾಯಂದಿರಿದ್ದೀರಾ? ಒಂದೊಂದು 2 ಇರ್ತೀರ, ಒಂದು 10 ಮಕ್ಕಳಾದರೂ ಇದ್ದೀರಾ ಇಲ್ಲಿ. 10 ಮಕ್ಕಳು ತಾಯಿ ಅಂದರೆ ನಮ್ಮ ಸಮಾಜ ಎಷ್ಟು ಒಳ್ಳೆತನ ಆಗ್ಬೋದು. 2ನೇದು ಇದು ಸಂವಹನೆ, ಕಮ್ಯುನಿಕೇಷನ್ನು. ಆ ಮಾತಾಡಬೇಕಾದ್ರೂ ತಾಯಂದಿರು, ಆ ಮಗು ಏನೋ ಹೇಳ್ತಿರತ್ತೆ, ಆ ಮಗು ಏನೋ ಕೇಳ್ತಿರತ್ತೆ. ನಾವು ಎಷ್ಟು ಜನ ನಾವು ಮಾಡ್ತಿರೋ ಕೆಲಸನ ಬಿಟ್ಟು ಮಗು ಇಷ್ಟಿರುತ್ತೆ ಆಯಿತಾ, ಅದನ್ನು ಚೇರ್ ಮೇಲೆ ನಿಲ್ಲಿಸೋ ಅಥವಾ ನಾನೇ ಮಂಡಿ ಊರಿ
ಏನಪ್ಪ ಏನು ಹೇಳಪ್ಪ ಅಂತ ಎಷ್ಟು ಚೆನ್ನಾಗಿ ಕೇಳ್ತೀವಿ. ಕೇಳುವಷ್ಟು ತಾಳ್ಮೆ, ಸಹನೆ, ಆ ಸೌಜನ್ಯತೆ ನಮ್ಗೆ ಎಷ್ಟು ಚೆನ್ನಾಗಿದೆ. ಅಲ್ಲೇನೋ ಸೌಟಲ್ಲಾಡಿಸ್ತಿರ್ತೀವಿ, ಏನೋ ಕಸ ಗುಡಿಸ್ತಿರ್ತೀವಿ, ಪಾತ್ರೆ ತೊಗೊಂಡೋಗಿ ಜೋಡಿಸ್ತಿರ್ತೀವಿ, ಏನೋ ಹೇಳ ಎಷ್ಟು ಸತಿ ಹೇಳಿದ್ದನ್ನೇ ಹೇಳ್ತೀಯೋ, ಇಲ್ಲ ಫೋನಲ್ಲಿ ಮಾತಾಡ್ತಿರ್ತೀವಿ, ಇಲ್ಲ ಇನ್ಯಾರ್ದೋ ಏನೋ ಕೆಲಸ ಗಮನ ಕೊಟ್ಟಿರ್ತೀವಿ. ಇಲ್ಲಿ ಮಗು ಏನೋ ಕೇಳ್ತಿರತ್ತೆ, ಇಲ್ಲ ಏನೋ ಮಾಡ್ತಿರತ್ತೆ, ಇಲ್ಲ ಏನೋ ಅದಕ್ಕೇನೋ ಕಿರಿಕಿರಿ ಆಗ್ತಿರತ್ತೆ. ಎಷ್ಟು ಚೆನ್ನಾಗಿ ನಾವು ಅದನ್ನು ಗಮನಿಸಿ ಅದನ್ನು ತಾಳ್ಮೆಯಿಂದ ಅದನ್ನು ಕೇಳಿಸ್ಕೊತೀವಿ. ಎಷ್ಟು ಚೆನ್ನಾಗಿದ್ದೀವಿ. ಏನು ಮಾಡ್ತೀರಾ? ಈಗ ನೀವು ಅಡುಗೆನೇ ಮಾಡ್ತಿರ್ತೀರ, ವರ್ಕಿಂಗ್ ಇರ್ಬೋದು, ಯಾರಾದರೂ ಆಗಿರ್ಬೋದು, ತಾಯಂದಿರು ಬೆಳಿಗ್ಗೆ 8 ಗಂಟೆ ವರ್ಕಿಂಗ್, ಬುಧವಾರ ಬೆಳಿಗ್ಗೆ 8 ಗಂಟೆ ಮಗು ಬರುತ್ತೆ, ಏನೋ ಕೇಳ್ತಿರತ್ತೆ, ಅಮ್ಮ ಕೇಳಿದ್ದನ್ನೇ 2 ಸತಿ ಕೇಳುತ್ತೆ. ನೀವು ಯಾವ ಮನಸ್ಥಿತಿನಲ್ಲಿ ಆ ಮಗುಗೆ ಉತ್ತರ ಕೊಡ್ತೀರ? ಮಗು ನಿಮ್ಮ ಪಕ್ಕನೇ ಬಂದಿರುತ್ತೆ, ನೀವೇನು ಉತ್ತರ ಕೊಡ್ತೀರಿ ಅನ್ನೋ ಗಮನ ಇರುತ್ತಾ? ಏನೋ ಕಾಟಾಚಾರ ಕೇಳ್ತಾ ಇದೆ, ಹೋಗ ಅದೇನೋ ತಗೊಂಡು ಬಾ, ಮುಗೀತು. ಮಗುಗೇನು ಸಂದೇಶನ ರವಾನೆ ಮಾಡ್ತಿದ್ದೀರಾ? ಹಾಂ. ಅದೇ ಮಗು 15 ವರ್ಷಕ್ಕೋ 16 ವರ್ಷಕ್ಕೋ ಬಂದಾಗ ನೀವೇನೋ ಕೇಳ್ತೀರಾ, ಹತ್ರ ಹೋಗಿ ಮಗಳೇ ಓದ್ಯಾ, ಮಗಳೇ ತಿಂದ್ಯಾ, ಆ ಮಗು ನಿಮ್ಮ ಕಡೆ ಗಮನನೇ ಕೊಡಲ್ಲ. ಅದೇನೋ ಮಾಡ್ತಿರತ್ತೆ, ಏನೋ ಯಾವಾಗಲೂ ಉತ್ತರ ಕೊಡುತ್ತೆ, ಅಥವಾ ಮುಖ ನೋಡ್ದೇನೆ ಇನ್ನೇನೋ ಮಾಡ್ಕೊಂಡು ಹೋಗಮ್ಮ ಅದ ಮೇಲೆ ಮಾಡ್ತೀನಿ ಆದಾಗ ನೀವುಗಳು ಸಹಿಸ್ಕೊತೀರ. ಹಾಂ. ಮಗು ಹೆಂಗೆ ತಿತ್ಕೊಳತ್ತೆ? ಮಗು ಆ ವೈರಿಂಗ್ ಆಗೋಗಿರುತ್ತೆ ಮಿದುಳು. ವೈರಿಂಗ್ ಅಂದರೆ ಕನೆಕ್ಟಿವಿಟಿ. ಪ್ರತಿಯೊಂದು ನೋಡಿ, ನಾವು ಏನು ಮಾತಾಡ್ತೀವಿ, ನಾನೇನು ಇದ್ದೀನಿ, ಫಸ್ಟ್ ಆಫ್ ಆಲ್ ನಾನೇನು ಇದ್ದೀನಿ, ನನ್ನ ಯೋಚನೆಗಳು, ನನ್ನ ಮಾತು, ನನ್ನ ನಡವಳಿಕೆ, ನನ್ನ ಕೆಲಸ, ಇಷ್ಟು ಒಂದು ಲೈನಲ್ಲಿರಬೇಕು. ಆ ಲೈನ್ ಅಂದರೆ ನಂದು ಮಿದುಳು ವೈರಿಂಗು, ಆ ಕನೆಕ್ಟಿವಿಟಿ. ಅದು ಹೇಗಿದೆ? ಫಸ್ಟ್ ಆಫ್ ಆಲ್ ನಮಗೆ ತಲೆ ಒಳಗೇನೋ ಯೋಚನೆ, ಮಾತೇನೋ ಬರ್ತಿರತ್ತೆ, ಏನೋ ಕೆಲಸ ಮಾಡ್ತಿರ್ತೀವಿ, ಇನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಆಮೇಲೆ ಗೂಬೆ ಕೂರ್ಸೋದು ನಾವು ಏನು ಮಾಡತ್ವೆ ಮಕ್ಕಳು? ಎಷ್ಟು ಜನ ಮಕ್ಕಳು ನಮ್ಮ ಸಮಾಜದಲ್ಲಿ ಆ ಸ್ಥಿತಿನಲ್ಲಿದ್ದಾವೆ. ಅದು ಹೆಣ್ಣು ಗಂಡು ತಾರತಮ್ಯನೇ ಬೇಡ, ಮಕ್ಕಳು ಎಷ್ಟು ಜನ ಇರ್ಬೋದು. ನೀವುಗಳೇ ಅದನ್ನು ಎಷ್ಟು ಜನ ಅನುಭವಿಸಿರ್ಬೋದು. ಇದು ಸಣ್ಣ ಉದಾಹರಣೆ ನಾನು ಕೊಟ್ಟಿದ್ದು. ಇದ್ರ ಜೊತೆ ತಂದೆ ತಾಯಂದಿರಲ್ಲಿ ಶಾರೀರಿಕವಾಗಿರೋ ಕಾಯಿಲೆಗಳು, ಮಾನಸಿಕವಾಗಿರೋ ಕಾಯಿಲೆಗಳು, ಕಾಯಿಲೆನೇ ಇಲ್ಲ, ನಿಮ್ಮ ಮಾನಸಿಕ ತುಮುಲಗಳು, ಆ ಭಾವನೆಗಳನ್ನ ನೀವು ಹೇಗೆ ವ್ಯಕ್ತಪಡಿಸ್ತೀರ, ಯಾವ ರೀತಿ ಹೊರಗೆ ಹಾಕ್ತೀರಾ, ಇದು ತುಂಬ 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 ಮುಖ್ಯವಾದಂಥ ಫ್ಯಾಕ್ಟ್ರು ಮಕ್ಕಳು ಬೆಳವಣಿಗೆನಲ್ಲಿ. ಈಗ ಹೆಂಗಾಗಿದ್ದೀವಿ ಅಂದರೆ, ತಾಯಂದಿರಾಗಲಿ ತಂದೆಯಂದಿರಾಗಲಿ ಸಮಾಜ ಮಕ್ಳುಗಳನ್ನ ರ್ಯಾಟ್ ರೇಸ್ ಅಂತಾರೆ. ಓದಿಸ್ಬಿಡ್ಬೇಕು, ಮಾರ್ಕ್ಸ್ ತೆಗೆಸ್ಬಿಡ್ಬೇಕು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಬಿಡ್ಬೇಕು, ಅವನೊಬ್ಬ ಡಾಕ್ಟ್ರೋ, ಇಂಜಿನಿಯರೋ, ಆರ್ಕಿಟೆಕ್ಟೋ, ಏನೋ ಒಂದು ಲಾಯರ್, ಏನೋ ಒಂದು ಆಗಿಬಿಡ್ಬೇಕು. ಆ ಮಕ್ಕಳು ಅಚೀವ್ಮೆಂಟ್ನ ನಾನು ವೆರಿ ಗುಡ್ ಪೇರೆಂಟ್ ಅಂತ ಮೆಷರ್ಮೆಂಟ್, ಅದು ಸರ್ಟಿಫಿಕೇಟು ನನಗೆ ನಾನೇ ಕೊಟ್ಕೋತಾ ಇರೋದು. ಮಕ್ಕಳೇನಾಗ್ತಾರೆ? ಏನಾಗ್ತಿದ್ದಾರೆ ಮಕ್ಕಳೀಗ? ಖಂಡಿತ ಡಾಕ್ಟರ್ಸ್ ಆಗ್ತಿದ್ದಾರೆ, ಖಂಡಿತ ಇಂಜಿನಿಯರ್ಸ್ ಆಗ್ತಿದ್ದಾರೆ, ತುಂಬ ಒಳ್ಳೆ ಲಾಯರ್ಸ್ ಆಗ್ತಿದ್ದಾರೆ, ಬೇರೆ ಬೇರೆ ದೇಶದಲ್ಲಿ ಹೋಗಿ ಓದ್ತಾ ಇದ್ದಾರೆ. ಆದರೆ ಆ ಮಕ್ಕಳಿಗೆ ಜವಾಬ್ದಾರಿನೇ ಇಲ್ಲ. ಮಾಡಬೇಕು ಇದನ್ನು, ನನಗೀಗ ಅಗತ್ಯ ಇದೆ, ಇದೇ ಇಲ್ಲ. ಯಾವ ಥರ ಮಕ್ಕಳಾಗ್ತಿದ್ದಾರೆ? ಓದಬೇಕು, ಓದ್ತಾರೆ, 10 ಡಿಗ್ರಿ ಬೇಕು ತಗೋತಾರೆ, ಮನೆಗೆ ಬಂದು ವ್ಯಕ್ತಿಗಳನ್ನ ಮಾತಾಡಿಸೋ ರೀತಿ ಇಲ್ಲ. ಮನೆಗೆ ಬಂದವರು ಏನೋ ಸಹಾಯ ಕೇಳ್ತಿದಾರಾ, ನೋವಲ್ಲಿದ್ದಾರಾ, ಅಥವಾ ಏನೋ ಬೇರೆ ಕಾರಣದಿಂದ ಅವ್ರಿಗೆ ಬೇಕಾಗೇ ಇಲ್ಲ, ರೂಮಿಂದನೇ ಬರಲ್ಲ ಮಕ್ಕಳು, ಯಾವುದೂ ಇಲ್ಲ. ಭಾವನೆಗಳನ್ನ ವ್ಯಕ್ತಪಡಿಸೋ ರೀತಿನೇ ಇಲ್ಲ. ಮದುವೆ ಮಾಡ್ಕೋತಿದ್ದಾರೆ, 3 ತಿಂಗ್ಳಿಗೆ ಡಿವೋರ್ಸ್. ಮಗು ಮಾಡ್ಕೋತಿದ್ದಾರೆ, ಮಗು ಸಾಕೋಕ್ಕಾಗಲ್ಲ, ನೀನು ಸಾಕು ಅಂತ ಅಪ್ಪ ಅಮ್ಮಂಗೆ ಹೇಳಿ ಹೋಗ್ತಿದ್ದಾರೆ. ನಾವು ನಿತ್ಯ ನೋಡ್ತೀವಿ, ಮಗುನ ನನಗೆ ಸಾಕೋಕ್ಕಾಗಲ್ಲ, ನಿಮ್ಮ ಬಲವಂತಕ್ಕಲ್ವ ನಾನು ಮಾಡ್ಕೊಂಡಿರೋದು, ತಾಯಿ ತಂದೆ ನೋಡ್ಕೋಬೇಕು. ಇಲ್ವಾ ಈಗ ಇನ್ನೊಂದು ಟ್ರೆಂಡ್ ಶುರು ಆಗಿದೆ, ನಂಗೆ ಮದುವೆನೇ ಬೇಡ, ಮದುವೆ ಆಗ್ತೀನಿ, ನನ್ನ ಮಕ್ಕಳು ಮಾಡ್ಕೊಳ್ಳಲ್ಲ. ಎಲ್ಲ ನಾನು ಬದುಕ್ತಿದ್ದೀನಿ ಸಮಾಜ, ನೀವು ಅದೇ ಸಮಾಜದಲ್ಲಿರೋದು. ನಾನು ಯಾವುದೂ ಏನು ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ನಮ್ಮವರಿಗೆ ಕರ್ಕೊಂಡು ಬರ್ತಾರೆ, ಯಾವಾಗ ಯಾರ ಕೈಲೂ ಮಾಡೋಕ್ಕಾಗಲಿಲ್ಲ, ನಾವು ಲಾಸ್ಟ್ ಡಸ್ಟ್ಬಿನ್ ಥರ. ಎಸ್ಪೆಷಲಿ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಏನಿದೆ, ಮಾನಸಿಕ ಸಮಸ್ಯೆಗಳ ವಿಭಾಗ, ಡಸ್ಟ್ಬಿನ್ನು. ಎಲ್ಲಿಯೂ ಸಲ್ಲದವ ಅಲ್ಲಿ ಸಲ್ಲುತ್ತಾನೆ ಅಂತ ಬರ್ತಾರೆ. ಆದರೆ ಬೇಸಿಕಲಿ ಯಾವ್ದು ಬೇಕಾಗಿರೋದು? ಹಾಂ,
ಆದರೆ ನೀವುಗಳೇ ನಿಮಗೆ ತಲೆನೋವು ಹೊಟ್ಟೆ ನೋವು ಬಂದರೆ ಫಸ್ಟ್ ಯಾರ ಹತ್ರ ಹೋಗ್ತೀರಾ? ಶರೀರ ನೋಡೋ ಡಾಕ್ಟ್ರು. ಅಲ್ಲ, ಕಾರಣ ಇರ್ಬೋದು, ಶರೀರದ್ದೇ ಇರ್ಬೋದು, ವಾಂತಿ ಭೇದಿ ಇರ್ಬೋದು, ಅಥವಾ ಮಿದುಳಲ್ಲೇನೋ ಸಮಸ್ಯೆ ಇರ್ಬೋದು, ಅಥವಾ ನಿಜವಾಗ್ಲೂ ಏನೋ ಇದಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ 100ಕ್ಕೆ 75 ಕಾಯಿಲೆಗಳು ಮನೋದೈಹಿಕ ಕಾಯಿಲೆಗಳು, ಸೈಕೋಸೊಮ್ಯಾಟಿಕ್ ಇಲ್ನೆಸ್ ಅಂತ ಹೇಳ್ತೀವಿ. ಮನಸ್ಸಿನಿಂದ ಶರೀರದ ಮೇಲೆ ಉತ್ಪತ್ತಿ ಆಗ್ತಿರುವಂಥ ಕಾಯಿಲೆಗಳು. ಎಕ್ಸಾಂಪಲ್ ನೀವೇ ಹೇಳಿ, ಏನೇನು ಕಾಯಿಲೆ ಬರ್ಬೋದು ಅದಕ್ಕೆ ಹೇಳ್ರಮ್ಮ. ಏನು ನೀವು ಕಾಮನ್ ಆಗಿ ನೋಡುವಂಥದ್ದು ನಿಮ್ಮ ಮನೆಗಳಲ್ಲಿ? ನನ್ನ ಮಗಳು ಸೆಕೆಂಡ್ PU ಓದ್ತಾ ಇದ್ಲು. ತುಂಬ ನೀಟ್ ಮಾಡ್ಕೊಳ್ಳೇಬೇಕು ಅಂತ ತುಂಬ ಪ್ರೆಷರು. ತುಂಬ ಹೊಟ್ಟೆ ನೋವು ಅನ್ನೋಳು. ಹಾಸ್ಪಿಟ್ಲಿಗೆ ಕರ್ಕೊಂಡ್ರು ಏನೂ ಇಲ್ಲ. ಒಂದು 2 ಸರಿ ಕರ್ಕೊಂಡು ಹೋದ್ವಿ, ಏನೂ ಪ್ರಾಬ್ಲಮ್ ಇಲ್ಲ. 3ನೇ ಸರಿ ಕರ್ಕೊಂಡು ಹೋದ್ವಿ, ಯಾಕೋ ಸ್ಕ್ಯಾನ್ ಮಾಡೋಣ ಅಂತ ಸ್ಕ್ಯಾನ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಹೇಳಿದ್ರು ಡಾಕ್ಟ್ರು, ನಿನಗೆ ಏನೂ ತೊಂದರೆ, ಇನ್ನೊಂದ್ಸರಿ ಬರ್ಕೊಡು, ನೀನು ಸುಮ್ಮನೆ ತುಂಬ ಟೆನ್ಷನ್ ಮಾಡ್ಕೊಂಡು ಓದ್ತಾ ಇದೀಯ ನೀನು, ಅದಕ್ಕೆ ಈ ಥರ ಆಗಿರೋ, ನೀನು ಈ ಥರ ಎಲ್ಲ ಮಾಡ್ಕೋಬೇಡ, ಕೂಲಾಗಿ ಓದ್ಕೋ ನೀನು ಅಂತ ಒಂಥರ ಟೆನ್ಷನ್ನಿಂದ. ಅದು ಸೆಕೆಂಡ್ PUC ನೀಟು. ಒಂದು 3 ತಿಂಗಳು 6 ತಿಂಗಳು ಪರೀಕ್ಷೆ ಮುಗ್ದೋಗುತ್ತೆ, ಫೈನ್. ಅದಾದಮೇಲೂ ಕಂಟಿನ್ಯೂ ಆಗುತ್ತೆ. ಏನು ಮಾಡ್ತೀರಾ? ಆಗಲೂ ಹೊಟ್ಟೆ ನೋವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಮೊಸರನ್ನ ತಿನ್ನಿಸ್ತೀರಾ, ಜ್ಯೂಸ್ ಕೊಡಿಸ್ತೀರಾ, ಊಟ ತಿಂಡಿ ಕಟ್ಟು, ಆಚೆ ಎಲ್ಲೂ ಕಳಿಸಲ್ಲ. ಆ ಮಗು ಮನಸ್ಥಿತಿ ಅಂದರೆ, ನಾವು ಬರೀ ನಿಮ್ಮ ಮಗಳಲ್ಲ, ನಾವು ಎಲ್ಲ ಮನುಷ್ಯರು, ನಮ್ಮ ಭಾವನೆಗಳು ಏನಾಗ್ತಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆ ಭಾವನೆಗಳನ್ನ ಇವತ್ತಿಂದ ಮಗು ಅಳ್ತಿದೆ, ಮಗು ಕಿರಿಕಿರಿ ಮಾಡ್ತಿದೆ ಅಂದರೆ ಆ ಭಾವನೆಗಳಿಗೆ ಹೆಸರನ್ನ ಸೂಚಿಸಿ. ಮಗುವನ್ನ ಲೇಬಲ್ ಮಾಡಬೇಡಿ. ನೀನೊಬ್ಬ ಕತ್ತೆ, ಎಷ್ಟು ಸತಿ ಹೇಳಿದ್ರು ಕೇಳಲ್ಲ, ಏನೆಲ್ಲ ಲೇಬಲ್ ಮಾಡ್ತೀವಿ ಮಕ್ಳುಗಳಿಗೆ. ದಯವಿಟ್ಟು ಮಕ್ಕಳನ್ನ ಲೇಬಲ್ ಮಾಡಬೇಡಿ. ಆ ಮಗು ಏನು ಅನುಭವಿಸ್ತಿದೆ ಅದನ್ನು ಬಿಡಿಸಿ ಹೇಳಿ. ಮಗನೇ ನಿಂಗೆ ದುಃಖ ಆಗಿದೆ, ಮಗನೇ ನಿಂಗೆ ಬೇಜಾರಾಗಿದೆ, ಮಗಳೇ ನಿಂಗೆ ಕಿರಿಕಿರಿ ಆಗ್ತಿದೆ, ಯಾರ ಮೇಲೋ ನಿಂಗೆ ನೋವಾಗಿದೆ, ಸಿಟ್ಟು ಬಂದಿದೆ, ಅಥವಾ ಹೊಟ್ಟೆ ಕಿಚ್ಚಾಗಿದೆ, ಅಥವಾ ಯಾರೋ ಏನೋ ನಿಂಗೆ ನೋವು ಮಾಡಿದ್ದಾರೆ, ಏನೋ ಒಂದು ಭಾವನೆಗಳನ್ನ ಹೆಸರಿಸಿ. ಆ ಭಾವನೆಗಳನ್ನ ಹೆಸರಿದ ಮೇಲೆ ಆ ಭಾವನೆಗಳನ್ನ ಹೇಗೆ ನಿರ್ವಹಣೆ ಮಾಡೋದು, ನಿಭಾಯಿಸೋದು ಅನ್ನೋದನ್ನು ಹೇಳ್ಕೊಡಿ. ಹೇಳ್ಕೊಡೋಕ್ಕೆ ಮುಂಚೆ ಅದನ್ನು ನೀವುಗಳು ಮಾಡಿ. ನೀವು ಮಾಡ್ದೇನೆ ನೀವು ಹೇಳಿದ್ರೆ ಮಕ್ಕಳು ಖಂಡಿತ ಮಾಡಲ್ಲ. 90% ನಾನೇನು ಇದ್ದೀನಿ ನನ್ನನ್ನು ನೋಡಿ ನನ್ನ ಮಕ್ಕಳು, ಇನ್ನು 5% ನಾನೇನು ಮಾತಾಡ್ತೀನಿ ಅದನ್ನು ನೋಡಿ ನನ್ನ ಮಕ್ಕಳು, ಇನ್ನು 5% ನಿಮ್ಮಂಥವ್ರನ್ನೆಲ್ಲರನ್ನೂ ನೋಡಿ ನನ್ನ ಮಗು ಕಲಿಯುತ್ತೆ. ಫಸ್ಟ್ ಯಾವ್ದು ಮೇಯ್ನು? ನಾನೇನಿದ್ದೀನಿ. ನಾನು ಎಸ್ಪೆಷಲಿ ತಾಯಂದಿರಿಗೆ ಹೇಳೋದು, ಯಾಕಂದರೆ ಹೆಚ್ಚಿನ ಅಂಶ ಜೀವನದಲ್ಲಿ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆಯೋದು ತಾಯಂದಿರ. ಕಡಿಮೆ ಜನ ಅಪ್ಪಂದಿರು ಇಲ್ಲ ಅಂತ ನಾನು ಹೇಳಲ್ಲ, ಒಂದು 10% ಇರ್ಬೋದು, 90% ತಾಯಂದಿರು. ನಾವು ಹೇಗಿದ್ದೀವಿ? ನಾವು ನಮ್ಮ ಭಾವನೆಗಳನ್ನ ಹೇಗೆ ನಿರ್ವಹಣೆ ಮಾಡ್ತಿದ್ದೀವಿ? ಆರೋಗ್ಯವಾಗಿ ಮಾಡ್ತಿದ್ದೀವ? ಖಂಡಿತ 50-50 ಇಲ್ಲ. ನಾನು ಬರ್ಕೊಡ್ತೀನಿ, ನಾನು ಅಷ್ಟು ವಿಶ್ವಾಸದಿಂದ ಹೇಳ್ತೀನಿ. ಯಾಕಂದರೆ ಎಷ್ಟು 1000 ಜನ ನೋಡ್ತಿದ್ದೀನಿ, ಪೇಷಂಟ್ ಆಗಲ್ಲ, ಫ್ರೆಂಡ್ಸ್ ಆಗಿ, ಫ್ಯಾಮಿಲಿ ಮೆಂಬರ್ಸಲ್ಲಿ, ಸುತ್ತಮುತ್ತ 50-50 ಆದರೂ ನಮ್ಮ ಸೊಸೈಟಿ ತುಂಬ ಚೆನ್ನಾಗಿ ಬದುಕತ್ತೆ. ಖಂಡಿತ 50-50 ಇಲ್ಲ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರಿಗೆ ನೀವುಗಳೇ ಒಂದೇ ಥರ ಇದ್ದೀರಾ? ಎಷ್ಟು ದಿನ ಅಟ್ ಎ ಸ್ಟ್ರೆಚ್ ಒಂದೇ ಥರ ಇದ್ದೀರಾ? ಬೆಳಿಗ್ಗೆ ಇದ್ದಂಗೆ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದಂಗೆ ಸಾಯಂಕಾಲ ಇರಲ್ಲ. ಯಾಕೆ? ನಾವು ಭಾವನಾತ್ಮಕವಾಗಿ ಡಿಪೆಂಡೆಂಟ್, ಪರವಾಲಂಬಿ. ಮಗು ಖುಷಿಯಾಗಿದ್ದರೆ ನಾನು ಖುಷಿ, ನನ್ನ ಗಂಡ ಚೆನ್ನಾಗಿ ಮಾತಾಡ್ಸಿದ್ರೆ ನಾನು ಖುಷಿ, ನನ್ನ ಗಂಡ ನಾನು ಕೇಳಿದ್ದನ್ನು ಕೊಡ್ಸಿ ಅಯ್ಯೋ ಖುಷಿ, ನಾನೆಲ್ಲೋ ಹೋಗಬೇಕು, ನೀನು ಹೋಗ್ಬಾ ಖುಷಿ. ಆ ವ್ಯಕ್ತಿ ಕುಡ್ಕೊಂಡು ಬಂದರೆ ಕಿರಿಕಿರಿ, ಸಿಟ್ಟು. ಆ ವ್ಯಕ್ತಿ ಮಾತಾಡಿಸ್ಲಿಲ್ಲ, ನನ್ನ ಕಡೆ ಗಮನ ಕೊಡಲಿಲ್ಲ ಅಂದರೆ ಪ್ರಪಂಚನೇ ಬೇಡ. ಮಗು ಮಾರ್ಕ್ಸ್ ಕಡಿಮೆ ಬಂತು, ನನಗೆ ಏನೇನೋ ಟೆನ್ಷನ್ನು. ನಾವು ಭಿಕ್ಷೆ ಬೇಡ್ತಾ ಇದ್ದೀವಿ. ಏನಕ್ಕೆ? ಪ್ರೀತಿಗೆ. ನನ್ನ ಭಾವನೆನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಮಕ್ಕಳ ಹತ್ರ, ಗಂಡನ ಹತ್ರ, ತಾಯಿ ತಂದೆ ಹತ್ರ, ಅಕ್ಕ ತಂಗಿರೋ, ಅಣ್ಣ ತಮ್ಮಂದಿರು ಯಾರು ಇರ್ತಾರೆ ನಮಗೆ? ಭಿಕ್ಷೆ ಬೇಡ್ತಿದ್ದೀವಿ. ಎಷ್ಟು ಜನ ಭಿಕ್ಷೆ ಬೇಡ್ತಿದ್ದೀವಿ? 100ಕ್ಕೆ 50-50 ಅಂದ್ರಲ್ಲ. ಹಾಂ ಅಮ್ಮ, ನೀವೆಲ್ಲರ್ಕಿನ್ನ ಸೀನಿಯರ್ ಇಲ್ಲಿ, ಸತ್ಯ ನೀವು ಹೇಳಿದ್ದು. ಹಾಂ, ಭಿಕ್ಷೆ ಬೇಡ್ಕೊಂಡು ಬದುಕ್ತಿದ್ದೀವಿ. ನಾನು ಅದಕ್ಕೆ ಪೇಷಂಟ್ಗಳ ಹತ್ರ ಹೇಳೋದು, ನಾವು ಹಣನ ಯಾರಾದರೂ ಭಿಕ್ಷೆ ಬೇಡಕ್ಕೆ ಇಷ್ಟಪಡ್ತೀವ? ನಾನು ಮನೇಲಾದರೂ ಏನಾದ್ರು ದುಡಿದು ನಾನು ನನ್ನ ಕಾಲ ಮೇಲೆ ನಿಲ್ತೀನಿ. ನಾವು ಮಕ್ಳಿಗೂ ಅದನ್ನು ಹೇಳ್ಕೊಡ್ತೀವಿ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊ.
ನೀನು ಓದು, ಒಂದು ಕೆಲಸ ತಗೋ, ನೀನು 100 ರೂಪಾಯಿ ದುಡಿತೀಯೋ, 1 ಲಕ್ಷ ದುಡಿತೀಯೋ, 5,000 ದುಡಿತೀಯೋ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ. ನೀನು ಇನ್ನೊಂದಷ್ಟು ಜನಕ್ಕೆ ಸಹಾಯ ಮಾಡು. ಇಮೋಷನ್ಸ್ ಏನು ಮಾಡ್ತಿದ್ದೀರಾ? ಭಾವನೆಗಳೇನು ಮಾಡ್ತಿದ್ದೀರಾ? ಆ ಭಾವನೆಗಳನ್ನ ನಿರ್ವಹಣೆ ಮಾಡ್ದೇ ಬರ್ತಿರೋ ಕಾಯಿಲೆಗಳೇ ಎಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಹೆಸ್ರೇಳಿ ನಾನು ಹೇಳ್ತೀನಿ. ಶುಗರ್, BP, ಥೈರಾಯ್ಡು, ಜಾಯಿಂಟ್ಸು, ಎಸ್ಪೆಷಲಿ ಹೆಂಗಸರಿಗೆ ರಿಮಟಾಯ್ಡ್ ಆರ್ಥ್ರೈಟಿಸ್ ಅಂತಾರೆ, ಗ್ಯಾಸ್ಟ್ರೈಟಿಸ್, ಮೈಗ್ರೇನು, ಕಾರಣ ಇಲ್ಲದೇ ಸುಸ್ತು, ಕಾರಣ ಇಲ್ಲದೇ ತಲೆಯಿಂದ ಪಾದದ ತುದಿವರೆಗೂ ಒಂದಲ್ಲ ಒಂದು ಭಾಗ ನೋವು. ಸುಳ್ಳು ಹೇಳಲ್ಲ, ಯಾವ ಹೆಂಗಸು ಸುಳ್ಳು ಹೇಳಲ್ಲ. ಖಂಡಿತವಾಗ್ಲೂ ಆಕೆ ಅನುಭವಿಸ್ತಿರ್ತಾಳೆ, ನಾಟಕ ಮಾಡಲ್ಲ. ತುಂಬ ಜವಾಬ್ದಾರಿ ಇರೋ ಹೆಂಗಸದು. ಏನಕ್ಕೆ ಅನುಭವಿಸ್ತಿದ್ದೀರಾ? ಯಾರು ಹೊಡೆದಿದ್ದಾರಾ? ಏನು ಬಿದ್ದಿದ್ದೀರಾ? ಇಲ್ಲ. ನೀವು ಏನೇ ಎಕ್ಸ್ರೇ, ಏನೇ ಸ್ಕ್ಯಾನಿಂಗ್, ಏನೇ ಮಾಡಿಸಿರೋದು ನಾರ್ಮಲ್ಲು. ಅರೆ ನೀವು ಸುಳ್ಳು ಹೇಳ್ತಿಲ್ಲ. ಕೆಲವ್ರಿಗೆ ಎದ್ದೇಳೋಕ್ಕೆ ಮನಸ್ಸು ಬರಲ್ಲ, ಬೆಳಿಗ್ಗೆ ಎದ್ದೇಳೋಕ್ಕಾಗಲ್ಲ, ಅಷ್ಟು ನೋವು. ನಿಮ್ಮ ಭಾವನೆಗಳನ್ನ ಸರಿಯಾದ ರೀತಿಯಲ್ಲಿ ಆರೋಗ್ಯಕರವಾಗಿ ನಿರ್ವಹಣೆ ಮಾಡೋದು ಕಲೀಲಿಲ್ಲ ಅಂದರೆ ಅದು ನಿಮ್ಮ ಶರೀರದಲ್ಲೇ ಕಾಯಿಲೆನ ಉತ್ಪತ್ತಿ ಮಾಡ್ತಾ ಇದೆ. ಇದು 100ಕ್ಕೆ 99 ಜನ ಕರೀವಿಲ್ಲ. ನಮ್ಮ ಹತ್ರ ಯಾರು ಬರ್ತಾರೆ ಅದು ಟಿಪ್ ಆಫ್ ಎನ್ ಐಸ್ಬರ್ಗ್ ಅಂತೀವಿ. ಒಂದು 14 ಲಕ್ಷ ಹಾಸನದ ಜನತೆ ಅಂದರೆ ನಾವು ನೋಡೋದು ಇಷ್ಟೇ, ಮಾನಸಿಕ ಸಮಸ್ಯೆ ವಿಭಾಗ. ಇಷ್ಟು ಜನಕ್ಕಷ್ಟೇ ತಲುಪತ್ತೆ. ಅದು ಎಷ್ಟೊಂದು ಜನ ಮರ್ತೋಗ್ಬಿಡುತ್ತೆ. ಸದ್ಯ ನಂಗೆ ತಲೆನೋವು ಬಂದರೆ ತಲೆನೋವು ಬಿಟ್ಟರೆ ಸಾಕು ಮೇಡಮ್ ಅಂದ್ಬಿಟ್ಟು ಹೋಗ್ತಾರೆ, ಬಿಟ್ಟು ಹೋಗುತ್ತೆ, ಚೆನ್ನಾಗಿರ್ತಾರೆ. ಗೊತ್ತಿರಲ್ಲ ಅವರಿಗೆ. ಈಗ ನೀವು ಇಷ್ಟು ಜನಕ್ಕೆ ಗೊತ್ತಾಗಿದೆ. ನಾನು ಅದನ್ನೇ ಟಾಪಿಕ್ಗೆ ನಾನು ಮೇಯ್ನ್ ಇವತ್ತು ಬಂದಿದ್ದು ಮಾತಾಡೋಕ್ಕೆ. ನಿಮ್ಮ ಭಾವನೆಗಳನ್ನ ಆರೋಗ್ಯಕರವಾಗಿ ವ್ಯಕ್ತಪಡಿಸೋದನ್ನು, ನಿರ್ವಹಣೆ ಮಾಡೋದನ್ನು ದಯವಿಟ್ಟು ಕಲ್ತ್ಕೊಳ್ಳಿ. ಹೇಗೆ ಮಾಡ್ಬೋದು? ಯಾರಿಗಾರು ಅದ್ರ ಬಗ್ಗೆ ಗೊತ್ತಿದೆಯಾ? ಈಗ ನಿಮ್ಮ ಮಕ್ಕಳು ಬೇಡ, ನಿಮ್ಮ ಗಂಡನ ಜೊತೆನೆ ಜಗಳ ಮಾಡದೇ ಇರೋರು ಯಾರು ಇದ್ದೀರಾ? ಗಂಡನ ಜೊತೆ ಯಾರಾದರೂ ಇದ್ದರೆ ಹೇಳಿ. ಅಥವಾ ಗಂಡಸ್ರಿದ್ದೀರಾ, ಯಾರಾದರೂ ನಿಮ್ಮ ಹೆಂಡ್ತಿದಿರ ಜೊತೆ ಇರ್ಸು ಮುರ್ಸುನೂ ಆಗಿಲ್ಲ, ಜಗಳ ಮಾಡಲ್ಲ, ಬೈಯಲ್ಲ, ನಾನು ತುಂಬ ಸಾಫ್ಟು, ಇರ್ಸು ಮುರ್ಸು ಆಗಿಲ್ಲ, ಯಾರಾದರೂ ಇದ್ದರೆ ಹೇಳ್ರಪ್ಪ. ಸಾಧ್ಯನೇ ಇಲ್ಲ. ಅಲ್ಲಮ್ಮ, ಯಾಕೆ ಅಂದರೆ ಒಂದೊಂದು ಮನುಷ್ಯನು ಒಂದೊಂದು ಅನ್ಯೋನ್ಯತೆ. ಅದು ಹೇಳ್ತೀವಿ. ಒಂದು 50% ಹಾಗೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಸಂಸಾರಗಳು ಚೆನ್ನಾಗಿದ್ದಾವೆ. ಇನ್ನು ಮುಂದಕ್ಕೆ ಅದಿರಲ್ಲ. ಯಾಕೆ ಅಂದರೆ ನಾನು ಸೋಲ್ಬೇಕು ಅನ್ನೋದೇ ನಮ್ಮ ಮಕ್ಕಳಲ್ಲಿ ಕಲಿಸ್ತಿಲ್ಲ. ಎಲ್ಲರಲ್ಲೂ ಗೆಲ್ಲಬೇಕು, ಎಲ್ಲರೂ ಫಸ್ಟೇ ಬರಬೇಕು, ಎಲ್ಲ ಟಾಪರ್ಸೇ ಆಗಬೇಕು. ಸೋಲಲ್ಲ. 100ಕ್ಕೆ 100 ತೆಗಿತಿರೋ ಮಗುಗೆ 100ಕ್ಕೆ 98 ಬಂದರೆ ಅದು ಸಹಿಸ್ಕೊಳ್ತಾ ಇಲ್ಲ. ಅದು ಹೊಸ ಕಾಯಿಲೆ ನೋಡ್ತಿದ್ದೀವಿ ನಾವು. ಅದು ಹೆಣ್ಣಾಗಲಿ ಗಂಡಾಗಲಿ. ನನಗೆ 100ಕ್ಕೆ 99, ಇನ್ನೊಂದು ಮಗುಗೆ 100ಕ್ಕೆ ಕಡಿಮೆ ಬರ್ತಿದ್ದವಳು ನನಗಿಂತ ಜಾಸ್ತಿ ತೆಗೆದ್ಲು ಅಂತ ಸಹಿಸ್ಕೊಳಕ್ಕಾಗದೇ ಇರೋ ಮಕ್ಳುಗಳನ್ನ ಜಾಸ್ತಿ ಉತ್ಪತ್ತಿ ಮಾಡ್ತಿದ್ದೀವಿ. ಆ ಮಗು ಹೆಂಗೆ ಸಹಿಸ್ಕೊಳತ್ತೆ? ಗಂಡನ ಮಾತನ್ನ, ಅತ್ತೆ ಮಾತು, ಮಾವನ ಮಾತು ಅಥವಾ ಹೆಂಡತಿ ಮಾತನ್ನ ಹೆಂಗೆ ಸಹಿಸ್ಕೊಳ್ತಾರೆ? ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಭಾವನಾ ಎಲ್ಲಿಂದ ಬೆಳೀತಿದೆ? 1ನೇ ಕ್ಲಾಸು, LKG UKGಗೆ ಟೆಸ್ಟ್ ಇದ್ರೂ ಆ LKGಯಿಂದನೇ ಶುರು ಮಾಡ್ತಿದ್ದೀವಿ. ಏನ 100ಕ್ಕೆ 10ಕ್ಕೆ 5, 6, 7 ಬಂದರೆ ತೃಪ್ತಿ ಇಲ್ಲ, ಸಾಕಾಗಲ್ಲ. ಅದು ನೀನು 10ಕ್ಕೆ 10 ತೆಗಿಬೇಕು. ಆ ಮಗುಗೆ ಏನು ಕಲಿಸ್ತಿದ್ದೀವಿ? ನಾವು? ಒತ್ತಡ, ತೃಪ್ತಿ ಅನ್ನೋದೇ ಇಲ್ಲ. ನೀನು ಫಸ್ಟೇ ಬರಬೇಕು. ಫಸ್ಟ್ ಇಲ್ವಾ, ಒಂದು ಸೆಕೆಂಡ್ ಆದರೂ ಬಾ. ನೀನು ಯಾವಾಗಲೂ ಮುಂದಿರಬೇಕು ಎಲ್ಲದರಲ್ಲೂ. ಅರೆ ಓದು ಭಾಳ ಪ್ರಾಮುಖ್ಯತೆ. ಆ ಮಕ್ಕಳಿಗೆ 1ನೇ ಕ್ಲಾಸ್ ಅಂದರೆ 6 ವರ್ಷದ ಮಕ್ಳು ಇಲ್ಲಿ ಆಟ ಆಡ್ತಿದ್ವಲ್ಲ, ಆ ಮಗುಗೆ ಜೀವನ ಏನು ಅನ್ನೋದು ಗೊತ್ತಾ? ಎಷ್ಟು ಖುಷಿಯಾಗಿ. ಈಗ ನೋಡಿ, ಅಲ್ಲಿ ಕೆಳಗೆ ಆಟ ಆಡಿಸ್ತಿದ್ದಾರೆ. ನೀವು 10 ಗಂಟೆವರೆಗೂ ಹೋಗಲಿಲ್ಲ ಅನ್ನೋ ಅವ್ರು ನಿಮ್ಮನ್ನು ಕೇಳಲ್ಲ. ಯಾಕೆ? ಊಟನೂ ಬೇಡ, ಅಮ್ಮನೂ ಬೇಡ, ಅಪ್ಪನೂ ಬೇಡ, ಆಟ, ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಆ ಆಟ ಆ ಮಕ್ಕಳಿಗೆ ಎಷ್ಟು ಜನ ಕೊಡಿಸ್ತಿದ್ದೀರಾ ದಿವಸ? ಆ ಭಾವನಾತ್ಮಕವಾಗಿ ಆ ಭಾವನೆಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಮೊದಲನೇದು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ, ಎಸ್ಪೆಷಲಿ ಆಟ. ಮಗುವಾಗಲಿ, ನೀವಾಗಲಿ, ನಾನಾಗಲಿ, ಯಾವುದೇ ಥರ ಶಾರೀರಿಕ ಚಲನೆಗಳು, ನೃತ್ಯ, ಡ್ಯಾನ್ಸ್ ಏನಿದೆ ಅದು ನಂಬರ್ 1 ಅಂತೆ.
ಈ ಭಾವನೆಗಳನ್ನ ವ್ಯಕ್ತಪಡಿಸೋಕ್ಕೆ ಮಾರ್ಗ. ಅದಲ್ಲದೆ ರನ್ನಿಂಗ್ ಇರ್ಬೋದು, ಜಾಗಿಂಗು, ವಾಕಿಂಗು, ಯೋಗ ಇರ್ಬೋದು, ಧ್ಯಾನ ಕಡೆಯದು. ಯಾಕಂದ್ರೆ ಅದನ್ನು ಮಾಡಬೇಕಂದ್ರೆ ತುಂಬ ಶ್ರಮ ಹಾಕಬೇಕು. ಶರೀರನ ಚಲನೆಯಲ್ಲಿ ಇಟ್ಕೊಳ್ಳುವಂಥದ್ದು. ನೀವೊಂದು ಇಸ್ತ್ರಿ ಮಾಡ್ತಿರಲ್ಲ, ರಿಪೀಟೆಡ್ ಆ್ಯಕ್ಷನ್ಸು, ಇವು ಎಲ್ಲ ಸಾಕಷ್ಟು ನಮ್ಮ ಭಾವನೆಗಳಿಂದ ಮುಕ್ತಗೊಳಿಸತ್ವೆ. ಆದರೆ ನಾವು ಹೆಚ್ಚು ಜನ ಹೆಂಗಸರು ಅದನ್ನು ಇಡೋದೇ ನಾವು ಕಲ್ತಿರೋದು. ಸಪ್ರೆಸ್ ಮಾಡ್ತೀವಿ, ಇಟ್ಕೊಂತೀವಿ, ಅದನ್ನು ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಏನು ಅನ್ಕೊಬಿಡ್ತಾರೋ, ಏನು ತಿಳ್ಕೊಂಡ್ಬಿಡ್ತಾರೋ. ನಂಗೆ ನೀವು ಯಾರೂ ನಂಗೆ ಗೊತ್ತಿಲ್ಲ ಅಮ್ಮ, ಅವ್ರು ಮಾತಾಡಿದ ರೀತಿ ನಂಗೆ ಇಷ್ಟ ಇಲ್ಲ, ನಾನು ನಿಮ್ಗೆ ನೇರವಾಗಿ ಯಾಕೋ ನಂಗೆ ಸರಿ ಅನ್ನಿಸ್ಲಿಲ್ಲ, ನೀವೊಂಚೂರು ಬೇರೆ ಥರ ಏನಾದ್ರು ಬದಲಾಗಿ ಅಂದರೆ ನೀವು ಇಷ್ಟಪಡ್ತೀರಾ ಇಷ್ಟಪಡಲ್ವಾ? ನನ್ನಂತವಳು ಎಷ್ಟು ಚೆನ್ನಾಗಿ ಹೇಳ್ತೀವಿ, ಅವ್ರು ನೋಡ್ರೆ ಹೆಂಗೋ ಅನಿಸ್ತು, ಅದು ನನ್ನೊಳಗೆ ಇಡುತ್ತೆ. ಆ ಥರ ನಾನು ನಿಮ್ಮೊಬ್ರಿಗೆ ಮಾಡಲ್ಲ, ತುಂಬ ಜನಕ್ಕೆ ಮಾಡ್ತಿರ್ತೀನಿ. ನನ್ನ ಸುತ್ತಮುತ್ತ ಇರೋರಿಗೆ ನಾನೇನಾಗ್ತಿರ್ತೀನಿ. ಕಾಯಿಲೆಗಳು ಎಲ್ಲಿಂದ ಉತ್ಪತ್ತಿ ಆಗುತ್ತೆ? ಕರೋನಾಯಿಂದ ಎಷ್ಟು ಜನ ಸತ್ರಮ್ಮ. ಸತ್ತಿರೋರೆಲ್ಲ ಟೆನ್ಷನ್ ಮಾಡ್ಕೊಳ್ಳೋರು, ಆ್ಯಂಗ್ಸೈಟಿ, ಆತಂಕದಲ್ಲಿ ಜೀವನ ಮಾಡ್ತಿರೋರೇ ಸತ್ತಿರೋದು. ನಿಜವಾದ ಕಾಯಿಲೆಗಳು ಬಂದು ಯಾರನ್ನೂ ಸಾಯಿಸಲ್ಲ, ಅಪರೂಪ. ಈ ಈವನ್ ಕ್ಯಾನ್ಸರ್ ಕೂಡ ಮನಸ್ಸಿನ ಅತೃಪ್ತತೆಯಿಂದ ಬಂದಿರುವಂಥ ಕಾಯಿಲೆ ಅಂತಿದ್ದಾರೆ. ಇನ್ನೂ ಗೊತ್ತಿಲ್ಲ, ರಿಸರ್ಚ್ ನಡೀತಾ ಇದೆ. ಅಂದರೆ ಶರೀರ ಮನಸ್ಸು ಕೂಡಿ ನಡೆಸುವಂಥ ಕ್ರಿಯೆ ಇದು. ನಾವು ಮನುಷ್ಯ ಅದನ್ನು ಕಂಪ್ಲೀಟ್ ಸೆಪ್ರೇಟ್ ಮಾಡಿಬಿಟ್ಟಿದ್ದೀವಿ. ಶರೀರನೇ ಬೇರೆ, ಮನಸ್ಸೇ ಬೇರೆ. ಶರೀರ ಚೆನ್ನಾಗಿರಬೇಕು, ಮನಸ್ಸು ಯಾರಿಗೆ ಗೊತ್ತಾಗಲ್ವಲ್ಲ. ನನ್ನ ಶರೀರ ಚೆನ್ನಾಗಿರಬೇಕು, ನಂಗೆ ಒಂಚೂರು ವಾಂತಿ ಆದರೂ ಸಹಿಸ್ಕೊಳ್ಳಲ್ಲ, ಬೇದಿ ಆದರೂ ಸಹಿಸ್ಕೊಳ್ಳಲ್ಲ. ಆದರೆ ಮನಸ್ಸಿಗೆ ವಾಂತಿ ಬೇದಿ ಆಗೋದನ್ನು ಗೊತ್ತೇ ಇಲ್ಲ. ಶರೀರಕ್ಕೆ ಹೆಂಗೆ ವಾಂತಿ ಬೇದಿ ಆಗುತ್ತೋ ಮನಸ್ಸಿಗೂ ಹಾಗೆ ವಾಂತಿ ಬೇದಿ ಆಗುತ್ತೆ. ಮನಸ್ಸಿಗೆ ವಾಂತಿ ಬೇದಿ ಆಗೋದಕ್ಕೆ ಕಾರಣ ಹೊರಗಡೆ ಕಾರಣ ಏನೇ ಇರ್ಬೋದು, ನಮ್ಮ ಆಂತರಿಕ ಕಾರಣಗಳೇ ಹೆಚ್ಚು. ಅದರಲ್ಲೂ ನಮ್ಮ ಭಾವನೆಗಳನ್ನ ನಿರ್ವಹಣೆ ಮಾಡುವಂಥದ್ದು. ನಾವು ಯಾರೂ ಬುದ್ಧ ಆಗೋಕ್ಕಾಗಲ್ಲ, ನಾವು ಯಾರೂ ಸಾಧು ಸಂತರೇ ಅಲ್ಲ, ನಾವೆಲ್ಲ ಸಂಸಾರಸ್ಥರು. ದಿನನಿತ್ಯ ಆ ಸಂಸಾರ ತಾಪತ್ರಯಗಳು, ಸಂಸಾರದ ಖುಷಿಗಳು, ಸಂಸಾರದ ನೋವು ಇದ್ದೇ ಇರುತ್ತೆ. ಮಕ್ಕಳಿಂದನೋ, ಕೆಲಸದಿಂದನೋ, ಗಂಡನಿಂದನೋ, ಮನೆ ಜವಾಬ್ದಾರಿಯಿಂದನೋ. ಅದನ್ನು ಹೇಗೆ ನಾವು ನಿರ್ವಹಿಸ್ತೀವಿ, ನಮ್ಮ ಮಕ್ಕಳು ಕೊಡೋ ದೊಡ್ಡ ಆಸ್ತಿ. ಎರಡನೇದು ನನ್ನ ಗಂಡನಲ್ಲಿರೋ ಅನ್ಯೋನ್ಯತೆ, ಆ ಪ್ರೀತಿ ವಿಶ್ವಾಸ. ಎರಡನೇದು, ಈಗ ನಾನು ಅಂದ್ಕೊಂಡಂಗೆ ನನ್ನ ಗಂಡ ಇರೋಕ್ಕೆ ಸಾಧ್ಯನೇ ಇಲ್ಲ. ಬರೆದಿಟ್ಕೊಳ್ಳಿ, ಯಾರೇ ಆಗಿರ್ಬೋದು. ನಿಮ್ಗೆ ಯಾರಾದರೂ ನೀವು ಅಂದ್ಕೊಂಡಂಗೆ ನಿಮ್ಮ ಗಂಡ ಸಿಕ್ಬಿಟ್ಟಿದ್ದಾರೆ ಅಂದರೆ ನೀವು ಭೂಮಿ ಮೇಲಿಲ್ಲ, ಯಾವುದೋ ಬೇರೆ ಗ್ರಹದಲ್ಲಿ ಇರ್ತೀರ. ಅರ್ಥ ಆಯ್ತಾ ನಾನು ಹೇಳ್ತಿರೋದು? ನಾನು ಈ ದಿಕ್ಕಂದರೆ ನನ್ನ ಗಂಡ ಈ ದಿಕ್ಕೇ ಇರಲೇಬೇಕದು. ಅದಕ್ಕೇ ಅವರು ಏನೋ ಇದನ್ನ ಏನು ಕೇಳ್ತಾರಮ್ಮ, ಅಲ್ಲ ಆ ಶಾಸ್ತ್ರ ಕೇಳ್ತಾರಲ್ಲ ಮದುವೆಗೆ ಮುಂಚೆ, ಏನಂತಾರೆ? ಗಣಕೂಟ ಅಲ್ಲ, ಅದೇನು ಮ್ಯಾಚ್ ಮಾಡ್ತಾರಲ್ಲ, ಕುಂಡ್ಲಿ, ಅದಕ್ಕೆ ಇನ್ನೊಂದೇನೋ ಇದೆಯಲ್ಲ, ಬಾಯಿಗೆ ಬರ್ತಿಲ್ಲ, ಜಾತಕ ಮ್ಯಾಚ್ ಆಯಿತು ಅಂತಾರಲ್ಲ, ಅದು ಮ್ಯಾಚ್ ಆಗೋದು ಹೆಂಗೆ? ಅವನು ಆ ದಿಕ್ಕು, ಇವಳು ಈ ದಿಕ್ಕು. ಅದನ್ನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದೇ ದಿಕ್ಕಾದರೆ ಸಂಸಾರ ಚೆನ್ನಾಗಿರಲ್ಲ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಅದನ್ನು ಅವರು ನಂಗೆ ಗೊತ್ತಿಲ್ಲ, ಆ ವಿದ್ಯೆ ಎಲ್ಲ, ಜಾತಕ ಅಂದರೆ ಅಸ್ಟ್ರಾಲಜಿ, ಅದೇನೇನೋ ಗ್ರಹ ಗಣ ಅವೇನೋ ನೋಡಿ, ಅದು ನಂಗೆ ಗೊತ್ತಿಲ್ಲ. ಬಟ್ ನಾವು ನಮ್ಮ ಅನುಭವದಿಂದ ನಾನು ಹೇಳ್ತಿರೋದು ಅದು ದಿಕ್ಕೆ. ಸೊ ನೀವು ಅಂದ್ಕೊಂಡಂಗೆ ನಿಮ್ಮ ಗಂಡಂದಿರು ಯಾವುದೇ ಕಾರಣಕ್ಕೂ ಇರಲ್ಲ. ನಿಮಗೆ ಚಪಾತಿ ಇಷ್ಟ ಆದರೆ ಅವ್ರಿಗೆ ಮುದ್ದೆನೇ ಇಷ್ಟ, ನಿಮಗೆ ತರಕಾರಿ ಇಷ್ಟ ಆದರೆ ಅವ್ರಿಗೆ ನಾನ್ ವೆಜ್ಜೇ ಇಷ್ಟ. ಅಂದರೆ ಸಣ್ಣ ಸಣ್ಣ ವಿಚಾರದಲ್ಲೂ ಸಾಕಷ್ಟು ಅಜಗಜಾಂತರ ಇರುತ್ತೆ. ಅದಿರೋದಕ್ಕೆ ನಾವು ಗಂಡ ಹೆಂಡತಿಯಾಗಿ ಸಂಸಾರ ಮಾಡೋದು. ಒಂದೇ ಥರ ಇದ್ಬಿಟ್ರೆ ಅದು ಜೀವನ ಅಷ್ಟು ರಸಮಯ ಇರಲ್ಲ. ಕಚ್ಚಾಡೋದಂದರೆ ಯಾವ ಥರ ಕಚ್ಚಾಡೋದು? ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳುವಂಥದ್ದಲ್ಲ, ಪ್ರೀತಿ ವಿಶ್ವಾಸದಿಂದ. ಅದು ಮಕ್ಳುಗಳಿಗೆ ಗೊತ್ತಾಗಬೇಕು. ಮಕ್ಳುಗಳ ಮುಂದೆ ನೀವು ಪ್ರೀತಿ ವಿಶ್ವಾಸದಿಂದನೇ ಯಾವಾಗಲೂ ಅಪ್ಪ ಅಮ್ಮ ತುಂಬ ಚಂದ ಅಂದ್ರೂ ಮಕ್ಳಿಗೆ ಸಮಸ್ಯೆ ಆಗುತ್ತೆ. ಅಪ್ಪ ಅಮ್ಮನಲ್ಲೂ ವೈಮನಸ್ಸು ಬರುತ್ತೆ. ಅಪ್ಪ ಹೇಳಿದ್ದು ಅಮ್ಮ ಇಷ್ಟ ಆಗ್ತಿಲ್ಲ, ಅಮ್ಮ ಹೇಳಿದ್ದು ಅಪ್ಪಂಗೆ ಇಷ್ಟ ಆಗ್ತಿಲ್ಲ, ಆದರೂ ಅಪ್ಪ ಅಮ್ಮ ಹೊಂದ್ಕೊಂಡು ಹೋಗ್ತಿದ್ದಾರೆ. ಅದನ್ನು ನೋಡಿ ಕಲಿಬೇಕು ಮಕ್ಕಳು. ನಾವು ಎಷ್ಟೊಂದು ಜನ ತಾಯಂದಿರು ಮಾತೇ ಆಡಲ್ಲ, ಮಾತೇ ನಿಲ್ಲಿಸ್ಬಿಡ್ತೀವಿ. ಮಾತಾಡಿದ್ರೆ ಇನ್ನೆಲ್ಲೋ ಹೋಗುತ್ತೆ, ಕಿರಿಕಿರಿ ಆಗುತ್ತೆ. ಆ ಮಾತು ನಾವು ನಿಲ್ಲಿಸ್ತೀವಿ, ಆದರೆ ಒಳ ಮನಸ್ಸಿನ ಮಾತುಗಳದು ನಮ್ಮನ್ನು
ಟೇಪ್ ರೆಕಾರ್ಡ್ರ್ ಥರ ಕಾಡ್ತಿರುತ್ತೆ. ಗಂಡನ ಜೊತೆ ಮಾತು ನಿಲ್ಲಿಸ್ಬೋದು, ನನ್ನ ಫ್ರೆಂಡ್ ಜೊತೆ ಜಗಳ ಮಾಡಿ ಮಾತು ನಿಲ್ಲಿಸ್ಬೋದು. ನಿಲ್ಸಿದ ತಕ್ಷಣ ಅವ್ರ ಪಾಡಿಗೆ ಅವ್ರು ನನ್ನ ಪಾಡಿಗೆ ನಾನು ಆಗೋ ಸಂಬಂಧ ಆದರೆ ಫೈನ್. ನೀವು ಗಂಡನ ಜೊತೆ ಮಾತಾಡಿ ನಿಲ್ಸರಿ ಏನು ಮಾಡ್ತೀರಾ? ಇದೀರಾ ಹೆಂಗಸರು ತುಂಬ ಜನ ನೋಡ್ತೀನಿ ನಾನು. ಆ ಒಳ ಮಾತುಕತೆ ನಡೆಯುತ್ತಲ್ಲ, ಅದು ನಮ್ಮನ್ನು ಕಾಯಿಲೆ ಬರೆಸ್ತಿರೋದು. ಆ ನೆಗೆಟಿವ್ ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ, ಅದು ಎಲ್ಲ ಶರೀರದ ಅಂಗಾಂಗಗಳ ಮೇಲೂ ಪರಿಣಾಮ ಬೀರ್ತಿದೆ. ಇದೆಲ್ಲನೂ ನಿಮ್ಮ ಮಕ್ಕಳುಗಳು ಪ್ರತಿದಿನ ಪ್ರತಿ ಕ್ಷಣ ಗಮನಿಸ್ತಿರ್ತಾರೆ. ನೀವು ಮಾದರಿಗಳು. ಇದು 3ನೇದು ಸಂವಹನೆ, 2ನೇದು ನಿಮ್ಮ ಭಾವನಾತ್ಮಕವಾದಂಥ ನಿರ್ವಹಣೆ ನಿಮ್ಮ ಜೀವನದಲ್ಲಿ ಹೇಗೆ, 3ನೇದು ನಿಮ್ಮ ಗಂಡ ಹೆಂಡತಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ. ಏನೇ ವ್ಯತ್ಯಾಸಗಳಿದ್ರೂ ಅದನ್ನು ನೀವು ಹೇಗೆ ಸರಿಪಡಿಸ್ಕೊಂಡು, ಗಂಡ ಹೆಂಡತಿ ಕಿರಿಕಿರಿ ಆದ್ರೂ ಜಗಳ ಆದ್ರೂ ನೀವು ಮಾಡಿದ ಸರಿ ಇಲ್ಲ, ನೀವು ಮಾಡಿದ ತಪ್ಪು, ನೀವು ಯಾಕೆ ಹಿಂಗೆ ಮಾತಾಡ್ರಿ ಅಂದದ್ದನ್ನು ಆಮೇಲೆ ಅನುಸರಿಸ್ಕೊಂಡು ಒಂದು ರಾಜಿ ಪಂಚಾಯಿತಿ ಮಾಡಿ ಬದುಕ್ತೀವಲ್ಲ, ಅದರಂಥ ದೊಡ್ಡ ಪಾಠ ನಿಮ್ಮ ಮಕ್ಕಳಿಗೆ ಯಾವ MBBS ಅಲ್ಲೂ ಇಲ್ಲ, ಯಾವ ಎಂಜಿನಿಯರಿಂಗಲ್ಲೂ ಇಲ್ಲ, ಯಾವ PhDನಲ್ಲೂ ಇಲ್ಲ. ಅದು ನೀವು ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದೀರಾ ನಿಮ್ಮ ಮಕ್ಕಳುಗಳಿಗೆ. ನೀವು ನಂಬಲ್ಲ ಎಷ್ಟು ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹೊಡಿತಾ ಇದ್ದಾರೆ ಇವಾಗ. ಹೊಡಿಯೋದು, ಜಿಗಿಟೋದು ಎಲ್ಲ ತೋರಿಸ್ತಾರೆ ನಮ್ಮ ಹತ್ರ ಬಂದಾಗ. ಗಂಡಸರು ಶರ್ಟ್ ಬಿಚ್ಚಿ ಎಲ್ಲ ಪರ್ಚಿರೋದು. ಮೇಡಮ್, ನಾನು ಯಾರ ಹತ್ರ ತೋರಿಸ್ಲಿ ಇದನ್ನು? ಅವರಪ್ಪ ಅಮ್ಮನ ಹತ್ರ ಮಾತಾಡೋಕ್ಕಾಗಲ್ಲ, ಹುಡುಗಿ ಅಪ್ಪ ಅಮ್ಮನ ಹತ್ರ ಮಾತಾಡೋಕ್ಕಾಗಲ್ಲ, ಅಣ್ಣ ತಮ್ಮಂದಿರ ಹತ್ರ ತೋರಿಸ್ಕೊಳ್ಳೋಕ್ಕೆ ಗಂಡಸ್ತನ, ನಾಚಿಕೆ, ಸಂಕೋಚ ನಮ್ಗಳ ಹತ್ರ ತೋರಿಸ್ತಾರೆ. ಇದನ್ನು ಯಾರ ಹತ್ರ ಹೇಳಿ ಮೇಡಮ್? ಆ ಹುಡುಗಿನ ಕೇಳಿದ್ರೆ ಹೌದು ನಾನು ಪರಿಚಿತೆ, ಅಲ್ಲಿ ಅವ್ರಿಗೇನು ಗಿಲ್ಟು ಇಲ್ಲ. ಅವನು ಯಾಕೆ ನನಗೆ ಹಂಗಂದ? ನಂಗಾಗಲ್ಲ. ಅಂದರೆ ಯಾಕೆ ನಾನು ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಆ ಹಂತಕ್ಕೆ ಬಂದಾಗ ರಿಪೇರಿ ಮಾಡೋದು ಕಷ್ಟ. ಯಾಕಂದರೆ ಅಷ್ಟರಲ್ಲಾಗಲೇ ನಮ್ಮದು ಸರ್ಕ್ಯೂಟ್ ಮಿದುಳಲ್ಲಿ ಗಟ್ಟಿ ಆಗೋಗಿರುತ್ತೆ. ಆ ಕನೆಕ್ಟಿವಿಟಿನ ಚೇಂಜ್ ಮಾಡೋದು ತುಂಬ ಕಷ್ಟ. ಈಗ ನಾನು ಒಂದಿನ ಹಿಂಗೆ ಬಂದು ಮಾತಾಡ್ತಿದ್ದೀನಿ, ನೀವುಗಳು ಕೇಳಿಸ್ಕೊತಿದ್ದೀರಾ, ಅಷ್ಟು ಸುಲಭ ಇಲ್ಲ ನಿಮ್ಮ ಬದಲಾವಣೆ. ಅದಕ್ಕೆ ತುಂಬ ಶ್ರಮ ಹಾಕಬೇಕು. ನಂತರ ಮಾತಾಡೋರು ಸಾಕಷ್ಟು ಜನ ನಿಮಗೆ ಯೂಟ್ಯೂಬಲ್ಲಿ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾರೆ. ದಯವಿಟ್ಟು ಅದನ್ನು ದಿವಸಕ್ಕೆ ಒಂದು 5 ನಿಮಿಷನಾದರೂ ಏನು ನಾವು ರಿವಿಷನ್ ಮಾಡ್ತೀವಲ್ಲ ಪರೀಕ್ಷೆ ಟೈಮಲ್ಲಿ, ಅದನ್ನು ಮಾಡ್ಕೊಳ್ಳಿ. ನಿಮ್ಮಲ್ಲೇ ನೀವು ಸಾಕಷ್ಟು ಸುಧಾರಣೆಗಳನ್ನ ತಗೊಳ್ತೀರ, ಎಷ್ಟೊಂದು ಬದಲಾವಣೆಗಳನ್ನ ಮಾಡ್ಕೋತೀರ. ಮಕ್ಕಳುಗಳನ್ನ ದೂರದನ್ನು ನಿಲ್ಲಿಸಿ. ಮಗು ನನ್ನ ಪ್ರತಿಬಿಂಬ. ನನ್ನ ಮುಖ ಕನ್ನಡಿನಲ್ಲಿ ಏನು ಕಾಣುತ್ತೆ, ನನ್ನ ಮಗು. ನನ್ನ ಮುಖದಲ್ಲಿ ಏನೋ ಕಲೆ ಇದೆ ಅಂದರೆ ನನ್ನ ಪ್ರತಿಬಿಂಬ ಹೆಂಗೆ ಕಾಣುತ್ತೆ? ಹಾಗೆ ಕಾಣುತ್ತೆ. ನಾನು ಗಾಜು ಒರೆಸ್ಬಿಟ್ರೆ ಏನಾರು ಚೇಂಜ್ ಆಗುತ್ತಾ? ಏನು ಮಾಡಬೇಕು? ಇನ್ನೂ ಕ್ಲಿಯರಾಗಿ ಕಾಣುತ್ತೆ. ನಾವೆಲ್ಲರೂ ಹೊರಗಿನ ಅಂದರೆ ಕಾಲೇಜು, ಫ್ರೆಂಡ್ಸ್ ಸರಿ ಇಲ್ಲ, ಅವನು ಇನ್ಫ್ಲೂಯೆನ್ಸ್ ಸರಿ ಇಲ್ಲ, ಅವಳಿಂದ ಹಿಂಗಾಗ್ಬಿಟ್ಟ, ಇವನಿಂದ ಹಿಂಗಾಗ್ಬಿಟ್ಲು, ಏನೇನೆಲ್ಲ ಗೂಬೆ ಕೂರಿಸ್ತೀವಿ. ಆದರೆ ಮಕ್ಕಳು ಯಾರ ಪ್ರತಿಬಿಂಬ? ತಂದೆ ತಾಯಿಯ ಪ್ರತಿಬಿಂಬ. ಅದನ್ನೇನು ಮಾಡ್ಕೋಬೇಕು? ಮಕ್ಕಳನ್ನ ಸರಿ ಮಾಡೋ ಬದಲು ನಮ್ಮನ್ನು ನಾವು ತಿದ್ಕೊಳ್ಳುವಂಥದ್ದು. ಪ್ರತಿದಿನ ಕಲಿಕೆ ಏನೇ ಆಗಿರ್ಬೋದು ನಾವು ಜೀವನದಲ್ಲಿ, ಪ್ರತಿದಿನ ಕಲಿಕೆ ನಿರಂತರವಾಗಿರಬೇಕು. ಅದನ್ನು ನಾವು ಮಕ್ಳುಗಳಿಗೂ ಹೇಳ್ಕೊಡ್ಬೇಕು. ಕಲಿಕೆ ಅಂದರೆ ನೀವು ಅಡುಗೆ ಮಾಡ್ತೀರಾ, ಅಥವಾ ನೀವು ಮನೆ ಕ್ಲೀನ್ ಮಾಡ್ತೀರಾ, ಮನೆಗೇನೋ ಮಾಡ್ಕೊತೀರಾ, ಅಥವಾ ಯಾರಿಗೋ ಸಹಾಯ ಅದು ಏನಾದರೂ ಆಗಿರ್ಬೋದು. ಪ್ರತಿದಿನ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಂಡು ಹೋಗುವಂಥ ಕಲಿಕೆನ ಮೈಗೂಡಿಸ್ಕೊಳ್ಳಿ. ಯಾರಿಗಾರು ಇದೆ ಈಗಲೇ ಅಂದರೆ ತುಂಬ ಒಳ್ಳೆಯದು. ಅದನ್ನು ಕಂಟಿನ್ಯೂ ಮಾಡಿ. ಫುಲ್ ಸ್ಟಾಪ್ ಇಡಬೇಡಿ. ನಿಮ್ಮ ಮಕ್ಕಳು 3ನೇ ಕ್ಲಾಸಲ್ಲೇ ಫುಲ್ ಸ್ಟಾಪ್ ಇಟ್ಬಿಡ್ತಾರೆ ಕಲಿಕೆಗೆ. ಇದು ಮಕ್ಕಳ ಮನಸ್ಸಿನ ಬೆಳವಣಿಗೆ. ಈ ಮಕ್ಕಳು ಎಷ್ಟೊತ್ತು ಟೈಮ್ ಇದೆ ನನಗೆ? 7:03 ಆಯಿತು. ಎಷ್ಟೊತ್ತು ಮಾತಾಡ್ಬೋದು? ಅಯ್ಯ, ಆಮೇಲೆ ಏನೂ ಹೋಗಲ್ಲ, ಮೆಟ್ಲಿಲ್ಲಿ ಹೋಗೋತ್ತಿಗೆ ಮರ್ತೋಗಿರತ್ತೆ ಅಮ್ಮ. ನೆನ್ಪಿಟ್ಕೊಳ್ಳೋಕ್ಕೆ ಇದು ಮನಸ್ಸಿನ ಒಂದು ಅಂಗ. 2ನೇದು, ಮಕ್ಕಳು ಬೆಳವಣಿಗೆ ಹಂತದಲ್ಲಿ ಸಾಕಷ್ಟು ಸಮಸ್ಯೆಗಳಿರುವಂಥ ಮಕ್ಕಳಿರ್ತಾರೆ. ಎಲ್ಲರಿಗೂ ಅಲ್ಲ, ಕೆಲವೊಂದು ನ್ಯೂನ್ಯತೆಗಳಿರುತ್ತೆ. ಯಾವುದು? ಕಲಿಕಾ ನ್ಯೂನ್ಯತೆ ಅಂತ ಹೇಳ್ತೀವಿ. ಈಗ ನಿಮ್ಮ ಮಕ್ಕಳಲ್ಲೇ ತುಂಬ ಚೆನ್ನಾಗಿ ಓದತ್ವೆ, ಬರವಣಿಗೆ ಕಷ್ಟ ಇರುತ್ತೆ ಮಗುಗೆ. ಇಂಗ್ಲೀಷ್ ಕಷ್ಟ ಇರ್ಬೋದು, ಅಥವಾ ಕನ್ನಡ ಕಷ್ಟ ಇರ್ಬೋದು, ಅಥವಾ ಗಣಿತ ಕಷ್ಟ ಇರ್ಬೋದು. ಆದರೆ ಅವನು ದಡ್ಡ ಅಲ್ಲ. ಅವಳಾಗಲಿ ಅವನಾಗಲಿ ಬುದ್ಧಿವಂತ ಮಗು. ಏನೇ ಕೇಳಿದ್ರು ಉತ್ತರ ಕೊಡುತ್ತೆ, ಬಾಕಿ ಎಲ್ಲ ಚಟುವಟಿಕೆಗಳಲ್ಲೂ ಚೆನ್ನಾಗಿರುತ್ತೆ. ಆದರೆ ಬರವಣಿಗೆ ಕಷ್ಟ ಇರ್ಬೋದು, ಅಥವಾ ಒಂದು ಸಬ್ಜೆಕ್ಟ್ ಕಷ್ಟ ಇರ್ಬೋದು. ಆಗ ಆ ಮಗುನ ಟಾರ್ಗೆಟ್ ಮಾಡಬೇಡಿ.
ನಿಂಗೆ ಅಷ್ಟೆಲ್ಲ ಗೊತ್ತಾಗುತ್ತೆ, ಇದು ಬರೆಯೋಕ್ಕೆ ಯಾಕೆ ಹಿಂಗೆ ಆಡ್ತೀಯ, ಬಿನ ಡಿ ಮಾಡ್ತೀಯಾ, ಸಿನ ಇನ್ನೊಂದು ಮಾಡ್ತೀಯಾ, ಅಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ಎಷ್ಟು ಸತಿ ನಾನು ತಿದ್ಸ್ ಬರೆಯೋದು, ಪನಿಷ್ಮೆಂಟ್ ಕೊಡ್ತೀರಾ, 10 ಸತಿ ಅದೇ ಪದಗಳನ್ನ ಅಥವಾ ಅದೇ ಪಾಠನ ರಿಪೀಟೆಡಾಗಿ ಬರೆಸ್ತೀರಾ. ಅದು ಒಂದು ನ್ಯೂನ್ಯತೆ ಮಕ್ಕಳಲ್ಲಿ, ಅದನ್ನು ನೀವು ಅರ್ಥಕೋಬೇಕು. ಅದಕ್ಕೆ ಕಲಿಕಾ ನ್ಯೂನ್ಯತೆ ಅಂತ ಹೇಳ್ತೀರಿ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಅದಕ್ಕೆ ಗಮನ ಕೊಡಬೇಕು. ಅದ್ರ ಸಮಸ್ಯೆನ ನೀವು ಅರ್ಥ ಮಾಡಿಕೊಂಡು ನೀವು ಕಳಿಸ್ತಿರೋ ಶಾಲೆ ಟೀಚರ್ಸ್ ಜೊತೆ ಮಾತಾಡಿ ಒಂದು ಒಪ್ಪಂದ, ಅಂದರೆ ಮಗುಗೆ ಈ ಸಮಸ್ಯೆ ಇದೆ, ಅದಕ್ಕೆ ಈ ಥರ ಮಾಡಿದ್ರೆ ಮಗು ಇಂಪ್ರೂವ್ ಆಗುತ್ತೆ. ಮತ್ತು ಎಷ್ಟೊಂದು ಜನ ಟೀಚರ್ಸ್ಗೂ ಗೊತ್ತಿರುತ್ತೆ ಇವಾಗ, ಅದನ್ನು ಮಾತುಕತೆ ಮೂಲಕ ಮಗುಗೆ ಅದ್ರ ಕಡೆ ಗಮನ ಕೊಡೋ ಮೂಲಕ ಅದನ್ನು ಸರಿಪಡಿಸ್ಬೋದು. ಎರಡನೇದು, ಸಾಕಷ್ಟು ಗಂಡು ಮಕ್ಕಳಲ್ಲಿ ಅತಿ ಚಟುವಟಿಕೆ ಅಂತ ಇದು ಬರುತ್ತೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತ ನೋಡ್ತೀವಿ. ಗಮನ ಕಡಿಮೆ, ಅತಿ ಚಟುವಟಿಕೆ, ADHD ಅಂತ. ಕೂತ್ರೆ ಕೂರಲ್ಲ, ನಿಂತರೆ ನಿಲ್ಲಲ್ಲ, ಒಂದು ಕೆಲಸ ಪೂರ್ಣ ಮಾಡಲ್ಲ, ಒಂದು ನೋಟ್ಸ್ ಕಂಪ್ಲೀಟ್ ಆಗಿರಲ್ಲ, ಒಂದು ಹೋಮ್ವರ್ಕ್ ಕಂಪ್ಲೀಟ್ ಆಗಿರಲ್ಲ, ಟೀಚರ್ಸ್ ಏನೋ ಮಾತಾಡ್ತಿರೋ ಇನ್ನೇನೋ ಪಕ್ಕದ ಮಗುಗೆ ಚೇಷ್ಟೆ ಮಾಡ್ತಿರುತ್ತೆ, ಪೆನ್ಸಿಲ್ ಏನಲ್ಲೋ ಬರೀತಿರುತ್ತೆ, ಗೀಜತ್ತೆ, ಹರಿಯತ್ತೆ, ಯಾವ ರೂಲ್ಸು ಫಾಲೋ ಮಾಡಲ್ಲ. ಇದು ಒಂದು ಮಕ್ಕಳಲ್ಲಿ ಬೆಳವಣಿಗೆ ಹಂತದಲ್ಲಿ ಬರುವಂಥ ಒಂದು ಸಮಸ್ಯೆ. ಈ ಥರ ಮಕ್ಕಳುಗಳಿಗೆ ಪೋಷಕರಾಗಲಿ ಶಾಲೆ ಟೀಚರ್ಸ್ಗಳಾಗಲಿ ಅರ್ಥ ಮಾಡ್ಕೊಳ್ದೇ ಬರೀ ಪನಿಷ್ಮೆಂಟ್ ಕೊಟ್ಟರೆ ಆ ಮಗು ಮುಂದಕ್ಕೆ ಕಂಡಕ್ಟ್ ಡಿಸಾರ್ಡರ್ ಅಂತೀವಿ, ಅಂದರೆ ಸುಳ್ಳು ಹೇಳೋದು, ಕದಿಯೋದು. ಯಾಕಂದರೆ ಅದನ್ನು ಆ ಮಗು ಸಮಸ್ಯೆ ಅರ್ಥ ಮಾಡ್ಕೋತಿಲ್ಲ. ಎಲ್ಲರೂ ಬೈತಾರೆ, ಸ್ಕೂಲ್ಗೆ ಹೋದರೂ ಬೈತಾರೆ, ಅಕ್ಕಪಕ್ಕದ ಮನೆಯವರು ಬೈತಾರೆ, ನೀನು ಮಾತ್ರ ಬರಬೇಡ ಕಣಪ್ಪ, ನನ್ನ ಮಕ್ಕಳನ್ನೂ ಹಾಳು ಮಾಡ್ತೀಯಾ, ನಮ್ಮ ಸಾಮಾನು ಹಾಳು ಮಾಡ್ತೀಯಾ, ನಿನ್ನ ಜೊತೆ ಬಂದರೆ ನನ್ನ ಮಗನೂ ಹಾಳಾಗ್ಬಿಡ್ತಾನೆ, ಅವಾಯ್ಡ್ ಮಾಡ್ತಾರೆ, ಇಲ್ಲ ಬ್ಲೇಮ್ ಮಾಡ್ತಾರೆ, ಆರೋಪಗಳು, ಬೈತಾರೆ, ಯಾರೂ ಗಮನ ಕೊಡಲ್ಲ. ಅಪ್ಪ ಅಮ್ಮಂದಿರಿಗೆ ರೋಸ್ ಹೋಗುತ್ತೆ, ಎಲ್ಲಿ ಹೋದರೂ ಇವನು ಬರೀ ನನ್ನ ಕಂಪ್ಲೇಂಟ್ ಕೇಳೋದೇ ಆಗುತ್ತೆ ಅಂತ ಅಪ್ಪ ಅಮ್ಮಂದಿರು ಮಗುನ ಬೈಯಕ್ಕೆ ಶುರು ಮಾಡ್ತಾರೆ. ಆ ಮಗು ಏನು ಮಾಡುತ್ತೆ, ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಆ ಮಗು ಗೊತ್ತಿಲ್ಲ ಅದು ಏನು ಮಾಡ್ತಿದೆ ಅನ್ನೋದೇ. 6ನೇ ವರ್ಷ ಅಲ್ಲ, 4-5 ವರ್ಷಕ್ಕೆ ನಿಮಗೆ ಗೊತ್ತಾಗೋಗುತ್ತೆ. ಯಾವುದೇ ಮದುವೆ ಮನೆಗೆ ಹೋದ್ರೂ ಕೂರಲ್ಲ, ಕೂತ್ ಕಡೆ ಎಲ್ಲೂ ಒಂದು ಕಡೆ ನಿಲ್ಲಲ್ಲ, ಯಾವುದೂ ನೀವು ಹೇಳೋದಕ್ಕೆ ಮುಂಚೆನೇ ಉತ್ತರ ಕೊಟ್ಟಿರುತ್ತೆ, ಅದಕ್ಕೆ ಏನು ಅನಿಸುತ್ತೆ ಅದು ಮಾಡ್ತಿರುತ್ತೆ, ಆಟ ಸಾಮಾನೆಲ್ಲ ಬಿಚ್ಚಿಬಿಟ್ಟು ಎಲ್ಲ ರಿಪೇರಿ ಮಾಡ್ತಿರುತ್ತೆ, ಯಾವ ಭಾಗನೂ ಒಂದು ಕಡೆ ಇಟ್ಟಿರಲ್ಲ. ಈ ಥರ ಮಕ್ಕಳುಗಳಿಗೆ ಗಮನ ಕೊಟ್ಟಿಲ್ಲ, ಅದಕ್ಕೆ ಟ್ರೀಟ್ಮೆಂಟು ಇದೆ, ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ, ನೀವು ತಿಳುವಳಿಕೆನೇ ಇಲ್ಲ, ಬರೀ ಬೈಯೋದು, ಹೊಡೆಯೋದು, ಪನಿಷ್ಮೆಂಟ್ ಕೊಡೋದು ಮಾಡಿದ್ರೆ ಅದೇ ಮಗು 5ನೇ ಕ್ಲಾಸೋ 6ನೇ ಕ್ಲಾಸೋ 7ನೇ ಕ್ಲಾಸಿಗೆ ಬರೋ ಹೊತ್ತಿಗೆ ಸುಳ್ಳು ಹೇಳುತ್ತೆ, ಮನೆಯಲ್ಲಿ ಕದಿಯತ್ತೆ, ಶಾಲೆಗೆ ಹೋಗ್ತೀನಿ ಅಂತ ಚಕ್ಕರ್ ಹೊಡೆದು ಪಾರ್ಕಲ್ಲೋ ಇನ್ನೆಲ್ಲೋ ಹೋಗುತ್ತೆ. ಈಗ ಮೊಬೈಲ್ ಹಾವಳಿ ಇರೋದ್ರಿಂದ ಮೊಬೈಲ್ ಬಳಕೆ ಜಾಸ್ತಿ ಮಾಡುತ್ತೆ. ಅದೇ ಮಗು ಕಾಲೇಜು PUC ಡಿಗ್ರಿಗೆ ಬಂದಾಗ ಬೀಡಿ ಸಿಗರೇಟ್, ಕಾಲೇಜ್ ಬೇಡ, ಹೈಸ್ಕೂಲ್ ಮಕ್ಕಳನ್ನೇ ನಾವು ನೋಡ್ತಿದ್ದೀವಿ, ಮೂಸೋದು, ಈ ಪೆಟ್ರೋಲು ಅವೆಲ್ಲ ಮೂಸುವಂಥ ಕಾಯಿಲೆ, ಅವೆಲ್ಲ ಕಾಯಿಲೆಗಳು ನಾವು ನೋಡುವಂಥದ್ದು. ಗಾಂಜಾ ಹೊಡೆಯೋದು, ಬೇಡದೇ ಇರೋ ಕೆಟ್ಟು ಮಾದಕ ವಸ್ತುಗಳಿಗೆ ಅವಲಂಬಿತರಾಗ್ತಾರೆ, ಮನೆಗೆ ಬರಲ್ಲ, ಬೇಡದೇ ಇರೋ ಸಮಾಜಘಾತುಕ ಸಮಸ್ಯೆಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಸಮಸ್ಯೆ ಎಲ್ಲಿತ್ತು ಮಗುದು, ಸಣ್ಣ ಮಗುನಲ್ಲೇ ಗೊತ್ತಾಗಿರಬೇಕು. ಆದರೆ ತಂದೆ ತಾಯಂದಿರಿಗೆ ಅದರ ಅರಿವೇ ಇಲ್ಲ. ಅದು ಅವ್ನು ಹೇಳಿದ್ದು ಕೇಳಲ್ಲ, ಅವ್ನು ತುಂಟ, ಅವ್ನು ಚೇಷ್ಟೆ, ಅದಕ್ಕೊಂದು ಲೇಬಲ್ ಮಾಡಾಯಿತು, ಮುಗೀತು ನಮ್ಮ ಜವಾಬ್ದಾರಿ. ಆ ಮಗು ಬೆಳವಣಿಗೆ ಆಗ್ತಿರುತ್ತೆ, ಅದಕ್ಕೆ ಯಾರೂ ಪೂರಕವಾಗಿರಲ್ಲ, ಯಾರೂ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಆ ಮಗು ಅದು ಜೀವನನೇ. ಈಗ ನಾವೊಂದು ಸ್ಟ್ರೈಕ್ ಆದರೆ ನೋಡ್ಬೋದು ನೀವು, ಎಷ್ಟೊಂದು ಜನ ಟೈರ್ ಬೆಂಕಿ ಹಚ್ಚೋದು, ಗಾಜು ಹೊಡೆಯೋದು, ಬೇಡದೇ ಇರೋ ಯಾವುದೋ ಹೆಣ್ಮಕ್ಳಿಗೇನೋ ತೊಂದರೆ ಮಾಡುವಂಥದ್ದು, ಇವೆಲ್ಲ ಎಂಥ ಮಕ್ಕಳು, ಅವ್ರೇನು ಕೆಟ್ಟವರಲ್ಲ. ಪೋಷಕರು ಆ ಮಕ್ಕಳ ಸಮಸ್ಯೆನ ಗುರ್ತಿಸೋದಕ್ಕಾಗ್ದೇ, ಶಾಲೆ ನಮ್ಮ ಸಮಾಜ ಅದನ್ನು ಗುರ್ತಿಸೋಕ್ಕಾಗ್ದೇ ಅವ್ರನ್ನ ಬರೀ ದೋಷಾರೋಪಗಳನ್ನ ಮಾಡಿ ಆ ಮಕ್ಕಳನ್ನ ಆ ಸ್ಥಿತಿಗೆ ತೊಗೊಂಡು ಹೋಗಿರ್ತೀವಿ. ಆ ವಯಸ್ಸಲ್ಲಿ ನೀವು ಕರ್ಕೊಂಡು ಬಂದರೆ ರಿಪೇರಿ ಮಾಡೋಕ್ಕೆ ಕಷ್ಟ, ಯಾಕಂದ್ರೆ ಅದು ಗಟ್ಟಿ ಆಗೋಗಿದೆ, ಸೆಂಟ್ರಿಂಗ್ ಹೊಡೆದು ಗಾರೆ ಎಲ್ಲ ಹಾಕಿ ಚೆನ್ನಾಗಿ ಅದು ಕೂತ್ಬಿಟ್ಟಿದೆ, ಸೆಟ್ ಆಗೋಗಿರುತ್ತೆ. ಅದನ್ನು ರಿಪೇರಿ ಮಾಡೋದು ಕಷ್ಟ. ಅವ್ರು ಯಾವತ್ತೂ ಅವ್ರಿಗೂ ಸಮಸ್ಯೆ, ಮನೆಯವ್ರಿಗೂ ಸಮಸ್ಯೆ, ಸಮಾಜಕ್ಕೂ ಸಮಸ್ಯೆ. ಆ ಏಜಲ್ಲಿ ಇನ್ನು ಮಕ್ಳಿಗೆ ಬರುವಂಥದ್ದು ಅಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಏನೇ ಹೇಳಿದ್ರು ಉಲ್ಟಾ ಮಾತಾಡತ್ವೆ. ನೀವು ಏನೇ ಹೇಳಿ, ಪ್ರೀತಿಯಿಂದ ಹೇಳಿ, ಸಿಟ್ಟಿಂದ ಹೇಳಿ, ತುಂಬ ಸೋತಿದ್ದೀನಿ ಕಣಪ್ಪ, ನೀನೇ ಮಾಡಪ್ಪ ಅಂತ ಹೇಳಿ ಯಾವುದಕ್ಕೂ ಮಕ್ಕಳು ಬಗ್ಗಲ್ಲ. ಅದು ಒಂದು ಕಾಯಿಲೆ. ಇವೆಲ್ಲ ಏನು ಹೇಳೋದು, ಮಕ್ಕಳ ಸ್ವಭಾವ, ಆ ಸೃಷ್ಟಿ ಮೇಲೆ ಬರುವಂಥದ್ದು, ತಂದೆ ತಾಯಿಯಿಂದ ಬಂದಿರುವಂಥದ್ದಲ್ಲ. ಆ ಥರ ಏನೇ ನಾರ್ಮಲಿಂದ ಮಕ್ಕಳುಗಳು ದೂರ ಹೋಗ್ತಿದ್ದಾರೆ ಅಂದರೆ ಅದನ್ನು ಗುರುತಿಸಿ, ಅದನ್ನು ನಿಮ್ಮ ಟೀಚರ್ಸ್ ಹತ್ರನೋ, ನಿಮ್ಮ ಕ್ಲೋಸ್ ಸರ್ಕಲಲ್ಲಿ ಯಾರು ತಿಳುವಳಿಕೆ ಇರುವಂಥವ್ರ ಹತ್ರನೋ, ಅಥವಾ ಮಕ್ಕಳು ಡಾಕ್ಟ್ರ್ ಹತ್ರನೋ, ಇಲ್ಲ ನಮ್ಮಂಥವ್ರ ಹತ್ರನೋ, ಯಾರ ಹತ್ರನಾದ್ರು ಬಂದು ಮಾತಾಡಿ, ಅದೇನಾದ್ರು ಸಮಸ್ಯೆನ
ಅಥವಾ ಅದನ್ನು ಹೆಂಗೆ ಬಗೆಹರಿಸ್ಬೋದು ಅಂತ ಯಾರ ನಿಮ್ಮ ಗೈಡ್ ಮಾಡ್ತಾರೆ. ನೀವೊಬ್ಬರೇ ಎಲ್ಲನೂ ಹ್ಯಾಂಡಲ್ ಮಾಡೋಕ್ಕೆ ಹೋಗಬೇಡಿ. ಏನೂ ಇಲ್ಲ, ನಂಗೆ ಗೊತ್ತೇ ಇಲ್ಲ, ನನ್ನ ಮಗ ತುಂಬ ಒಳ್ಳೆಯವನು ಅಂತ ನೀವು ಗುರ್ತಿಸ್ತೇನೆ ಇದ್ದರೂ ಮುಂದಕ್ಕೆ ಸಮಸ್ಯೆಗಳಾಗುತ್ತೆ. ಈ ಥರ ಸಾಕಷ್ಟು ಬೆಳವಣಿಗೆ ಹಂತದಲ್ಲಿ ಮಕ್ಕಳಲ್ಲೇ ಓದು ಬರಹ ಕಲಿಕೆಗಳೇ ಸಾಕಷ್ಟಿರುತ್ತೆ. ಅದು ನಮ್ಮ ಮಗು, ಯಾವುದೇ ಮಗುನೂ ನಾನು ಚೆನ್ನಾಗಿ ಮಾಡಬೇಕು ಅಂತಲೇ ಇರೋಂಥದ್ದು. ಅದು ಚೆನ್ನಾಗಿ ಮಾಡ್ತಿಲ್ಲ ಅಂದರೆ ಅಲ್ಲಿ ಏನೋ ಸಮಸ್ಯೆ ಇರುತ್ತೆ, ಅದನ್ನು ಗುರ್ತಿಸಿ. ಮಗುನ ಬೈಯೋದು, ಹೊಡೆಯೋದು, ಪನಿಷ್ ಮಾಡೋದು ಮಾಡೋಕ್ಕೆ ಹೋಗಬೇಡಿ. ಗುರ್ತಿಸಿ. ಅದೆಲ್ಲದಕ್ಕಿಂತ ಮುಂಚೆ ನೀವುಗಳು ಹೇಗಿರಬೇಕು? ಮಕ್ಕಳಿಗೆ ಸರಿಯಾದ ಒಂದು ರೀತಿ ಕಲಿಕೆ, ಅದು ಕಲಿಕೆ. ಇವತ್ತು ನಿನ್ನೆ ಹೀಗಿದ್ಲು, ಇವತ್ತು ಹೀಗಿದ್ದಾಳೆ, ಏನೋ ಸಮಸ್ಯೆ ಆಗಿರ್ಬೋದು, ಶಾಲೆನಲ್ಲೋ ಫ್ರೆಂಡ್ಸಲ್ಲೋ ಆಟ ಆಡುವಾಗಲೋ ಏನೋ ಆಗಿರುತ್ತೆ. ಅದನ್ನು ನೀವು ಆ ಕನೆಕ್ಟಿವಿಟಿ ಅಂತ ಹೇಳ್ತೀವಿ, ಸಂಪರ್ಕ. ಯಾರು ಆ ಮಗು ಜೊತೆ ಕನೆಕ್ಟ್ ಆಗಿರ್ತಾರೆ, ಅಂದರೆ ನೀವು ಮಾಡ್ಕೊಂಡಿರ್ತೀರ, ಆ ಥರ ಪೇರೆಂಟು, ಪೋಷಕರು ಏನೇ ಹೇಳಿದ್ರು ಮಕ್ಕಳು ಕಲ್ತ್ಕೊಳತ್ವೆ, ಸರಿಪಡಿಸ್ಕೊಳತ್ವೆ. ನೀವು ಆ ಸಂಪರ್ಕನೇ ಬೆಳೆಸ್ಕೊಂಡಿಲ್ಲ, ಸಂಪರ್ಕನೇ ಇಲ್ಲ, ನೀವು ಏನೇ ಮಾತಾಡಿದ್ರು, ನೀವು ಏನೇ ಒಳ್ಳೇದು ಮಾಡಿದ್ರು ಆ ಮಗು ನಿಮ್ಮನ್ನು ತಿರಸ್ಕರಿಸುತ್ತೆ. ಸೊ ಎಲ್ಲದಕ್ಕಿಂತ ಮೇಯ್ನು ಆ ಮಗು ಜೊತೆ ನಿಮ್ಮ ಸಂಪರ್ಕ ಹೇಗೆ. ಅಟ್ಯಾಚ್ಮೆಂಟ್ ಅಲ್ಲ, ಕನೆಕ್ಟಿವಿಟಿ. ಅಟ್ಯಾಚ್ಮೆಂಟ್ ಇಸ್ ಅ ಡಿಸಾರ್ಡರ್. ನಂದು, ನನ್ನ ಮಗು, ನನ್ನ ಆಸ್ತಿ, ನನ್ನ ಬ್ಯಾಗು, ನನ್ನ ಬಟ್ಟೆ, ನನ್ನ ಸೀರೆ, ಕಾಯಿಲೆ ಅದು. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ? ಕನೆಕ್ಟಿವಿಟಿ. ನನ್ನ ಮಗು ಎಲ್ಲಿದ್ರೂ ಅವ್ನು ಚೆನ್ನಾಗಿರ್ತಾನೆ, ಈಗ ಇಂಥ ಕಡೆ ಇದ್ದಾನೆ, ಅವ್ನು ಆಟ ಆಡ್ತಿರ್ತಾನೆ, ಇಲ್ಲ ತಿಂತಿರ್ತಾನೆ, ಇಲ್ಲ ಆ ಕನೆಕ್ಟಿವಿಟಿ ಅದು ನಾನು ಹೇಳಕ್ಕೆ ಗೊತ್ತಾಗಲ್ಲ, ಅನುಭವಿಸ್ಬೇಕು. ಎಲ್ಲ ತಾಯಂದಿರಿಗೂ ಇರುತ್ತದು, ಕೆಲವು ತಂದೆಯಂದಿರಿಗೂ ಇರುತ್ತೆ. ಅದು ಅನುಭವಿಸ್ತವ್ರಿಗಷ್ಟೇ ಗೊತ್ತಾಗೋದು. ಯಾರೂ ಇಲ್ಲಿ ಹೆಚ್ಚು ಕಡಿಮೆ ಇಲ್ಲ. ನೀವು ಹೇಗೆ ಏನು ಹೇಳ್ತೀರಾ, ಆ ಮಗು ಪಾಲನೆ ಪೋಷಣೆನಲ್ಲಿ ತೊಡಗಿರ್ತೀರ, ನೀವು ಎಷ್ಟು ಮಾನಸಿಕವಾಗಿ ಸದೃಢವಾಗಿರ್ತೀರ, ಆ ಕನೆಕ್ಟಿವಿಟಿ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ನಾಳೆ ಆ ಮಗುನ ಎಲ್ಲಿಗೋ ಕಳಿಸ್ಬೋದು, ಏನೋ ಓದ್ಬೋದು, ಎಲ್ಲಿಗೋ ಮದುವೆ ಆಗ್ಬೋದು, ಎಲ್ಲೇ ಇದ್ರೂ ಆ ಕನೆಕ್ಟಿವಿಟಿ ನೀವು ಕರೆಕ್ಟಾಗಿರೋ, ಆ ಮಗು ಎಲ್ಲಿದ್ರೂ ಸದೃಢವಾಗಿರುತ್ತೆ. ನಿಮಗೇ ಸ್ಥಿರತೆ ಇಲ್ಲ, ಅಲ್ಲಾಡ್ತಿದ್ದೀರಾ, ಆ ಮಗು ಜೊತೆ ಹೇಗಿರ್ತೀರ? ಕನೆಕ್ಟಿವಿಟಿ ಹೆಂಗಿರುತ್ತೆ? ಈ ಬ್ರಿಡ್ಜ್ಗಳು ಕಟ್ತಾರಲ್ಲ ನಮ್ಮ ಕಾಂಟ್ರಾಕ್ಟರ್ಗಳು ಒಂದಷ್ಟು ಜನ, ಹಂಗಾಗ್ಬಿಡುತ್ತೆ. 3 ವರ್ಷ ಇರುತ್ತೆ, ನಮ್ಮ ಫ್ಲೈಓವರ್ ಬಿದ್ದೋಯ್ತಲ್ಲ, ಆ ಥರ ಆಗಬಾರ್ದು. ಏನು ನೀವು ಮಾಡ್ತೀರಾ ಗಟ್ಟಿಮುಟ್ಟಾಗಿರಬೇಕು. ತುಂಬ ಹೇಳಿದ್ರೆ ಸುಸ್ತಾಗತ್ತೆ ನಿಮಗೂ ಕೇಳಿಸ್ಕೊಳಕ್ಕೆ. ಏನಾದ್ರು ನನಗೆ ಅಂದರೆ ಈ ಟಾಪಿಕ್ ಏನು ಕೊಟ್ಟಿದ್ದಾರಲ್ಲ ವೀಣಾ, ಅಗಾಧವಾದದ್ದು, ಒಂಥರ ಬ್ರಹ್ಮಾಂಡ ಇದ್ದಂಗೆ. ನೀವು ಕೇಳಿದಷ್ಟು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ, ನಮ್ಮ ಅನುಭವಗಳನ್ನ ಹೇಳೋಕ್ಕೆ ಸಾಕಾಗಲ್ಲ. ತುಂಬ ಒಂದೇ ದಿನ ಹೇಳಿದ್ರು ಅಮ್ಮ ಸವರ್ಕೊಂಡು ಹೋಗ್ಬಿಡುತ್ತೆ ತಲೆಯಿಂದ, ಒಳಗೇನೂ ಉಳಿಯಲ್ಲ. ನಿಮಗೇನಾದ್ರು ಪ್ರಶ್ನೆಗಳಿದೆ ಅಂದರೆ ಇನ್ನೊಂದಷ್ಟು ನಾನು ಆಚೆ ಹಾಕೋಕ್ಕೆ ನನ್ನ ಅನುಭವನ ಯೂಸ್ ಆಗುತ್ತೆ, ಹೇಳ್ತೀನಿ. ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ದರೆ, ನಿಮ್ಮ ಮಕ್ಕಳದೇ ಆಗಬೇಕಂತೇನಿಲ್ಲ, ನಿಮ್ಮದಿರ್ಬೋದು, ನಿಮ್ಮ ಪರ್ಸ್ನಲ್ಲು ಏನಿದ್ರು ಸಂಕೋಚ ಇಲ್ಲದೇ ಮಾತಾಡಿ. ಯಾಕಂದರೆ ನಾನು ಒಬ್ಳಿಗೇನ ಇದು ಅಂದ್ಕೋಬೇಡಿ, ಎಲ್ಲರಲ್ಲೂ ಇದೆ. ಅವನು ಕೋಟ್ಯಾಧೀಶ್ವರನ ಅಥವಾ ಮೋರಿ ಪಕ್ಕ ಶೆಡ್ಡಲ್ಲಿ ಮಲ್ಗೋನ, ತುಂಬ ಓದಿರೋನ ಅಥವಾ ಏನೂ ಓದಿಲ್ಲದೆ, ಎಲ್ಲ ಮನುಷ್ಯರು ನಾವು ಸಮ. ನಾವು ಅದನ್ನು ಲೆವೆಲ್ ಮಾಡಿ ಕೂಡಿಸಿ ಕಾಯಿಲೆಗಳು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಸಂಕೋಚ ಪಟ್ಕೋಬೇಡಿ. ಹೇಳಿ ಮೇಡಮ್. ಮೇಡಮ್, ಈಗ ನಮ್ಮ ಮಗು 1 8 ವರ್ಷ 9 ವರ್ಷದ ಮಗು, ನನ್ನ ಮಗಳೇ. ನಾನು ಈಗ ಅವಳಿಗೆ ಏನೋ ಒಂದು ತಲೆ ಬಾಚಿದೆ, ಒಂದು ದಿನನಿತ್ಯ ನಡೆಯುವಂಥದ್ದು ತಲೆ ಬಾಚಿದ್ರೆ ನನ್ಗೆ ಗೊತ್ತಿರ್ತದೆ ತುಂಬ ಚೆನ್ನಾಗಿ ಬಾಚಿದ್ದೀನಿ, ಒಂದು ನೀಟಾಗೆಲ್ಲ ಅದನ್ನ ಅವಳು ಹೋಗ್ಬಿಟ್ಟು ಕನ್ನಡ ಪುನಃ ಅವಳು ಅದನ್ನ ಕರೆಕ್ಷನ್ ಮಾಡ್ಕೊತಾಳೆ, ಸರಿ ಮಾಡ್ಕೊತಾಳೆ. ನನಗೆ ಅದನ್ನ ಸಹಿಸಕ್ಕೆ ಆಗಲ್ಲ. ನಾನು ಎಷ್ಟು ಕರೆಕ್ಟಾಗಿ ಮಾಡಿದ್ದೀನಿ, ಇದನ್ನು ಪುನಃ ಅಲ್ಲೇನೋ ಕರೆಕ್ಷನ್ ಮಾಡ್ಕೊಳ್ತೀಯ. ನಾನು ಏನು ಮಾಡಿದ್ರು ಕರೆಕ್ಷನ್ ಮಾಡ್ಕೊಳಕ್ ಹೋಗ್ತಾರೆ. ನಾವು ಅದನ್ನ ಇಂಪ್ರೊವೈಸೇಷನ್ ಅನ್ಕೋಬೇಕಾ ಅಥವಾ ಏನು ಕಲಿತಿದ್ದೀರಾ? ನಾನು ಇಷ್ಟೊತ್ತು ಅದನ್ನೇ ಮಾತಾಡಿದ್ದು. ಅದೇ ಮೇಡಮ್, ನಾವೀಗ ಅದನ್ನ ಇಂಪ್ರೊವೈಸೇಷನ್ ಮಾಡ್ಕೋತಾ ಇದ್ದಾರೆ ಅಂತ ಅನ್ಕೋಬೇಕಾ, ಅಥವಾ ಇಲ್ಲ ನಾವೇನೇ ಮಾಡೋದ್ರಲ್ಲಿ ಅವರು ತಪ್ಪನ್ನ ಹುಡುಕಿ ರೆಡಿ ಮಾಡ್ಕೋತಾ ಇದ್ದಾರೆ ಅಂತ ಅನ್ಕೋಬೇಕಾ? ನೀವು ತಪ್ಪನ್ನೇ ಹುಡುಕಿ ಅವಳೇನೋ ನಿಮ್ಮನ್ನು ಇದು ಮಾಡಿ ಅವಳೇನೋ ಇಂಪ್ರೂವ್ ಆಗ್ತಿದ್ದಾಳೆ ಅನ್ನೋದು ನಿಮ್ಮ ಮನಸ್ಸಿನ ಸ್ಥಿತಿ. ಅದನ್ನೇ ಆ ಮಗು ಇಷ್ಟನೇ ಬೇರೆ, ಆ ಮಗುಗೇನೋ ಬೇರೆ, ಅದರದ್ದೇ ಇಂಡಿವಿಜುವಲ್ ಇದಿರುತ್ತೆ, ಅನಿಸಿಕೆಗಳು, ಆಸೆಗಳು. ಅದನ್ನು ನಾನು ಪೋಷಿಸ್ತಾ ಇದ್ದೀನಿ. ಆ ಮಗು ನಾನು ಮಾಡಿದ್ದನ್ನು ಏನೋ ಸರಿ ಮಾಡ್ಕೋತಿದ್ದಾಳೆ, ಅವಳು ಇನ್ನೂ ಇಂಪ್ರೂವ್ ಆಗ್ತಿದ್ದಾಳೆ ಅನ್ನೋದು ನಿಮ್ಮ ಸಕಾರಾತ್ಮಕ ಮನಸ್ಥಿತಿ. ಎರಡೂ ನಿಮ್ಮಲ್ಲೇ ಇದೆ. ನೀವು ನಾನು ಕಂಟ್ರೋಲ್ ಮಾಡಬೇಕು, ನಾನು ಮಾಡಿದ್ದನ್ನೇ ತಪ್ಪು ಅಂದ್ಬಿಟ್ಟು ಇವಳು ಸರಿ ಮಾಡ್ಕೋತಿದ್ದಾಳಲ್ಲ ಅಂದರೆ ಯು ಆರ್ ಕಂಟ್ರೋಲಿಂಗ್. ಅದು ಯಾವತ್ತೂ ನಿಮಗೂ ಮಗುಗೂ 100%. ಹಾಂ,
ನೀವು ಅವಳನ್ನು ಆಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ನಿಮ್ಮ ಮಗು ಏನಿದೆ, ಅದು ಉದ್ದನ, ತುಂಡನ, ಬೆಳ್ಳನ, ಕಪ್ಪ, ದಪ್ಪನ, ಸಣ್ಣನ, ಓದಲ್ವಾ, ಓದತ್ತ, ಆ ಮಗು ಏನಿದೆ ಅದನ್ನು ನೀವು ಮನಸ್ಪೂರ್ವಕವಾಗಿ ಸ್ವೀಕರಿಸಿದ್ರೆ ಈ ಕ್ಲ್ಯಾಶಸ್ಸೇ ಇರಲ್ಲ. ನಿಮಗೇನೋ ಆಸೆ, ನನ್ನ ಫ್ರೆಂಡ್ ಮಗಳು ಅಷ್ಟು ಚೆನ್ನಾಗಿದ್ದಾಳೆ, ನನ್ನ ಫ್ರೆಂಡ್ ಮಗಳು ಅಷ್ಟು ಚೆನ್ನಾಗಿ ಓದ್ತಾಳೆ, ಅವಳು ಡಾನ್ಸ್ ಮಾಡ್ತಾಳೆ, ನಾನು ಅದಕ್ಕೇನಾದ್ರು ಮಾಡಿಸ್ಬೇಕು. ನಾವು ಆಸೆ ಇದೆಯಲ್ಲ, ಆಸೆನೇ ದುಃಖಕ್ಕೆ ಮೂಲ. ಆಸೆ ಇರಬೇಕು, ದುರಾಸೆ ಇರುತ್ತೆ ನಮ್ಗಳಿಗೆ. ಕಂಪೇರ್ ಮಾಡ್ತೀವಿ. ಅದೇ ನಾನು ಹೇಳಿದ್ನಲ್ಲ, ನಾವು ಓನರು, ಮಾಲಿ ಆಗಬೇಕು, ನಾವು ಓನರ್ ಆಗಬಾರ್ದು. ನಾವು ಯಾವತ್ತೂ ನಾವು ಮಕ್ಕಳಿಗೆ ಗೈಡ್ ಆಗಿರಬೇಕು, ಕೋಚ್ ಆಗಿರಬೇಕು. ನಾವು ಮಾಸ್ಟರ್ ಥರ ಆದಾಗ ನಮ್ಮ ಮಕ್ಕಳು ನಮ್ಮಿಂದ ದೂರ, ಆ ಕನೆಕ್ಟಿವಿಟಿ ಬ್ರೇಕ್ ಆಗುತ್ತೆ. ಅದು ನೀವು ಏನೇ ಮಾಡಿದ್ರೂ ಸರಿಪಡ್ಸೋಕ್ಕಾಗಲ್ಲ. ನಾಳೆ ಅವ್ರು ಎಷ್ಟೇ ದೊಡ್ಡ ಡಾಕ್ಟ್ರ್ ಆಗ್ಬೋದು, ಸರಿಪಡ್ಸೋಕ್ಕಾಗಲ್ಲ. ಅದನ್ನು ಈ ಸಣ್ಣದ್ರಿಂದ, ಈಗ ಅವ್ರು ಏನು ಎಕ್ಸಾಂಪಲ್ ಹೇಳಿದ್ರು, ಆ ಮಗು ಕೂದಲು ಬಾಚೋದು ಅವ್ರ ಕಣ್ಣಲ್ಲಿ ಆ ವಯಸ್ಸಿಗೆ ಅವ್ರಿಗೆ ಅದು ಸರಿ ಇದೆ. ಆದರೆ ಆ ಮಗು ಇವ್ರಿಗಿನ್ನ ಬುದ್ಧಿವಂತ ಇದ್ದೇ ಇರುತ್ತೆ. ಅದಕ್ಕೇನೋ ಬೇರೆ ನೋಟ ಇರ್ಬೋದು, ಮಾಡ್ಕೊಳ್ಳೋದು ಏನೋ ಅದಕ್ಕೆ ಸ್ಕಿಲ್ ಇರ್ಬೋದು. ನೀವು ಅದನ್ನು ಪೋಷಿಸ್ತಾನೇ ಇಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನಿಗೆ ಆ ಮಗು ಇರಬೇಕು ಅಂತ ಹೋಗ್ತಿರ್ತೀರ. ಅದೇನು ಮಗು ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು. ಅದೇನು ಮಾಡ್ತಿದೆ, ಅದು ಸಪ್ರೆಸ್ ಮಾಡ್ತಾ ಇದೆ ಆ ಮಗು. ಈಗಲಿಂದನೇ ಸಪ್ರೆಷನ್ ಶುರು ಆಗಿದೆ ಆ ಭಾವನೆಗಳನ್ನ. ಅದನ್ನು ಆಚೆ ಹಾಕಬೇಕಂದ್ರೆ ಅದನ್ನ ಏನಕ್ಕಾರು ಆ್ಯಕ್ಟಿವಿಟೀಸು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಳಿಸಿ ನೀವು ಬದಲಾವಣೆ, ನಿಮ್ಮ ಬದಲಾವಣೆ ಆ ದೊಡ್ಡ ಗಿಫ್ಟು. ಬೇರೆ ಏನಾದರೂ ಸಂಕೋಚ ಬೇಡ. ಅಯ್ಯೋ ಈ ಥರ ಇವ್ರೇನು ಹೇಳಿದ್ರಲ್ಲ, ಹೆಜ್ಜೆಗೂ ಸಿಗತ್ತೆ ಎಲ್ಲರ ಮನೆಯಲ್ಲೂ. ಯಾರೂ ಪರ್ಫೆಕ್ಟ್ ಇಲ್ಲ, ನಾವು ಯಾವ ಮಗುನೂ ಪರ್ಫೆಕ್ಟ್ ಇರೋಕ್ಕಾಗಲ್ಲ. ಎಲ್ಲರೂ ನಾವು ತಪ್ಪು ಮಾಡೇ ನಾವು ಸರಿಪಡೋದು. ನಾನು ಕರೆಕ್ಟ್ ಅಂತ ಇದ್ದರೆ ನೀವು ಯಾರಾದ್ರೂ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಕ್ಕಲ್ಲ, ಖಂಡಿತ ಸಿಕ್ಕಲ್ಲ. ಸಿಕ್ಕಿದ್ರೂ ನಿಮ್ಮ ಜೀವನನೂ ಹಾಳು, ಆ ಮಗು ಜೀವನನೂ ಹಾಳು ಅನ್ನೋ ಸ್ಥಿತಿಲಿ ಸಿಗತ್ತೆ. ನಾನು ತಪ್ಪು ಮಾಡ್ತಿದ್ದೀನಿ, ನಾನು ಕಲಿತಿದ್ದೀನಿ ಅನ್ನೋ ಮನೋಭಾವನೆ ನೀವು ಬೆಳೆಸ್ಕೊಂಡ್ರೆ ನಿಮ್ಮ ಮಕ್ಕಳು ನೀವು ನಿರೀಕ್ಷಣೆ ಮಾಡಲ್ಲ, ಅಷ್ಟು ಚೆನ್ನಾಗಿ ಸಂಬಂಧ ಉಳಿಸ್ಕೋತಾರೆ. ಅದು ನಿಮ್ಮ ಮಗುನೇ ಅಲ್ಲ, ಅದು ಜನರಲ್. ನಿಮ್ಮ ಮೊಬೈಲ್ ಬಳಕೆ ತುಂಬ ಗಮನ ಕೊಡಿ. ನಾವು ಸಾಕಷ್ಟು ಜನ ಪೇರೆಂಟ್ಸಿಗೆ ಮಕ್ಕಳನ್ನ ಸರಿ ಮಾಡೋಕ್ಕಾಗಲ್ಲ, ನೀವು ಸರಿ ಹೋದರೆ ಮಕ್ಕಳು ಸರಿ ಹೋಗ್ತಾರೆ ಅಷ್ಟೇ. ಅದಕ್ಕೆ ಯಾವ ಮದ್ದು ಇಲ್ಲ. ನೀವು ನನ್ನ ಮಕ್ಕಳಿಲ್ಲ, ಅವರೆಲ್ಲೋ ಸ್ಕೂಲೋ ಆಟ ಆಡೋಕ್ಕೆ ಹೋಗಿದ್ದಾರೆ, ನಾನು ಇವಾಗ ನೋಡ್ಕೊಂಡು ಬಿಡ್ಬೋದು ಅಂದರೆ ನಿಮ್ಮ ಮಕ್ಕಳು ಅದನ್ನೇ ಮಾಡ್ತಿರ್ತಾರೆ. ನಮ್ಮ ಅಪ್ಪ ಅಮ್ಮ ಇಲ್ಲ, ನಾನು ಏನು ಬೇಕಾದ್ರೆ ನೋಡ್ಕೋಬೋದು ಅಂದರೆ ನಾನು ಹೇಳ್ತಿರೋದು ಇಲ್ಲೇನಿದೆ ಇಲ್ಲೂ ಅದೇ ಬಂದರೆ ನೀವು ನಿಮ್ಮ ಮಕ್ಳಿಗೆ ಹೆದರೋದೇ ಬೇಡ. ಹೆದರೋದು ಇಲ್ಲ. ಅಥವಾ ಏನು ಆ ಮಾಸ್ಕ್, ಮುಖದ ಮೇಲೆ ಒಂದು ಮಾಸ್ಕ್ ಹಾಕೊಂಡು ಬದುಕ್ತಿದ್ದೀವಿ ನಾವೆಲ್ಲ. ನಿಮ್ಗಳ ಮುಂದೆ ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ, ನೀವುಗಳು ನನ್ನ ಮುಂದೆ ಮಾಸ್ಕ್ ಹಾಕಿದ್ದೀರಾ. ಆ ಮಾಸ್ಕ್ ಯಾರಲ್ಲಿ ಇರಲ್ಲ ಅವ್ರ ಮಕ್ಕಳಲ್ಲಿ ಸಮಸ್ಯೆನೇ ಇರಲ್ಲ. ನಾವೆಲ್ಲರೂ ಮಾಸ್ಕಲ್ಲೇ ಬಳಸ್ತಿರೋದು. ಅದು ಕೆಲವರಂತೂ ದಿವ್ಸಕ್ಕೆ ಕಲರ್ ಮಾಸ್ಕ್ ಹಾಕ್ತಾರೆ. ನಿಮಗೆ ಗೊತ್ತಿರ್ಬೋದು, ನಾನು ಹೇಳಲ್ಲ. ಆ ಮಕ್ಳುಗಳ ಸ್ಥಿತಿ ಏನಾಗ್ಬೋದು ಅಂದರೆ ನಾನು ಇಷ್ಟೇ ಹೇಳಕ್ಕೆ ಬರೋದು, ನನ್ನ ಮಗು ಈ ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆ ಎಲ್ಲಿರುತ್ತೆ? ಆ ಮಗುನ ಸರಿ ಮಾಡಿಸ್ಬೇಕಾ, ನಾನು ಸರಿ ಮಾಡ್ಕೋಬೇಕಾ? ಯಾವಾಗಿಂದ? ಆ ಯೋಚನೆ ಮಾಡೋ ರೀತಿ. ಯಾವುದೇ ಸಮಸ್ಯೆ ಆಗಿರ್ಬೋದು, ಹಣಕಾಸಿಂದಿರ್ಬೋದು, ಕೆಲಸದಿರ್ಬೋದು, ಗಂಡ ಹೆಂಡತಿ ಸಂಬಂಧ, ತಾಯಿ ಮಗು ಸಂಬಂಧ, ಯಾವುದೇ ಇದ್ರೂ ನಾವೆಲ್ಲ ಕಲ್ತಿರೋದು, ನಾವಿರೋದು, ನಾವೆಲ್ಲರೂ 190.9% ಜನ ಜೀವನ ಮಾಡ್ತಿರೋದು ಆ ಕಡೆಯಿಂದನೇ ನೋಡೋದು. ಆಕೆ ನಂಗೆ ಹಿಂಗೆ ಅಂದರು, ಆಕೆಗೆ ಅಷ್ಟು ದಿಮಾಕಿದೆ, ಆಕೆ ಅಷ್ಟು ಜಂಬ ಮಾಡಿದ್ರು, ಆಕೆ ಕೆಟ್ಟದಾಗ ಬರೀ ಆಪೋಸಿಟ್ ಪರ್ಸನ್ನೇ ಟಾರ್ಗೆಟ್ ಮಾಡ್ತೀವಿ. ಆಗ ನನಗೇನಂತ ನಾನು ಕೊಡ್ತಾ ಹೋಗ್ತೀನಿ, ನಾನು ಕರೆಕ್ಟು, ನಾನು ಪರ್ಫೆಕ್ಟ್. ಅದು ಮಗು ಇರ್ಬೋದು, ಫ್ರೆಂಡ್ ಇರ್ಬೋದು, ಅಥವಾ ಥರ್ಡ್ ಪರ್ಸನ್ ಇರ್ಬೋದು. ನಾನು ಕರೆಕ್ಟು. ನನ್ನ ಅಹಂನ ತುಂಬ ಪೋಷಿಸ್ತಾ ಹೋಗ್ತೀನಿ. ಆ ಅಹಮ್ಮೇ ನಂದು ಎಲ್ಲದಕ್ಕೂ ಕಾರಣಕರ್ತ. ಅಯ್ಯೋ ನನಗಿಲ್ಲಪ್ಪ, ನಾನು ತುಂಬ ಇದು ಅಂತೀವಿ. ನಮಗೆ ಗೊತ್ತೇ ಇರಲ್ಲ. ನಾವು ಎಲ್ಲರೂ ಅದನ್ನು ಪ್ರತಿದಿನ ಪೋಷಿಸ್ತಾ ಇದ್ದೀವಿ. ಅದು ನಮ್ಮ ಮಕ್ಳಿಗೆ ಕಾಣ್ತಿರುತ್ತೆ, ನಮ್ಮ ಮಕ್ಳಿಗೆ ಅನುಭವಿಸ್ತಿರತ್ವೆ.
ನಾವು ಅದನ್ನು ಒಪ್ಕೊಳ್ಳಲ್ಲ. ಇವತ್ತಿಂದ ನಾನೇ ಸರಿ ಅಂತ ಹೋದ ಮನೆಗಳಲ್ಲಿ ಮಕ್ಕಳುಗಳು ಅಂಕುಡೊಂಕೆ. ಮೇಡಮ್, ಇದ್ರಲ್ಲಿ ಏನು ಮುಖ್ಯ ಅಂತಂದ್ರೆ ತಂದೆ ತಾಯಿಗಳು ಜಗಳ ಆಡದಲ್ಲ ಯಾರು ಇರಲ್ಲ, ಮನೆ ಸಾಧ್ಯನೇ ಇಲ್ಲ. ಬರುತ್ತೆ. ಆದ್ರೆ ಮಕ್ಕಳ ಎದುರುಗಡೆ ಜಗಳ ಆಡಬಾರ್ದು. ಜಗಳ ಆಡಬಾರ್ದು. ಯಾವ ಮಟ್ಟದ ಜಗಳ? ಸಣ್ಣ ಪುಟ್ಟದ್ದು, ಈಗ ಅಡುಗೆದಿರ್ಬೋದು, ತಿಂಡಿ ವಿಚಾರ ಇರ್ಬೋದು. ಆದರೆ ಸಾಕಷ್ಟು ಜನ ತಂದೆ ತಾಯಂದಿರು ಜೋರು ವಾಯ್ಸ್, ಅಭ್ಯಾಸಗಳದ್ದು ಕುಡಿಯುವಂಥದ್ದು ಅಥವಾ ಇಸ್ಪಿಟ್ ಆಡುವಂಥದ್ದು, ಸಿಗರೇಟ್ ಸೇದುವಂಥದ್ದು, ಹಣಕಾಸಿಂದು, ಮತ್ತೆಲ್ಲದಕ್ಕಿಂತ ದೊಡ್ಡದಾಗಿ ಅನುಮಾನಗಳು. ಗಂಡನಿಗೆ ಬೇರೆ ಹೆಂಗಸಿನ ಜೊತೆ ಸಂಬಂಧ ಇದೆ, ಹೆಂಡತಿಗೆ ಬೇರೆ ಗಂಡನ ಜೊತೆ ಸಂಬಂಧ ಇದೆ. ಈ ವಿವಾಹೇತರ ಸಂಬಂಧಗಳು ಸಾಕಷ್ಟು ನಮ್ಮ ಸಮಾಜದಲ್ಲಿದೆ. ಅದನ್ನು ಮಕ್ಕಳು ಮುಂದೆ ನೀವುಗಳು ಯಾರೇ ಮಾತಾಡಿದ್ರೂ ಅಥವಾ ಮಗು ಕಿವಿಗೆ ನನ್ನ ಅಪ್ಪಂಗೂ ಅಮ್ಮಂಗೂ ಏನೋ ಅನುಮಾನಗಳಿದೆ ಅಂತ ಗೊತ್ತಾದರೆ ಆ ಮಗು ಜೀವನನ ಯಾವುದೇ ಕಾರಣಕ್ಕೂ ಸರಿ ಮಾಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಸರಿ ಮಾಡೋಕ್ಕಾಗಲ್ಲ. ಮತ್ತು ನಿಮ್ಗಳಿಗೆ ಇನ್ನೊಂದು ದೊಡ್ಡ ರಿಕ್ವೆಸ್ಟು, ಮನವಿ, ನಿಮ್ಗೆ ಏನೇ ಸಮಸ್ಯೆ ಇರ್ಬೋದು, ಏನೇ ಕಷ್ಟ ಇರ್ಬೋದು, ಎಂಥದ್ದೇ ನೋವು ನಿಮಗೆ ಮರ್ಯಾದೆ ಹೋಗುವಂಥದ್ದು ಇದಾದ್ರೂ ದಯವಿಟ್ಟು ನಿಮ್ಮ ಮಕ್ಕಳು ಮುಂದೆ, ಅದು ಸಣ್ಣದ, ಇನ್ನು ಪ್ರೆಗ್ನೆಂಟಾ ನೀವು ಅಥವಾ ದೊಡ್ಡ ಮಕ್ಕಳ ಏನೇ ಆದರೂ, ನಾನು ಸಾಯ್ತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತುಗಳನ್ನ ದಯವಿಟ್ಟು ಹೇಳಬೇಡಿ. ಎಷ್ಟು ಜನ ಮಕ್ಕಳುಗಳು ಸ್ಯೂಸೈಡ್ ಮಾಡ್ಕೋತಾ ಇದ್ದಾರೆ ಅಂದರೆ, ಯಾರು ಹೊರಗಡೆಯವ್ರು ಬಂದು ನೀನು ಸಾಯಿ ಅಂತ ಹೇಳಿದ ತಕ್ಷಣ ಮಕ್ಕಳು ಸಾಯಲ್ಲ. ತಂದೆ ತಾಯಿ ಗುಣಲಕ್ಷಣಗಳು, ಮನೆ ವಾತಾವರಣ, ತಂದೆ ತಾಯಿ ಆರೋಗ್ಯ, ತಂದೆ ತಾಯಿ ಅನ್ಯೋನ್ಯತೆ, ತಂದೆ ತಾಯಿ ಬಳಸುವಂಥ ಮಾತುಗಳು ಮಕ್ಕಳು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಿರೋದು. ನಮ್ಮ ದೇಶ ಸ್ಯೂಸೈಡ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗತ್ತಂತೆ. ಈಗಾಗಲೇ ಲೀಡರ್ ಆಗಿದ್ದೀವಿ ನಾವು. ಸಾಕಷ್ಟು ಆತ್ಮಹತ್ಯೆಗಳು, ಅದರಲ್ಲೂ ಟೀನೇಜರ್ಸು, ಅಂದರೆ ಒಂದು 14-15 ವರ್ಷದಿಂದ ಒಂದು 25 ವರ್ಷದ್ದು ಆ ವಯಸ್ಸಿನ ಮಕ್ಕಳುಗಳು, ಹದಿಹರೆಯದವರು ಸಾಕಷ್ಟು ಜನ ಸ್ಯೂಸೈಡ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಕಾರಣ ಸಾಕಷ್ಟಿದೆ, ಇಲ್ಲ ಅಂತಲ್ಲ. ಆದರೆ ನನ್ನ ಕಣ್ಣಲ್ಲಿ ಮೇಯ್ನು ತಂದೆ ತಾಯಿ. ಯಾಕಂದರೆ ಚಿಕ್ಕ ವಯಸ್ಸಿನ ಮಗು, ತಾಯಂದಿರು ಎಸ್ಪೆಷಲಿ, ನಾನಿದ್ದರೆ ತಾನೇ ನಿನಗೆ ನಾ ಸಾಯ್ತೀನಿ, ಅವರೇ ಮಾತ್ರೆ ನುಂಗೋದು. ತುಂಬ ಜನ ಇದ್ದಾರೆ. ನಾನು 1-2 ಪೇಷಂಟ್ ನೋಡಿ, 1-2 ಕೇಸ್ ನೋಡಿದ್ರೆ ನಿಮ್ಮ ಹತ್ರ ನಾನು ಮಾತಾಡಬಾರ್ದು. ಸಾಕಷ್ಟು ಜನ ಇದ್ದಾರೆ. ಅದು ನಿಮ್ಗಳಿಗೆ ಗೊತ್ತಿರಲ್ಲ, ಸಮಾಜದಲ್ಲಿ ಗೊತ್ತಿರಲ್ಲ. ಯಾಕಂದರೆ ನೋಡೋರ ಕಣ್ಣಿಗೆ ಅವರು ತುಂಬ ಅನುಕೂಲಸ್ಥರು, ತುಂಬ ತಿಳುವಳಿಕೆ ಇರೋರು, ಚೆನ್ನಾಗಿರುವಂಥದ್ದು, ಸಮಾಜದಲ್ಲಿ ಒಳ್ಳೆ ಹೆಸರಿರುತ್ತೆ. ಆದರೆ ಅದು ಜೀವನ ಅದಲ್ಲ. ತುಂಬ ಜನ ಅದು ಮಾಡ್ತಿದ್ದಾರೆ. ಮಕ್ಳುಗಳು ಅದನ್ನು ಫಾಲೋ ಮಾಡ್ತಿದ್ದಾರೆ. ಮಾದರಿಗಳು ಯಾರು? ಅಪ್ಪ ಅಮ್ಮನೇ ಮಾದರಿಗಳು. ಇಷ್ಟೊತ್ತು ನಾನು ಮಾತಾಡಿದ್ದು ಆ ಮಕ್ಕಳು ಮಾಡತ್ವೆ. ನಾವು ಹೇಳ್ತೀವಿ, ಮಕ್ಕಳು ಮಾಡ್ಕೋತಾರೆ. ದಯವಿಟ್ಟು ಅದು ನಿಮ್ಮ ಮನೆಗಳಲ್ಲಿ ಏನೇ ಒತ್ತಡ, ನಿಮಗೆ ತಿನ್ನೋಕ್ಕೆ ಗತಿ ಇಲ್ಲ, ತೊಂದರೆ ಇಲ್ಲ. ಜನ ಎಲ್ಲ ನಿಮ್ಮನ್ನು ಚೀತು ಅಂತಾರೆ, ತೊಂದರೆ ಇಲ್ಲ. ಆದರೆ ಮಕ್ಕಳುಗಳ ಮುಂದೆ ನೀವು ಏನೇ ಆದರೂ ನಾನು ನಿಭಾಯಿಸ್ತೀನಿ, ನಾನು ಅದನ್ನು ಬದುಕ್ತೀನಿ, ನಾನು ಅದನ್ನು ಸಾಧಿಸ್ತೀನಿ, ನಾನು ಅದರಿಂದ ಆಚೆ ಬರ್ತೀನಿ ಅನ್ನೋ ಮನೋಭಾವನೆನ ನೀವು ಬೆಳೆಸ್ಕೊಂಡ್ರೆ ನಿಮ್ಮ ಮಕ್ಕಳು ಓದದೇ ಇದ್ರೂ ಅವ್ರು ಜೀವನ ಮಾಡ್ತಾರೆ. ಈಗ ಓದಿರೋರು ಖಂಡಿತ ಜೀವನ ಮಾಡ್ತಿಲ್ಲ, ಬದುಕ್ತಾನೇ ಇಲ್ಲ. ಅವರು ಸಂಬಳ ತಗೋತಿದ್ದಾರೆ, ಕಾರ್ ತಗೋತಿದ್ದಾರೆ, ಮನೆ ತಗೋತಿದ್ದಾರೆ, ಆದರೆ ಬದುಕ್ತಿಲ್ಲ. ಲೈಫೇ ಇಲ್ಲ. ನಾನು ಎಷ್ಟು ಕಡೆ ಹೋಗ್ತೀನಿ, 30-35 ವರ್ಷದ ಹುಡುಗರು ಹುಡುಗಿರುಗಳಂದರೆ ಮದುವೆ ಆಗಿರೋರು, ಕೆಲಸ, ನಿದ್ರೆ ಬರಲ್ಲ. ಎಷ್ಟು ಜನಕ್ಕೆ ನಿದ್ರೆ ಬರಲ್ಲ? ಮೊಬೈಲು, ಊಟ ಏನು ಸಿಗತ್ತೆ ತಿಂತಾರೆ, ಆರ್ಡ್ರ್ ಮಾಡಿಸ್ಕೋಬೋದು, ಟಿ ವಿ ನೋಡ್ತಿರ್ತಾರೆ, ಮೊಬೈಲ್ ನೋಡ್ತಿರ್ತಾರೆ. ಆ ಶಿಸ್ತು, ಆ ಜೀವನ ಶೈಲಿ ಎಲ್ಲ ಹದಗೆಡ್ತಾ ಇದೆ. ನಿಮ್ಮ ಮಕ್ಳುಗಳು ಅಂಥವ್ರ ಮಧ್ಯೆನೇ ಬದುಕಬೇಕು. ನಾವು ನಮ್ಮ ಮಕ್ಕಳನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಸಾಕೋಕ್ಕಾಗಲ್ಲ. ಅಂಥವ್ರು ಎಲ್ಲರ ಮಧ್ಯೆನೇ ಬದುಕಬೇಕು. ಅಂಥದ್ದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಅವರೇ ಗುರುತಿಸ್ಬೇಕು. ಗುರುತಿಸೋ ಶಕ್ತಿ ನಮ್ಮ ಮೂಲಕ. ನಾವು ಹೆಂಗಿರ್ತೀವಿ ಮನೆಯಲ್ಲಿ, ಅದನ್ನು ನೀವುಗಳೆಲ್ಲ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಮೊಬೈಲ್ ಬಳಕೆ ಎಷ್ಟು ಇತಿ ಮಿತಿಲಿರುತ್ತೆ. ಅದು ಮುಂಚೆ ಟಾಪಿಕೇ ಇರಲಿಲ್ಲ, ಈಗ ಅದೇ ಮೇನ್ ಟಾಪಿಕ್ ಆಗಿಬಿಟ್ಟಿದೆ, ಮೊಬೈಲ್ ಬಳಕೆ. ಅಂದರೆ ನೀವು, ನನಗೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಎಲ್ಲನೂ ಒಂದೇ ದಿನ ಒಂದು ಸೆಷನಲ್ಲಿ ಕೊಡೋಕ್ಕಾಗಲ್ಲ. 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಕರ್ಕೊಂಡು ಬರ್ತಾರೆ. ಎಂಥದ್ದು ಆನ್ಲೈನ್ ಟ್ರಾನ್ಸಾಕ್ಷನ್ ಏನೋ ಮಾಡ್ತಾರಲ್ಲ, ಬ್ಯಾಂಕ್ ಮನಿ ಟ್ರಾನ್ಸ್ಫರ್. ತಾಯಂದಿರಿಗೆ ಬ್ಯಾಂಕಲ್ಲಿ ದುಡ್ಡು ಎಷ್ಟಿದೆ ಹೋಗೇ ಇರಲ್ಲ, ಬ್ಯಾಂಕಿಗೆ ಹೋಗಿರಲ್ಲ ಪಾಪ ಎಷ್ಟೊಂದು ಜನ. ಅಪ್ಪಂದಿರೇ ಎಲ್ಲನೂ ಟ್ರಾನ್ಸಾಕ್ಷನ್ ನೋಡ್ಕೊತಿರ್ತಾರೆ. ಅಮ್ಮನ ಪಾಸ್ ನಂಬರ್ ತಗೊಂಡಿರತ್ವೆ ಆ ಬಾಯ್ ಫ್ರೆಂಡಿಗೆ, ಗರ್ಲ್ ಫ್ರೆಂಡಿಗೆ. ಎಷ್ಟನೇ ಕ್ಲಾಸ್ ನಾನು ಹೇಳ್ತಿರೋದು?
5, 6ನೇ ಕ್ಲಾಸ್ ಮಕ್ಕಳನ್ನ ನಾವು ನೋಡ್ತಿರೋದು. ಅದ್ರ ಮೇಲಿರೋರು ತುಂಬ ಜನ ಇದ್ದಾರೆ. ಒಂದು 3 ತಿಂಗಳಾದ್ಮೇಲೆ ತಾಯಿ ಯಾವುದೋ ಸಾಲ ಕಟ್ಟೋಕ್ಕೋ ಸಂಘದಕ್ಕೋ ಹೋದ್ ನೋಡಿದ್ರೆ ದುಡ್ಡಿಲ್ಲ. ನೋಡಿದ್ರೆ ಬ್ಯಾಂಕ್ ಅವ್ರನ್ನ ಕೇಳಿದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ. ಯಾರು ಮಾಡಿದ್ದಾರೆ? ತಾಯಿ ಗೊತ್ತೇ ಇಲ್ಲ. ಮಕ್ಕಳು ಆ ಮಗುನ ಮಾಡಿದೆ ನಂಬಲ್ಲ ತಾಯಿ. ನನ್ನ ಮಗಳು ಒಳ್ಳೆಯವಳು, ನನ್ನ ಮಗ ಒಳ್ಳೆಯವನು, ಅದು ಲೇಬಲ್ ಕೊಟ್ಬಿಟ್ಟಿರ್ತೀವಲ್ಲ. ಅದು ತುಂಬ ಜನ ಮಾಡ್ತಾ ಇದ್ದಾರೆ ಮಕ್ಳುಗಳು. ಗೊತ್ತಿಲ್ಲದೇ ಆನ್ಲೈನಲ್ಲಿ ಡ್ರಗ್ಸು ಕೂಡ ಸಿಗತ್ತಂತೆ. ದುಡ್ಡಿರೋ ಅಂಥ ಮಕ್ಳುಗಳು ಗ್ರೂಪ್ ಮಾಡಿಕೊಂಡು ಅಪ್ಪ ಅಮ್ಮ ಅವ್ರ ಮನೇಲಿಲ್ಲ ಅಂದಾಗ ಫ್ರೆಂಡ್ಸ್ನ ಕರೆಸಿ, ನಾನಿದು ಹೈಸ್ಕೂಲ್ ಮಕ್ಳುಗಳನ್ನ ನೋಡಿರೋದು. ಮನೆಯಲ್ಲೇ 8, 9, 10ನೇ ಕ್ಲಾಸ್ ಮಕ್ಳುಗಳು. ನನಗೆ ಯಾಕಂದರೆ ಪೇರೆಂಟ್ಸೇ ಬಂದು ಹೇಳಿರೋದು. ಅದು ಮನೆಗೆ ಬಂದು ಮನೆಯಲ್ಲೇ ಪಾರ್ಟಿ ಮಾಡಿ. ಎಷ್ಟನೇ ಕ್ಲಾಸು? 8, 9, 10 ಮಕ್ಕಳು. ಅಂದರೆ ನಾನೇ ಬುದ್ಧಿವಂತೆ, ನನಗೆ ಎಲ್ಲ ಗೊತ್ತು, ಆ ಕಾನ್ಸೆಪ್ಟಿಂದ ಆಚೆ ಬನ್ನಿ. ಅದು ಗಾದೆ ಇದೆಯಲ್ಲ, ನಾನು ಚಾಪೆ ಅಡಿ ನುಗ್ಗಿದ್ರೆ ನನ್ನ ಮಕ್ಕಳು ರಂಗೋಲಿ ಅಡಿ ನುಗ್ತಾರೆ. ಅದು 100ಗೆ 100%. ನನ್ನ ಗಂಡನ ಬುದ್ಧಿವಂತಿಕೆ ಪುಟ್ ಟುಗೆದರ್ ನನ್ನ ಮಗು. ಅಂಟಿಲ್ ಅನ್ಲೆಸ್ ಡೆಲಿವರಿನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿ ಬುದ್ಧಿಮಾಂದ್ಯತೆ ಅಥವಾ ಬೇರೆ ಏನಾದ್ರು ಬೆಳವಣಿಗೆ ಹಂತದಲ್ಲಿ ಬರುವಂಥ ಇರೋ ಮಕ್ಕಳುಗಳನ್ನ ಬಿಟ್ಟು ಬಾಕಿ ಎಲ್ಲ ಮಕ್ಕಳು ತಂದೆ ತಾಯಿದು ಇಬ್ಬರದು ಬುದ್ಧಿವಂತಿಕೆದು ಮಗು. ನಾವೇನು ಅಂತೀವಿ, ನಿಂಗೇನು ಗೊತ್ತಾಗತ್ತೆ, ನೀನು ಇಷ್ಟು ಚಿಕ್ಕವನಿದೆಯಾ, ನಿಂಗೇನು ಗೊತ್ತು, ನಾ ಹೇಳೋದನ್ನು ಕೇಳು. ಪ್ರತಿ ಹೆಜ್ಜೆನಲ್ಲೂ ಅದನ್ನು ನಾವು ಮಾತಾಡ್ತಾ ಇರ್ತೀವಿ. ಮಗುನ ನೀನು ದಡ್ಡ, ನಿನಗೇನು ಗೊತ್ತಿಲ್ಲ, ನೀನು ಬಾಯಿ ಮುಚ್ಕೊಂಡು ಕೂತ್ಕೋ, ಈ ಥರ ಹೇಳ್ತಾ ಇರ್ತೀವಿ. ಅಂದರೆ ಪ್ರತಿಯೊಂದು ಮಾತುಗೂ ಮಹತ್ವ ಇರುತ್ತೆ. ಆ ಸಂಬಂಧನ ಹೇಗೆ ನಿಭಾಯಿಸ್ತೀರ. ಅಟ್ಲೀಸ್ಟ್ ಇವತ್ತಿಂದ ನಾನು ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ನಿಮಗೆಲ್ಲ ತುಂಬಿಸಿದ್ದೀನಿ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ದಯವಿಟ್ಟು ತಳ್ಳಬೇಡಿ, ಒಂದಿಷ್ಟಾದರೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಹಿಂಗೆ ಹೇಳಿ ಹೋದರೆ ನಿಜ ಒಂದು 2-3 ಡೇಸು ನೀವು ಫ್ರೆಂಡ್ಸ್ಗಳು ಮಾತಾಡ್ಕೊಂಡಾಗ ಒಂಚೂರು ಒಳಗೆ ಉಳಿಯುತ್ತೆ. ಆಮೇಲೆ ಅದು ಮರ್ತೋಗುತ್ತೆ. ಯಾಕಂದರೆ ಅಷ್ಟು ಸಂಸಾರ ತಾಪತ್ರಯಗಳಿರುತ್ತೆ ಎಲ್ಲರಿಗೂ. ನೀವು ಗೂಗಲಲ್ಲೋ ಯೂಟ್ಯೂಬಲ್ಲೋ ಆ ಸೋಷಿಯಲ್ ಮೀಡಿಯಾ ಯಾರು ಬಳಸ್ತಿದ್ರೆ ಸಾಕಷ್ಟು ಜನ ಪೇರೆಂಟಿಂಗ್ ಬಗ್ಗೆ ಮಾತಾಡಿರ್ತಾರೆ. ಒಂದೊಂದೇ ಕಲ್ತ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಮಲ್ಲಿ ಎಷ್ಟು ಸುಧಾರಣೆ ಆಗುತ್ತೆ ನೀವು ನೋಡಿ. ಆ ಮಗುಗೆ ಅದು ನೀವು ಕೊಡೋ ದೊಡ್ಡ ಆಸ್ತಿ. ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹೇಳಿ ಸರ್. ನೀವು ಅಭ್ಯಾಸ ಮಾಡಿದ ಹಾಗೆ ನಿಮ್ಮ ಮನೇಲಿ ನೀವು ಯಾರಾದರೂ ಮಾಡಿದ್ರಾ? ನೋಡಿರುತ್ತದು. ಆ ಊಟದ ಸಮಯ ಟಿ ವಿ ಬಂದು, ಮೊಬೈಲ್ ಬಂದು, ಅದು ರೂಲ್ಸು, ಮನೆ ರೂಲ್ಸ್. ಈಗ ನಾವು ಮನೆ ಚಪ್ಪಲಿನ ಎಲ್ಲಿ ಬಿಡ್ತೀವಿ ಸರ್? ಹೊರಗಡೆ ಬಿಡ್ತೀವಿ. ಅದು ರೂಲ್ಸ್. ಈಗ ಮಗು ಗೊತ್ತಿರತ್ತೆ, ನಾವು ಹೇಳ್ಕೊಡೋದೇ ಬೇಡ. ಅದು ಸ್ಕೂಲಿಂದ ಬರ್ತೀವಿ, ಶೂಸೋ ಚಪ್ಪಲಿನೋ ಬಿಟ್ಬಿಟ್ಟೆ ಒಳಗೆ ಬರುತ್ತೆ. ಅಥವಾ ಅದು ಬಿಟ್ಟರೆ ನೋಡ್ಬಿಟ್ಟು ಅಲ್ಲಿ ಬಿಡಪ್ಪ ಅಂದರೆ ಬಿಡತ್ತೆ. ಯಾಕಂದ್ರೆ ನಾವೆಲ್ಲ ಮಾಡಿರ್ತೀವಿ. ಅದನ್ನೇ ನೀವು ಫಾಲೋ ಮಾಡಿ. ನಾವು ಏನು ಹೇಳ್ತೀವಿ ಅದನ್ನು ಮಾಡಿದ್ರೆ ಮಕ್ಳುಗಳು ಅದನ್ನು ಮಧ್ಯರಾತ್ರಿಲೂ ಫಾಲೋ ಮಾಡತ್ವೆ. ನಾವು ಹಂಗಿಲ್ಲ. ನಾವು ಹೇಳೋದೇ ಒಂದು, ಮಾಡೋದೇ ಒಂದು. ಅದು ಮಕ್ಕಳು ಪಾಕೆಟ್ ಮಾಡ್ಕೊಳತ್ವೆ. ನೀವೇನು ಹೇಳಿದ್ರು ಕೇಳಲ್ಲ. ಸೊ ನಿಮ್ಮ ಮನೆ ಏನು ರೂಲ್ಸ್ ಇರುತ್ತೆ ಅದು ಎಲ್ಲರಿಗೂ ಅನ್ವಯಿಸೋದು, ಬರೀ ಮಗುಗಷ್ಟೇ ಅಲ್ಲ. ನಾನು ಊಟ ಮಾಡಬೇಕಾದ್ರೆ ಟಿ ವಿ ಇಲ್ಲ, ಮೊಬೈಲ, ನೋ ಸ್ಕ್ರೀನ್ ಟೈಮ್. ಸ್ಕ್ರೀನ್ ಟೈಮ್ 10 ನಿಮಿಷನೋ ಅರ್ಧ ಗಂಟೆನೋ ಅದು ಫಿಕ್ಸ್ ಮಾಡಿ. ಯಾಕಂದರೆ ಮೊಬೈಲ್ ಬಳಕೆ ಮೊಬೈಲ್ನೇ ನಾನು ಕೊಡಲ್ಲ ಅನ್ನೋ ಪ್ರಪಂಚದಲ್ಲಿ ನಾವಿಲ್ಲ. ನೀವು ಕೊಡಲಿಲ್ವಾ ಇನ್ನೆಲ್ಲಿಂದನೋ ತೊಗೋತಾರೆ. ಅಯ್ಯೋ, ತುಂಬ ಬುದ್ಧಿವಂತರು ಮಕ್ಕಳು. ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಳುಗಳದ್ದು ಸ್ಕೂಲ್ ಪ್ರಿನ್ಸಿಪಲ್ಗಳು ಕಂಪ್ಲೇಂಟ್ ಮಾಡ್ತಾರೆ. ಮೊಬೈಲ್ ರಿಂಗ್ ಆಗ್ತಿರುತ್ತೆ. ಮೊಬೈಲ್ನ ಮಕ್ಳುಗಳು ಎಂಥದ್ದು ಆ ಲಂಚ್ ಬ್ಯಾಗ್ ಇಡೋಕ್ಕೆಲ್ಲ ಜಾಗ ಮಾಡಿರ್ತಾರಲ್ಲ ಕ್ಲಾಸ್ ರೂಮಲ್ಲಿ, ಅಲ್ಲಿ ಬಚ್ಚಿಟ್ಬಿಟ್ಟು ಹೋಗಿರ್ತಾರೆ. ಆ ಆಯಮ್ಮಂದಿರೋ ಯಾರೋ ಸ್ಕೂಲವ್ರು ಏನಾದ್ರು ಬಂದಾಗ ರಿಂಗ್ ಆಗ್ತಿರೋದು ನೋಡಿದ್ರೆ ಮೊಬೈಲು. ಎಷ್ಟನೇ ಕ್ಲಾಸು? ಪ್ರೈಮರಿ, ಮಿಡಲ್ ಸ್ಕೂಲ್ ಮಕ್ಳುಗಳ ಹತ್ರ ಮೊಬೈಲ್. ಯಾರೋ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸು. ನೀವು ಕೊಡಲಿಲ್ಲ, ಅದು ಯಾವುದೋ ಬೇರೆ ಇದರಲ್ಲಿ ತಗೊಳ್ತಾರೆ. ಅದ್ರ ಬದಲು ಏನೇ ಇದ್ರೂ ನೇರ ಸಂಪರ್ಕ, ನೇರ ಮಾತುಕತೆ. ನಾನು ಹೇಳಿದ್ನಲ್ಲ, ಆ ಸಂಪರ್ಕ ಸೇತುವೆ ಯಾವ ಇರುತ್ತೆ ಅದಕ್ಕೆ ತಕ್ಕಂತೆ ನಿಮ್ಮ ಮಕ್ಕಳು. ಯಾರೋ 3ನೇ ವ್ಯಕ್ತಿ ಬಂದು ನಿಮ್ಮ ಮಕ್ಕಳನ್ನ ಹಾಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ನಮ್ಮ ಜೀವನ ಸುಲಭ ಮಾಡ್ಕೊಳ್ಳೋಕೆ ಎಲ್ಲರ ಮೇಲೂ ಗೂಬೆ ಕೂರಿಸ್ತೀವಿ. ಇವರಿಂದ ಮಾಟ ಮಂತ್ರ ಹಾಗೆ ಅಲ್ವಾ? ಅವ್ರು ಮಾಡಿಸ್ಬಿಟ್ಟಿದ್ದಾರೆ, ಅವ್ರು ಮಾಡಿಸಿದ್ದಾರೆ ಅಂದ ತಕ್ಷಣ ಎಲ್ಲ ಅವ್ರಿಗೆ ಹೋಯಿತು, ನಾನು ನಿರಾಳ. ಅದೊಂದು ಕಾಯಿಲೆ, ಡೆಲ್ಯೂಷನ್ಸ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನೋಡ್ತೀವಿ. ಮಾನಸಿಕ ಸಮಸ್ಯೆಗಳದೇ ಒಂದು ರಾಶಿ ಇದೆ. ಅದ್ರ ಬಗ್ಗೆ ನಾನೇನು ಮಾತಾಡಿಲ್ಲ. ಬರೀ ಮಕ್ಕಳು ಮನಸ್ಸು, ಮಕ್ಕಳು ಬೆಳವಣಿಗೆ. ನಾಳೆ ನಿಮ್ಮ ಮಗು ಏನಾಗುತ್ತೆ ಇವತ್ತೇ ಹೇಳ್ಬೋದು. ಯಾರನ್ನ ನೋಡಿ? ತಂದೆ ತಾಯಂದಿರನ್ನ ನೋಡಿ. ತುಂಬ ಮುದ್ದು ವಿಷ, ಈಗಿನ ಮಕ್ಕಳುಗಳಿಗೆ ಹೆಚ್ಚು ಮುದ್ದು
ಗಮನ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಜವಾಬ್ದಾರಿಗಳೇ ಇಲ್ಲ. ಎಲ್ಲನೂ ಅಪ್ಪ ಅಮ್ಮನೇ ಮಾಡ್ತಾರಲ್ಲ. ನನ್ನ ಮಗು ಕಷ್ಟ ಆಗಬಾರ್ದು, ನನ್ನ ಮಗು ಕಂಫರ್ಟ್ ಝೋನಲ್ಲಿರಬೇಕು, ನನ್ನ ಮಗುಗೆ ಏನೂ ಸಮಸ್ಯೆ ಬರಬಾರ್ದು, ನನ್ನ ಮಗುಗೆ ಯಾರೂ ಬೈಬಾರ್ದು. ನೀವು ಇಷ್ಟು ಜನದಲ್ಲಿ ಇನ್ನು 20 ಜನ ಇದ್ದೀರಾ, 18 ಜನ ಅದೇ ಥರ. ನಾನು ಕಷ್ಟಪಟ್ಟೆ, ನನ್ನ ಮಗು ಕಷ್ಟಪಡಬಾರ್ದು. ನನಗೆ ಪೆನ್ಸಿಲ್ ಇರಲಿಲ್ಲ ಬರೆಯೋಕ್ಕೆ, ನನ್ನ ಮಗುಗೆ 1 ಡಜನ್ ಪೆನ್ಸಿಲ್ಲು ಎಂಥ ಜಾಮಿಟ್ರಿ ಬಾಕ್ಸು. ನನಗೆ ವರ್ಷಕ್ಕೆ 2 ಬಟ್ಟೆ ಕೊಡಿಸ್ತಿರೋ ನಮ್ಮ ಅಪ್ಪ ಅಮ್ಮ, ನನ್ನ ಮಗುಗೆ ತಿಂಗಳಿಗೆ 1-2 ಬಟ್ಟೆ ಕೊಡಿಸ್ತೀನಿ. ಈ ಕಂಫರ್ಟ್ ಝೋನಲ್ಲಿ ನೀವುಗಳು ಇದ್ದೀರಾ, ನಿಮ್ಮ ಮಕ್ಕಳನ್ನ ನೀವು ಸಾಕ್ತಿದ್ದೀರಾ ಅಂದರೆ ಯಾವತ್ತಿಗೂ ಸಮಸ್ಯೆ. ನಿಮ್ಮ ಜೀವನ ಯಾರೂ ನಿಮಗೆ ಸಮಸ್ಯೆ ಮಾಡಲ್ಲ, ನಿಮ್ಮ ಮಕ್ಕಳೇ ನಿಮಗೆ ಸಮಸ್ಯೆ. ಅದರಿಂದ ಆಚೆ ಬನ್ನಿ ಪೋಷಕರೇ, ಎಲ್ರಿಗೂ ತುಂಬ ಮುದ್ದಿಂದ ಮಕ್ಳುಗಳ ಜೀವನ ಹಾಳು ಮಾಡ್ತಿದ್ದೀವಿ. ಅವ್ರು ಯಾರೂ ಆ ಕಂಫರ್ಟ್ ಝೋನಿಂದ ಆಚೆ ಬರೋಕ್ಕೆ ರೆಡಿ ಇಲ್ಲ. ಜವಾಬ್ದಾರಿಗಳು ತಗೊಳಕ್ಕೆ ನಾನು ಹೇಳಿದ್ನಲ್ಲ ಫಸ್ಟೇ, ಮದುವೆ ಆಗಲ್ಲ, ಮದುವೆ ಆದರೆ ಮಕ್ಕಳು ಮಾಡ್ಕೊಳಲ್ಲ. ಸರಿ ತಪ್ಪು ನಾವು ಹೇಳೋ ಸ್ಥಿತಿನಲ್ಲಿ ಇಲ್ಲ ಅಮ್ಮ, ಅವ್ರವ್ರ ಇಷ್ಟ. ಆ ಸ್ಥಿತಿಲಿ ನಾವು ಬದುಕ್ತಿದ್ದೀವಿ. ಕಾರಣ ಯಾರು ಕಾರಣ? ಹಾಂ, ನನ್ನ ಮಗುಗೆ ಬೀಳಬಾರ್ದು, ನನ್ನ ಮಗುಗೆ ನೋವಾಗಬಾರ್ದು, ನನ್ನ ಮಗುನ ಯಾರು ಬೇರೆಯವ್ರು ಏನು ಅನ್ನಬಾರ್ದು, ಟೀಚರ್ಸ್ ಬೈಬಾರ್ದು. 1-2 ಅದೆಲ್ಲ ನ್ಯೂನ್ಯತೆ ಮಗುದಲ್ಲ, ತಂದೆ ತಾಯಂದಿರ್ದು. ಆ ಮಕ್ಕಳ ಜೀವನ ನಾವೇ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಹಾಳು ಮಾಡ್ತಿರೋದು ನಾವೇ, ಉದ್ಧಾರ ಮಾಡ್ತಿರೋದು ನಾವೇ. ಆದರೆ ನೀವು ಹೆಂಗೆ ಗಮನ ಕೊಟ್ಟು ಬದಲಾವಣೆ ಮಾಡ್ಕೋತೀರಾ ನಿಮ್ಮ ಮಕ್ಕಳ ಜೀವನ. ಇನ್ನೇನಾದ್ರು ಪ್ರಶ್ನೆಗಳಿದೆಯಾ? 100% ಅದು ನಾರ್ಮಲ್ ಡೆವಲಪ್ಮೆಂಟು. ನೀವು ತಂದೆ ತಾಯಂದಿರು ಅಲ್ಲೂ ಅಷ್ಟೇ ರೆಫ್ರಿಗಳಾಗಬಾರ್ದು, ಜಡ್ಜ್ ಆಗಬೇಡಿ. ಎರಡೂ ಸಮಸ್ಥಿತಿಗೆ ಬಂದ ಮೇಲೆ ಇಬ್ರಿಗೂ ಒಂದೇ ಥರ ಇರಬೇಕು. ನೀವು ಅದು ಸರಿ ತಪ್ಪು ಅಂದರೆ, ಸಾಮಾನ್ಯವಾಗಿ ನನ್ನ ಪೇರೆಂಟ್ಸ್ ಹೇಳೋದು ಚಿಕ್ಕ ಮಗುಗೆ ಸರಿ, ದೊಡ್ಡದು ತಪ್ಪು ಅಂತಲೇ ಹೇಳೋದು. ಅಪರೂಪ ದೊಡ್ಡದು ಕರೆಕ್ಟು, ಚಿಕ್ಕದು ತಪ್ಪು ಅಂತ ಹೇಳೋ ಅಪ್ಪ ಅಮ್ಮಂದಿರು. ಯಾಕಂದರೆ ಸಣ್ಣದದು, ಅದಕ್ಕೇನು ಗೊತ್ತಾಗಲ್ಲ, ನೀನು ಅದು ನೋಡ್ಕೋಬೇಕಿತ್ತು ಈ ಥರ. ಅದು ಆವಾಗ ದೊಡ್ಡ ಮಗುನಲ್ಲಿ ಸಮಸ್ಯೆ ಆಗುತ್ತೆ, ಚಿಕ್ಕ ಮಗುನಲ್ಲಿ ಇನ್ನೊಂಥರ ಸಮಸ್ಯೆ ಆಗುತ್ತೆ. ಸಿಬ್ಲಿಂಗ್ ರೈವಲ್ರಿ ಅಂತ ಹೇಳ್ತೀವಿ. ದೊಡ್ಡ ಮಗು ಅಪ್ಪ ಅಮ್ಮನೇ ದ್ವೇಷ ಮಾಡೋಕ್ಕೆ ಶುರು ಮಾಡುತ್ತೆ. ಆ ಸಣ್ಣದನ್ನು ಹೊಡೆಯೋದು, ತಂದೆ ತಾಯಿ ಎಲ್ಲರೂ ಮನೆಯಿಂದ ಆಚೆ ಹೋಗಿದ್ದಾರೆ ಅಂದರೆ ಜಿಗಿಟೋದು, ಹೊಡೆಯೋದು, ಅದ್ರ ಹೋಮ್ವರ್ಕ್ ಎಲ್ಲೋ ಬಚ್ಚಿಟ್ಬಿಡೋದು ತುಂಬ ಜನ ಮಕ್ಕಳು ಮಾಡ್ತಾರೆ. ಆ ಚಿಕ್ಕ ಮಗು ಅಕ್ಕ ಅಥವಾ ಅಣ್ಣನ ಮೇಲೆ ದ್ವೇಷ ಸಾಧಿಸುತ್ತೆ, ಚಾಡಿ ಹೇಳುತ್ತೆ. ಆಗ ಆಟೋಮ್ಯಾಟಿಕ್ಕಾಗಿ ಅಪ್ಪ ಅಮ್ಮ ಆ ಕಡೆ ಗಮನ ಕೊಡ್ತಾರೆ, ಆ ಮಗು ಪ್ಯಾಂಪರ್ ಆಗಿರುತ್ತೆ. ಆ ಮಗು ಏನಂದರೆ ನಾನು ಏನು ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಕೇಳ್ತಾರೆ. ಎರಡೂ ಅಬ್ನಾರ್ಮಲ್ ಡೆವಲಪ್ಮೆಂಟ್. 2 ಮಕ್ಕಳು ಮನಸ್ಸು ಹಾಳಾಗ್ತಾ ಇರುತ್ತೆ. ಸೊ ತಂದೆ ತಾಯಿಗೆ ಎರಡೂ ಸಮ. ಇಲ್ಲಿ ದೊಡ್ಡದು ಬೇರೆ ಚಿಕ್ಕದು ಬೇರೆ ಯಾರೂ ಇಲ್ಲ. ಎಲ್ಲ ಅಪ್ಪ ಅಮ್ಮಂದಿರಿಗೂ ಪ್ರೀತಿ ಒಂದೇ ಇರುತ್ತೆ. ಸರಿ ತಪ್ಪು ದಯವಿಟ್ಟು ಹೇಳಬೇಡಿ. ಸರಿ ತಪ್ಪು ನಾವು ಜಡ್ಜ್ಮೆಂಟ್ ಆದಾಗ, ನಾವು ಜಡ್ಜ್ಗಳ ಥರ ಆದರೆ ಸಮಸ್ಯೆ ಬಿಗಡಾಯಿಸತ್ತೆ. ಜಡ್ಜ್ ಆಗಬೇಡಿ. ಆಮೇಲೆ ಮಕ್ಕಳು ಸಮಸ್ಥಿತಿ ಅಂದರೆ ಸಮಾಧಾನ ಆಗೋವರೆಗೂ ನೀವೇನು ಮಾತಾಡಬೇಡಿ. 2 ಮಕ್ಕಳು ಒಂದೇ, ನಿಮ್ಮದೇ ಮಕ್ಕಳವು. ನೀವು ಸಿಟ್ಟಲ್ಲಿ ಅವ್ರು ಕೂಗಾಡ್ತಿದ್ದಾರೆ ಅಂತ ನೀವು ಕೂಗಾಡಿದ್ರೆ ಯಾವುದಕ್ಕಾದ್ರೂ ಒಂದಕ್ಕೆ ಬೈತೀರಾ, ಇಲ್ಲ 2ಕ್ಕೂ ಬೈತೀರಾ, ಆ ಸಮಸ್ಯೆ ಸಾಲ್ವ್ ಆಗಲ್ಲ, ಪರಿಹಾರ ಅಲ್ಲ ಅದು. ಅದರಿಂದ ಆಚೆ ಬರಬೇಕು. ಆ ಮಕ್ಕಳು ಮತ್ತೆ ಆ ಥರ ಕುಸ್ತಿ ಮಾಡಬಾರ್ದು ಅಂದರೆ ನೀವು ಸಮಾಧಾನವಾಗಿ 2 ಒಂದೇ ಥರ ಪರಿಗಣಿಸಿ ಹೇಳಬೇಕು. ನಾವೇನು ಮಾಡ್ತೀವಿ, ನೀನು ತಪ್ಪು, ಇವನು ಸರಿ, ನೀನು ಯಾಕೆ ಹೋದೆ, ನೀನು ಯಾಕೆ ಕಿತ್ಕೊಂಡೆ, ನೀನು ಯಾಕೆ ಹೊಡೆದೆ ಕೇಳ್ತೀವಿ. ಅದು ನೀವು ಸರಿ ಮಾಡ್ತಿಲ್ಲ, ನಿನ್ನ ಲೇಬಲ್ ನಿನ್ನಿಂದ ಆಯಿತು, ಇವನು ಪಾಪ, ಇವನು ಒಳ್ಳೆಯದು, ಅದು ಮಾಡಿದ್ರೆ ಮಕ್ಕಳು ನಮ್ಮ ಮಾತು ಕೇಳಲ್ಲ. ಅದನ್ನು ರಿಪೀಟ್ ಮಾಡ್ತಾ ಹೋಗ್ತಾರೆ ಆ ಬಿಹೇವಿಯರ್ನ. ಎಷ್ಟು ಸತಿ ಜಗಳ ಸರಿ ಮಾಡ್ತೀರಾ? ದೊಡ್ಡವರಾದಮೇಲೆ ಆಸ್ತಿ ಕುಸ್ತಿ, ಅವನಿಗೆ ಜಾಸ್ತಿ ಕೊಟ್ಟರು ನನ್ನ ಕಡೆ ಗಮನ ಇಲ್ಲ. ಎಷ್ಟು ಮನೆಗಳು ಇರೋ ಮನೆಗಳಲ್ಲೆಲ್ಲ ಆಸ್ತಿ ಕುಸ್ತಿನೇ. ಎಲ್ಲಿಂದ ಶುರುವಾಗಿರುತ್ತೆ? ಚಿಕ್ಕದ್ರಿಂದನೇ ಇವೆಲ್ಲ ನೋಡಿ ಎಷ್ಟು. ಈಗ ನಾವೆಲ್ಲ ಏನಿದ್ದೀವಿ, ನಾವು ಒಂದಿನಕ್ಕೆ ಹಿಂಗಾಗಿಲ್ಲ. ನಾವು ಬೆಳವಣಿಗೆ ಹಂತದಿಂದ ತಂದೆ ತಾಯಂದಿರು ನಾವು ಬೆಳೆಸಿದ ರೀತಿ, ನಾವು ಅನುಭವಿಸಿದ ಸಂದರ್ಭಗಳು, ಸನ್ನಿವೇಶಗಳು ಎಲ್ಲ ಪುಟ್ ಟುಗೆದರ್. ಒಂದಿನಕ್ಕೆ ನಾವು ಹಿಂಗಾಗಲ್ಲ. ಮಕ್ಕಳೂ ಅಷ್ಟೇ ಹೇಳಬೇಕು. 2 ಮಕ್ಳಿಗೂ ಹೇಳಬೇಕು, 2 ಮಕ್ಳದು ಕೇಳ್ಕೋಬೇಕು. ನಮ್ಗೆ ಅಷ್ಟು ತಾಳ್ಮೆ ಇರುತ್ತಾ ಅಮ್ಮ? ತಾಳ್ಮೆ ಇರ್ಲಿಕ್ಕೆ ನಮ್ಗೆ ಎಷ್ಟೊಂದು ಕೆಲಸ ಇರುತ್ತೆ, ಎಷ್ಟೊಂದು ಜವಾಬ್ದಾರಿಗಳಿರುತ್ತೆ. ಖಂಡಿತ ಮಕ್ಕಳು ಕೇಳ್ತಾರೆ. ಹಾಂ, ನೀನು ಈ ಥರ ಮಾಡಿದ್ದು ಇವನಿಗೆ ಮನಸ್ಸಿಗೆ ನೋವಾಗುತ್ತೆ, ನೀನು ಸಿಟ್ಕೊಂಡಿದ್ದು ನಿನಗೇನೋ ಬೇಜಾರಾಗಿರುತ್ತೆ, ಏನಾಯಿತು ಕೇಳ್ಕೋಬೇಕು, ಸಮಾಧಾನವಾಗಿ ಅದನ್ನು ನಿರ್ವಹಣೆ ಮಾಡಬೇಕು. ಸಮಯನೇ ಎಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರ.
ನಾವು ಕೊಡೋಷ್ಟು ಸಮಯ ನಮ್ಮಲ್ಲಿಲ್ಲ. ಎಲ್ಲರೂ ಹಿಂಗೆ ನಡೆಯೋದು, ಪಾದ ಊರ್ತಾ ಇರೋರೇ ಕಡಿಮೆ, ಎಲ್ಲ ಅರ್ಜೆಂಟ್.